ಗಲಿತಂ ವಾಂಗ್ಮಯಮೃತಂ ಜಗದ್ವಿತಂ ಭುಜಗ ಭೋಗಾಭ ಉದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮನನ್ ಭುವಿ ಪರಂ ನಾಥಮಪ್ರೇಕ್ಷಮಣನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನ ಹತ್ರ ಒಂದು ಮಾತು ಹೇಳ್ತಾರೆ. ಪುನರ್ಮಾನುಷ್ಯಮೇಷ್ಯಥ, ನೀವು ಮತ್ತೆ ಮರಳಿ ಮನುಷ್ಯ ಲೋಕದಲ್ಲಿ ಮತ್ತೆ ನೀವು ಹುಟ್ಟಿ ಬರಲಿಕ್ಕುಂಟು ಅಂತ ಪಾಂಡವರಿಗೆ. 5 ಮಂದಿ, ಧರ್ಮರಾಜನೂ ಭೂಮಿಯಲ್ಲಿ ಹುಟ್ಟಿ ಬರ್ತಾನೆ, ಭೀಮಸೇನನೂ ಮತ್ತೆ ಭೂಮಿಯಲ್ಲಿ ಹುಟ್ಟಲಿಕ್ಕುಂಟು, ಅರ್ಜುನನೂ ಬರಲಿಕ್ಕುಂಟು, ನಕುಲ ಸಹದೇವರು ಬರಲಿಕ್ಕುಂಟು. ಈ ಉಳಿದ ಮಂದಿಯಲ್ಲಿ ಯಾರ್ಯಾರು ಯಾವ ಅವತಾರ ಅನ್ನೋದ್ರ ಬಗ್ಗೆ ವಿವಾದ ಇರಬಹುದು. ಆದರೆ ಭೀಮಸೇನ ಏನಾದ ಅನ್ನೋದರ ಮಟ್ಟಿಗೆ ಇನ್ನು ಯಾರು ವಿವಾದವೂ ಇಲ್ಲ. ಅಂದರೆ ಬೇರೆ ಮತಿ ಇರಬೇಕು ನಮ್ಮಲ್ಲಿ. ಮತ್ತು ಸ್ವತಃ ಆಚಾರ್ಯವೇ ಒಂದು ವಿಷಯ, ಯಾವ ಗ್ರಂಥಕಾರರು ಕೂಡ ಕೃಷ್ಣನನ್ನೊಬ್ಬನನ್ನು ಬಿಟ್ಟು ಮತ್ತು ಯಾವ ಗ್ರಂಥಕಾರರು ತಾನು ಇಂಥ ಅವತಾರ ಅಂತ ಹೇಳಿಕೊಂಡದ್ದಿಲ್ಲ. ಈ ಕೃಷ್ಣನನ್ನು ಬಿಟ್ಟು ತಾನು ಇಂಥ ಅವತಾರ ಅಂತ ಹೇಳಿಕೊಂಡದ್ದು, ಸ್ವತಃ ಹೇಳಿಕೊಂಡದ್ದು ನಮಗೆ ದಾಖಲೆ ಇರುವುದು ಆಚಾರ್ಯರು. ಕೃಷ್ಣನ ಉಲ್ಲೇಖ ಬಿಟ್ಟರೆ ಅವನು ಅಹಂ ಹಿ ಸರ್ವಭೂತಾನಾಂ ಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅಹಂ ಸರ್ವಸ್ಯ ಪ್ರಭವ ಅಂತ ಕೃಷ್ಣನ ಹೇಳಿಕೊಂಡಿದ್ದ. ನಾನು ಎಲ್ಲಕ್ಕೂ ಮೂಲ ಶಕ್ತಿ ನಾನೇ ಅಂತ. ಅದನ್ನು ಬಿಟ್ಟರೆ ಎರಡನೇ ನಾನು ವಾಯು ಅಂತ ಹೇಳಿಕೊಂಡವರು ಆಚಾರ್ಯ ಮಕ್ಕಳು. ಸಾಮಾನ್ಯವಾಗಿ ಯಾರ್ಯಾರದೋ ಅವತಾರ ಅಂತ ಅವರು ಶಿಷ್ಯರು ಮತ್ತೆ ಹೇಳ್ಕೊತಾರೆ. ಶಿಷ್ಯರಿಂದ ಒಂದು ನಂಬಿಕೆ ಪ್ರಾರಂಭವಾಗಿ ಶಿಷ್ಯರುಗಳು ನಮ್ಮ ಗುರುಗಳು ಇಂಥ ಅವತಾರ ಅಂತ ಹೇಳ್ತಾರೆ. ಅದು ಈಗಲೂ ನಡೆದಿದೆ ಬೆಂಗಳೂರಿನಲ್ಲಿ. ನಮ್ಮ ಗುರುಗಳು ಇಂಥ ಅವತಾರ ಅಂತ ಹೇಳೋ ಶಿಷ್ಯರ ಸಂಖ್ಯೆ ಬೆಳೀತಾ ಇದೆ. ಅದು ಇರಲಿ. ಆದರೆ ಸ್ವತಃ ನಾನು ವಾಯು ಅಂತ ಹೇಳಿಕೊಂಡವರು ಆಚಾರ್ಯರೊಬ್ಬರೇ. ಯಸ್ಯತ್ರೇಣಿದಿತಾನಿ ವೇದವಚನೇ ರೂಪಾಣಿ, ನನ್ನ 3 ಅವತಾರಗಳನ್ನು ವೇದದಲ್ಲಿ ಹೇಳಿದ್ದಾರೆ. ಮಧ್ವೋ ಎತ್ತು ತೃತೀಯ, ಮೊದಲು 3ನೇ ರೂಪ ಮಧ್ವರೂಪ ಅಂತ ಹೇಳಿಕೊಂಡು ಆಚಾರ್ಯ ಹೇಳಿಕೊಂಡು, ಆ ರೀತಿ ವೇದ ಪ್ರತಿಪಾದ್ಯವಾದಂಥ ಮತ್ತು ಮಹಾಭಾರತದಲ್ಲಿ ಹೇಳಿರೋದಕ್ಕೂ ನಮಗೊಂದು ಉತ್ತರ ಸಿಕ್ಕಿತು. ಮತ್ತೆ ನೀವು ಮರಳಿ ಭೂಮಿಯಲ್ಲಿ ಬರ್ತೀರಿ ಅಂತ ಏನು ಅಲ್ಲಿ ಭೀಷ್ಮಾಚಾರ್ಯರು ಹೇಳಿದ್ದಾರೆ, ಅದನ್ನು ಒಬ್ಬರಂತ ಖಚಿತವಾಗಿ ಸಿಕ್ಕಿದ್ದಲ್ಲ. ತಾನೇ ಹೇಳಿಕೊಂಡಿದ್ದಾರೆ, ನಾನೇ ಭೀಮ ಅಂತ, ಭೀಮನಾಗಿದ್ದವ ನಾನೇ ಭೂಮಿಗೆ ಬಂದೆ ಅಂತ. ಅದೇ ಮತ್ತೊಂದು ಕಥೆ ತಮಾಷೆ ಏನು ಅಂತಂದರೆ, ಭಾಗವತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾವರ್ತೇತ ಗತೋ ಯತಃ ಅಂತ ಪಾಂಡವರು ಉತ್ತರಾಪಥಕ್ಕೆ ಹೋದರು ಹೋದವರು ಮತ್ತೆ ಮರಳಿ ಬರದಂಥ ಎತ್ತರಕ್ಕೆ ಹೋದರು ಅಂತ ಒಂದು ಮತ ಬರ್ತದೆ. ನಾವರ್ತೇತ ಅಲ್ಲಿ ಮತ್ತೆ ಮರಳಿ ಬರದಂಥ ಗತಿಗೆ ಹೋದರು ಅಂತ. ಇದಕ್ಕೆಲ್ಲರೂ ಮತ್ತೆ ಮರಳಿ ಬರದಂಥ ಗತಿಗೆ ಹೋದರು ಅಂತ ಅರ್ಥ ಬರೆದಿದ್ದಾರೆ. ಅದರ ವಿರೋಧವಂತಲ್ಲ. ಈಗ ಭಾರತಕ್ಕೂ ಭಾಗವತಕ್ಕೂ, ಭಾರತದಲ್ಲಿ ಮತ್ತೆ ಪುನರ್ಮಾನುಷ್ಯಮೇಷ್ಯಥ, ನೀವು ಮತ್ತೆ ಮನುಷ್ಯ ಭೂಮಿಯಲ್ಲಿ ಮನುಷ್ಯ ಜನ್ಮದಲ್ಲಿ ಬರ್ತೀರಾ ಇನ್ನೊಮ್ಮೆ ಅಂತ ಭೀಷ್ಮಾಚಾರ್ಯ ಹೇಳಿದ್ದು. ನಾವರ್ತೇತ ಯಥೋಗತ, ಅಲ್ಲಿ ಹೋದವರು ಮತ್ತೆ ಮರಳಿ ಬರುವುದಿಲ್ಲ ಅಂತ ಭಾಗವತದಲ್ಲಿ ಹೇಳ್ತಾರೆ. ಈ ವಿರೋಧವನ್ನು ಯಾವ ವ್ಯಾಖ್ಯಾನಕಾರನೂ ಈ ತನಕ ಪರಿಹಾರ ಮಾಡಲಿಲ್ಲ. ಭಾಗವತಕ್ಕೆ ವ್ಯಾಖ್ಯಾನ ಬರೆದವರಿದ್ದಾರೆ, ಭಾರತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ.
ಭಾರತದಲ್ಲಿ ಇದ್ದಾಗ ಭಾರತಕ್ಕೆ ಅರ್ಥ ಹೇಳೋದು, ಭಾಗವತ ಬರುವಾಗ ಭಾಗವತಕ್ಕೆ ಅರ್ಥ ಹೇಳೋದು. ಅದಕ್ಕೆ ಕಾಂಟ್ರಡಿಕ್ಷನ್ ಬಂದರೆ ಏನು ಪರಿಹಾರ ಅನ್ನುವಂಥದ್ದನ್ನು ಯಾರೂ ಮಾಡಲಿಲ್ಲ. ಆಚಾರ್ಯರು ನಾವರ್ತಯತೆ ಯಥೋಗತಃ ಅನ್ನೋದಕ್ಕೆ ಮತ್ತೆ ಪಾಂಡವರು ಮರಳಿ ಬರುವುದಿಲ್ಲ ಅಂದರೆ ಕ್ಷತ್ರಿಯರಾಗಿ ಮರಳಿ ಬರುವುದಿಲ್ಲ ಅಂತ ಅರ್ಥ ಅಂತ ಹೇಳಿದ್ದಾರೆ. ನಾವರ್ತೇತ ವಿರಗತಿ ಅಂತ ಆಚಾರ್ಯ ಭಾಷ್ಯ. ಇನ್ನು ಯಾರು ಈ ವಿರೋಧ ಪರಿಹಾರ ಮಾಡಲಿಲ್ಲ. ಮತ್ತೆ ನೀವು ಇನ್ನೊಮ್ಮೆ ಭೂಮಿಯಲ್ಲಿ ಕ್ಷತ್ರಿಯರಾಗಿ ಬರುವ ಹಾಗಿಲ್ಲ. ಇನ್ನು ಬರುವುದಿದ್ರೆ ಜ್ಞಾನ ಪ್ರಸಾರಕ್ಕೋಸ್ಕರ ಬರುವುದು ಹೊರತು ಕ್ಷತ್ರಿಯರಾಗಿ ಶತ್ರು ನಿಗ್ರಹಕ್ಕೆ ನೀವು ಮತ್ತೆ ಹುಟ್ಟಿ ಬರುವುದಿಲ್ಲ ಅಂತ ಅರ್ಥ. ಅದಕ್ಕೆ ಅದನ್ನೇ ಅಸಂಭವ ಅಂತ ಒಂದು ಮಾತು ಬರ್ತದೆ. ಅದಕ್ಕೆ ಪ್ರಾರಬ್ಧ ಕರ್ಮ ನಿಮಿತ್ತ ಪುನರ್ಭವರಹಿತ ಅಂತ ಬರೆದಿದ್ದಾರೆ ಆಚಾರ್ಯರು. ಅಂದರೆ ಇನ್ನು ಮತ್ತೊಮ್ಮೆ ಹುಟ್ಟುವುದಕ್ಕೆ ಬೇಕಾದಂಥ ಪ್ರಾರಬ್ಧ ಕರ್ಮ ಇಲ್ಲದೇ ಇದ್ದಾಗ ನೀವು ಹುಟ್ಟುವುದಿಲ್ಲ ಅಂತ. ಪ್ರಾರಬ್ಧ ಕರ್ಮದಿಂದ ಪ್ರಾರಬ್ಧ ಕರ್ಮ ನಿಮಿತ್ತವಲ್ಲದ ಪುನರ್ಜನ್ಮ ಇಲ್ಲ ಅಂತ. ಪ್ರಾರಬ್ಧ ಕರ್ಮದಿಂದ ಇನ್ನೊಮ್ಮೆ ಹುಟ್ಟಬೇಕಾಗಿ ಬಂದರೆ ಅದಕ್ಕೆ ಅಪ್ರಾರಬ್ಧ ಕರ್ಮ ನಿಮಿತ್ತ ಪುನರ್ಭವರಹಿತ ನಾವರ್ತೇತ ವೀರಾಂಗತಿ ವೀರಗತಿ. ಹೀಗೆ ಸಮಸ್ತ ಪುರಾಣಗಳಲ್ಲಿ ವಿರೋಧ ಬಂದಾಗ ಅದು ವಿರೋಧ ಇಲ್ಲದಂತೆ ಅರ್ಥ ಬರೆದದ್ದು ಇವತ್ತಿನ ತನಕ ನಮ್ಗೆ ದಾಖಲೆ ಇರುವುದು ಆಚಾರ್ಯರದ್ದು ಬರುತ್ತೆ. ಮತ್ತೆಲ್ಲ ಅಲ್ಲಿ ಇಲ್ಲಿ ಅದಕ್ಕೆ ವಿರೋಧ ಅದು ಗೊತ್ತಿಲ್ಲ. ಸ್ಪಷ್ಟ ಹೇಳಿದರು ನೋಡಿ, ಅಪ್ರಾರಬ್ಧ ಕರ್ಮ ನಿಮಿತ್ತ ಪುನರ್ಭವರಹಿತ ಅಂತ. ಪ್ರಾರಬ್ಧ ಕರ್ಮದ ನಿಮಿತ್ತವಾಗಿ ಇನ್ನೂ ಹುಟ್ಟಬಹುದು, ಆದರೆ ಪ್ರಾರಬ್ಧ ಕರ್ಮ ನಿಮಿತ್ತವಲ್ಲದ ಪುನರ್ಭವ ಅವರಿಗೆ ಅಪರೋಕ್ಷ ಜ್ಞಾನಿಗಳಾದ್ರಿಂದ ಮತ್ತೆ ಇಲ್ಲ ಅಂತ ಒಂದು ಕಡೆ. ಅಂದರೆ ಪ್ರಾರಬ್ಧ ಕರ್ಮ ನಿಮಿತ್ತವಾಗಿ ಇನ್ನೂ ಹುಟ್ಟು ಇದೆ ಅನ್ನೋದನ್ನು ಅಲ್ಲಿಯೂ ಸೂಚಿಸಿದರು. ಇಲ್ಲಿ ನಾವರ್ತೇತ ಅನ್ನೋದಲ್ಲಿ ವೀರಗತಿ ನಾವರದು, ಇನ್ನು ಕ್ಷತ್ರಿಯರಾಗಿ ಹುಟ್ಟುವುದಿಲ್ಲ, ಅದರಲ್ಲಿ ಮತ್ತು ಪುನಃ ಬ್ರಾಹ್ಮಣರಾಗಿಯೋ ಸನ್ಯಾಸಿಗಳಾಗಿಯೋ ಹುಟ್ಟಬಹುದು ಅನ್ನೋದನ್ನು. ಅಂದರೆ ಈ ಸುಳುವು ಇನ್ನು ಯಾವ ಗ್ರಂಥಕಾರರಲ್ಲೂ ನಾವು ನೋಡುವುದಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ಮಾತ್ರ ಗೊತ್ತಾಗೋದು ಆಚಾರ್ಯರ ವೈಶಿಷ್ಟ್ಯ. ನಮಗೇನಾಗಿದೆ ಅಂದರೆ ಬಹಳ ಜನಕ್ಕೆ ಆಚಾರ್ಯ ಗ್ರಂಥದ ಈ ಸೂಕ್ಷ್ಮ ಸುಳುವುಗಳೇ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ನಾವು ಮಧ್ವಾಚಾರ್ಯರನ್ನು ಕೆನ್ನೆ ತಟ್ಟಿಕೊಳ್ತೇವೆ ಹೊರತು ಅವರ ಕಾಂಟ್ರಿಬ್ಯೂಷನ್ ಅದ್ಭುತ. ಯಾರೂ ಎಂದೂ ಕೊಡದೇ ಇದ್ದದ್ದನ್ನು ಅವರು ಕೊಟ್ಟಿರತಕ್ಕಂಥ ಈ ಅದ್ಭುತ ಬಹಳ ಜನಕ್ಕೆ ಇನ್ನೂ ತಿಳಿದಿಲ್ಲ. ಹಾಗಾಗಿ ಮತ್ತೆ ಮರಳಿ ಬರ್ತಾರೆ ಅಂತ ಭಾರತದಲ್ಲಿ ಹೇಳಿದ್ದಾರೆ. ಆ ಬಂದ ನಾನೇ ವಾಯು ಭೀಮಸೇನ ಅಂತ ಆಚಾರ್ಯರು ಸ್ಪಷ್ಟವಾಗಿ ತನ್ನ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ. ಆಮೇಲೆ ತನ್ನ ರೂಪವನ್ನು ಹೇಳತಕ್ಕಂಥ ಸೂಕ್ತ ಇದು ಅಂತ ಅವರೇ ಸ್ವತಃ ಡಿಕ್ಲೇರ್ ಮಾಡ್ತಾರೆ. ಇನ್ನೊಂದು ತಮಾಷೆ ಏನು ಅಂದರೆ, ಮಧ್ವಃ ಅಂತ ಅನ್ನುವ ಶಬ್ದ ಉಂಟಲ್ಲ, ಇದು ಆಚಾರ್ಯರಿಗೆ ಯಾರು ಇಟ್ಟ ಹೆಸರಲ್ಲ. ಅವರು ನಿಜವಾಗಿ ಅವರು ಪ್ರಸಿದ್ಧಿ ಮಧ್ವರು ಅಂತ, ಆಚಾರ್ಯ ಮಧ್ವರು. ಅವರ ಜೀವನ ಚರಿತ್ರೆಯನ್ನು ಬರೆದ ನಾರಾಯಣ ಪಂಡಿತರು ಶ್ರೀ ಮಧ್ವ ವಿಜಯ ಅಂತ ಹೆಸರಿಟ್ಟರು. ಆನಂದ ತೀರ್ಥ ವಿಜಯ ಅಂತ ಇರಲಿಲ್ಲ, ಪೂರ್ಣಪ್ರಜ್ಞೆ ವಿಜಯ ಅಂತ ಇರಲಿಲ್ಲ, ಶ್ರೀ ಮಧ್ವ ವಿಜಯ ಅಂತ ಬರೀತು. ಅದು ಇಲ್ಲಿ ಯಾಕೋ ಸುಮಧ್ವ ವಿಜಯ ಆಗಿಬಿಟ್ಟಿದೆ, ನನಗೆ ಗೊತ್ತಿಲ್ಲ ಅದು ಯಾಕಾಯಿತು ಅಂತ. ಯಾಕೆಂದರೆ ಅವರ ಹೆಸರು ಸುಮಧ್ವಾಚಾರ್ಯರಲ್ಲ, ಮಧ್ವಾಚಾರ್ಯರು ಅಂತ. ಅದು ಯಾಕೆ ನೀವು ಸೇರಿಸ್ತಿರೋದು ನನಗೆ ಗೊತ್ತಿಲ್ಲ. ಅದು ಒಂದು ದೃಷ್ಟಿಯಿಂದ ಅಸಂಗತ, ಅಸಹ್ಯ. ಅದು ಯಾಕೆಂದರೆ ನಾನು ಎಷ್ಟೋ ಕಡೆ ಹೇಳಿದೆ, ಮೇಘದೂತವನ್ನು ಸುಮೇಘದೂತ ಅಂತ ಹೇಳಿದರೆ, ಕುಮಾರ ಸಂಭವನು ಸುಕುಮಾರ. ಒಂದು ಗ್ರಂಥಕಾರ ಇಟ್ಟ ಹೆಸರಿಗೆ ನೀವು ಮತ್ತೊಂದು ಅಕ್ಷರ ಸೇರಿಸೋದುಂಟಲ್ಲ, ಅದು ಸಂಗತ ಅಲ್ಲ, ಚಂದ ಅಲ್ಲ. ಅವರು ನಾರಾಯಣ ಪಂಡಿತರು ಕೊಟ್ಟ ಹೆಸರು ಶ್ರೀ ಮಧ್ವ ವಿಜಯ ಅಂತ. ಇರದಿದ್ರೆ ಸುಮಧ್ವಾಚಾರ್ಯರು ಹೇಳಬೇಕಂದ್ರೆ ಹಾಗೆ ಹೇಳೋದು. ಆ ಮಧ್ವಾಚಾರ್ಯರಿಗೆ ಸುಮಧ್ವಾಚಾರ್ಯರು ಅಂತ ಹೇಳಬೇಕಪ್ಪ, ಹೇಳ್ತೀರಾ ಹೇಳೋದು. ಯಾಕೆ ಇದನ್ನು ತಲೆ ಖರ್ಚು ಮಾಡೋದಿಲ್ಲ ನಿಮ್ಮ ಜನ ನನಗೆ ಗೊತ್ತಿಲ್ಲ. ಇದೆಲ್ಲ ಅಸಂಗತವಾದ ಹೆಸರುಗಳು, ಅಸಂಗತವಾದ ರೂಢಿಗಳು ಬೆಳೆದು ಬಿಟ್ಟಿದೆ ನಮ್ಮಲ್ಲಿ. ಪೂರ್ತಿ ಅಸಂಗತದ ಕಡೆಗೆ ಹೋಗ್ತಾ ಇದ್ದೇವೆ ನಾವು ಆಚಾರ್ಯ ಹೆಸರಿನಲ್ಲಿ. ಮಧ್ವ ವಿಜಯ ಅಂತ ಬರೆದರು, ಆನಂದ ತೀರ್ಥ ವಿಜಯ ಅಲ್ಲ, ಅಥವಾ ಪೂರ್ಣ ಪ್ರಜ್ಞೆ ವಿಜಯ ಅಲ್ಲ. ಆದರೆ ಮಧ್ವ ಅಂತ ಅವರಿಗೆ ಯಾರೂ ಹೆಸರು ಇಟ್ಟದಿಲ್ಲ. ಯಾರೂ ಕೂಡ ಅವರಿಗೆ ಮಧ್ವ ಅಂತ ಹೆಸರೇ ಇಟ್ಟಿಲ್ಲ. ಅವರಿಗೆ ಆಶ್ರಮ ನಾಮಧೇಯ ಪೂರ್ಣಪ್ರಜ್ಞಾ ಅಂತ. ಪೂರ್ಣಪ್ರಜ್ಞೆ ತೀರ್ಥ ಅಲ್ಲ, ಯಾಕೆಂದರೆ ಆಶ್ರಮ ಕೊಡುವಾಗ ತೀರ್ಥ ಹೆಸರು ಸೇರಿಸುವ ಕ್ರಮ ಇರಲಿಲ್ಲ. ಅದು ಈಗ ಮಠಗಳವರಿಗೆ ಮರೆತು ಹೋಗಿದೆ. ಆಶ್ರಮ ಕೊಡುವಾಗಲೇ ತೀರ್ಥ ಅಂತ ಹೆಸರು ಇಡ್ತಾರೆ. ಆಶ್ರಮ ಕೊಡುವಾಗ ತೀರ್ಥ ನಾಮಧೇಯ ಕೊಡುವ ಹಾಗಿಲ್ಲ. ಆಚಾರ್ಯರಿಗೆ ಆಶ್ರಮ ಆಗುವಾಗ ಅಚ್ಯುತ ಪ್ರಜ್ಞರು, ಅಚ್ಯುತ ಪ್ರೇಕ್ಷರಲ್ಲ. ಮತ್ತೆ ಎಲ್ಲ ತಪ್ಪು ತಿಳುವಳಿಕೆ ಬೆಳೆದು ಬಿಟ್ಟಿದೆ ನಮ್ಮಲ್ಲಿ. ಅಚ್ಯುತ ಪ್ರಜ್ಞರು ತನ್ನ ಶಿಷ್ಯನಿಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರಿಟ್ಟರು. ಅಚ್ಯುತ ಪ್ರೇಕ್ಷ ಆಗಿದೆ, ಇವರಿಗೆ ಪೂರ್ಣ ಪ್ರೇಕ್ಷ ಅಂತ ಇಡ್ತಿತ್ತು. ಅದು ಹೆಸರು ಅನುವೃತವಾಗಿದೆ, ಇಷ್ಟು ಸುಂದರವಾಗಿದೆ. ಇದು ಯಾವುದರ ಎಚ್ಚರವೂ ಇಲ್ಲ ನಮ್ಮ ಜನಕ್ಕೆ. ತಪ್ಪು ಉರು ಹೊಡೆಯುವುದರಲ್ಲೇ ಒಂದು ಸಾರ್ಥಕ್ಯದ ಭಾವನೆ ಬಂದುಬಿಟ್ಟಿದೆ. ಸತ್ಯ ತಿಳ್ಕೊಳ್ಬೇಕು ಅನ್ನುವ ಕಳಕಳಿ ಕೂಡ ಇಲ್ಲ ನಮ್ಮ ಜನಕ್ಕೆ. ಅಚ್ಯುತ ಪ್ರಜ್ಞರು ಆಶ್ರಮ ಕೊಡುವಾಗ ತನ್ನ ಶಿಷ್ಯನಿಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರಿಟ್ಟು. ಆಮೇಲೆ ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ,
ಅವರಿಗೆ ವೇದಾಂತ ವಿದ್ಯೆಯಲ್ಲಿ ಅವರು ಆಶ್ರಮವಾಗಿ ಒಂದು ತಿಂಗಳೊಳಗೆ ದೇಶದಲ್ಲೇ ಹೆಚ್ಚು ಖ್ಯಾತರಾದಂಥ ತರ್ಕ ಪಂಡಿತರನ್ನು, ಬೌದ್ಧರ ಪಂಡಿತರನ್ನು ಒಂದು 40-45 ದಿವಸಗಳ ಒಳಗೆ ಆಶ್ರಮವಾಗಿ 2 ತಿಂಗಳ ಒಳಗೆ ಚಿಕ್ಕ ವಯಸ್ಸಿನವರಿಗೆ ಅವರು ಜಗತ್ ಜಾಹೀರು ಮಾಡಿಕೊಂಡು ಎಲ್ಲ ಕಡೆ ವಿಜಯಪತ್ರ ಹೇಳ್ಕೊಂಡು ಬಂದಂಥ ವಿದ್ವಾಂಸರನ್ನೆಲ್ಲ ಆಚಾರ್ಯರ ವಾದದಲ್ಲಿ ಸೋಲಿಸಿದಾಗ ದಿಗ್ಭ್ರಮೆಯಾಗಿ ಅಚ್ಯುತ ಪ್ರಜ್ಞರು ನೀವು ನನ್ನ ಉತ್ತರಾಧಿಕಾರಿಗಳು ಈ ವೇದಾಂತ ವಿದ್ಯೆಗೆ ಅಂತ ಅವರಿಗೆ ಪಟ್ಟಾಭಿಷೇಕ ಮಾಡಿದರು. ಪಟ್ಟಾಭಿಷೇಕ ಮಾಡುವಾಗ ತೀರ್ಥನಾಮ ಕೊಡುವುದು, ಆಶ್ರಮ ಕೊಡುವಾಗ ಅಲ್ಲ. ಆವಾಗ ಆನಂದ ತೀರ್ಥ ಅಂತ ಹೆಸರಿಟ್ಟರು. ಹಾಗೆ ಆಚಾರ್ಯರ ಆಶ್ರಮದ ಹೆಸರು ಪೂರ್ಣಪ್ರಜ್ಞ, ಪಟ್ಟಾಭಿಷೇಕದ ಹೆಸರು ಆನಂದ ತೀರ್ಥ. ಆದರೆ ಆಚಾರ್ಯರು ಆ ಪಟ್ಟಾಭಿಷೇಕ ಅಲ್ಲಿಯ ಉತ್ತರಾಧಿಕಾರವನ್ನು ಬಿಟ್ಟುಬಿಟ್ರು. ಯಾಕೆಂದರೆ ಬರೇ ಸತ್ಯಪ್ರಜ್ಞನ ಸಂಸ್ಥಾನದ ಉತ್ತರಾಧಿಕಾರಿಯಲ್ಲ, ನಾನು ಇಡೀ ವಿಶ್ವದ ಜ್ಞಾನ ಮಾರ್ಗದ ಉತ್ತರಾಧಿಕಾರಿ ಹಾಗೆ ನಾನು ಜ್ಞಾನ ಕೊಡಬೇಕು ಅಂತ ಹೇಳ್ಕೊಂಡು ಅದನ್ನು ಬಿಟ್ಬಿಟ್ರು. ಸತ್ಯತೀರ್ಥರಿಗೆ ಬಿಟ್ಬಿಟ್ರು ಅದನ್ನು. ಸತ್ಯತೀರ್ಥರು ಅಲ್ಲಿಂದ ಮುಂದುವರೆದರು ಆ ಮಠದ ಪರಂಪರೆಯಲ್ಲಿ ಅಚ್ಯುತ ಪ್ರಜ್ಞರ ನಂತರ. ಆಚಾರ್ಯರು ತನ್ನ ಉತ್ತರಾಧಿಕಾರಿಗಳಾಗಿ ಒಬ್ಬನಿಗೆ ಕೊಟ್ಟರೆ ಪೂರೈಸಲಿಕ್ಕಾಗುವುದಿಲ್ಲ ಅಂತ 9 ಮಂದಿ ಶಿಷ್ಯರಿಗೆ ಉತ್ತರಾಧಿಕಾರ ಕೊಟ್ಟರು. ಅವರಿಗೂ ಆಶ್ರಮ ಕೊಡುವಾಗ ಅವರು ನರಸಿಂಹ ಪದಾಧಾರಾಹ ಜನನಾದ್ವಿಪಮರ್ದಿನ ಅವರ ಹೆಸರು ಅವರ ಆಶ್ರಮ ಕೊಡುವಾಗ ಇಟ್ಟದ್ದು. ಮೊಟ್ಟ ಮೊದಲು ಆಚಾರ್ಯರ ಆಶ್ರಮ ಕೊಟ್ಟದ್ದು ಋಷಿಕೇಶರಿಗೆ. ಅವರು ಮೊದಲ ಆಶ್ರಮ ತಗೊಂಡು, ಅದರ ನಂತರ ನಮಗೆ ಈಗ ತಿಳಿದ ಪ್ರಕಾರ 2ನೇ ಅವರು ಆಶ್ರಮ ಕೊಟ್ಟದ್ದು ಪ್ರಾಯ ಪದ್ಮನಾಭರಿಗೆ. ಪದ್ಮನಾಭ ತೀರ್ಥರನ್ನು ಮತ್ತೆ ಬಂದರು, ಪದ್ಮನಾಭ ಅಂತ. ಆಮೇಲೆ ನರಹರಿ ತೀರ್ಥ ಅಲ್ಲ, ನರಹರಿ ಅಥವಾ ನರಸಿಂಹ ಅಂತ, ನರಸಿಂಹ ಪದಾಧಾರ ಅಂತ ಮದುವೆಯಲ್ಲಿ ಬಂದಿದೆ. ಅವರೇ ನರಸಿಂಹ ತೀರ್ಥರು ಅಂತ ಇವರು ಕರೆಯುವಂಥದ್ದು, ನರಹರಿ ತೀರ್ಥರು ಅಥವಾ ಯಾಕೆಂದರೆ ನರಸಿಂಹ ಪದಾಧಾರ ಅಂತ 3 ಶ್ಲೋಕ, ಅದಕ್ಕೆ ನರಹರಿ ತೀರ್ಥಾ ಇತ್ಯರ್ಥ ಅಂತ ನಾರಾಯಣ ಪಂಡಿತಾಚಾರ್ಯ ವ್ಯಾಖ್ಯಾನ ಬರೆದಿದ್ದಾರೆ. ಆಮೇಲೆ ಜನಾರ್ದನರು, ಹೀಗೆ ಮತ್ತೆ ಎಲ್ಲ ಈ ಥರ ಒಟ್ಟು 9 ಜನ ಯತಿಗಳಿಗೆ ಆಶ್ರಮ ಕೊಟ್ಟದ್ದವರು. ಅವರು ನಮ್ಮಲ್ಲಿ ಈಗ ಕಥೆಯಲ್ಲಿ ಅದು 9 ಹೋಗಿ 12-13 ಜನರಿಗೆ ಆಶ್ರಮ ಕೊಟ್ಟಿದ್ದಾರೆ ಅಂತ ಆಗಿಬಿಟ್ಟಿದೆ. ಅದೆಲ್ಲ ಮಠದವರ ಕಥೆ, ಇತಿಹಾಸ ಅಲ್ಲ. ಅವರ ಆಶ್ರಮ ಕೊಟ್ಟದ್ದು 9 ಮಂದಿಗೆ, ಅದಕ್ಕಿಂತ ಹೆಚ್ಚಿನ ಕೊಟ್ಟಿಲ್ಲ, ದಾಖಲೆ ಇದೆ ಅದಕ್ಕೆ. ನಾವು ಸುಮ್ಮನೆ ಕಥೆ ಬೆಳೆಸ್ಕೊಂಡು ಹೋಗಬಾರ್ದು, ನಮ್ಮ ಕಥೆ ಸತ್ಯದ ಕಡೆಗೆ ಇರಬೇಕು. ಸರಿ, 9 ಜನರಿಗೆ ಆಶ್ರಮ ಕೊಟ್ಟು 9 ಜನರಿಗೂ ತೀರ್ಥನಾಮ ಕೊಟ್ಟರು. ಅಂದರೆ ಆಚಾರ್ಯರ ಉತ್ತರಾಧಿಕಾರವನ್ನು ನಾನು ವಹಿಸಿದ ಉತ್ತರಾಧಿಕಾರ ನೀವು ಒಬ್ಬರೇ ವಹಿಸಲಾರ್ರಿ, ನೀವು 9 ಜನ ಸೇರಿ ಆ ಸಿದ್ಧಾಂತ ಪ್ರಸಾರ ಮಾಡಿರಿ ಅಂತ ಅಷ್ಟು ಜನರಿಗೂ ತೀರ್ಥನಾಮ ಕೊಟ್ಟರು, ಪಟ್ಟಾಭಿಷೇಕ ಮಾಡಿ. ಹಾಗಾಗಿ ಆಚಾರ್ಯರಿಗೆ 2 ಹೆಸರಿತ್ತು, ಬಂದ ಹೆಸರು. ರೂಢಿಯಲ್ಲಿ ಗುರುಗಳು ಕೊಟ್ಟ ಹೆಸರು, ಸನ್ಯಾಸಿಗಳಿಗೆ ತಂದೆ ತಾಯಿಗಳು ಹೇಗೆ ಮಗನಿಗೆ ನಾಮಕರಣ ಮಾಡ್ತಾರೆ ಹಾಗೆ ಸನ್ಯಾಸಿಗಳಿಗೆ ಗುರುಗಳು ನಾಮಕರಣ ಮಾಡ್ತಾರೆ. 2 ಹೆಸರು, ಒಂದು ಪಟ್ಟಾಭಿಷೇಕದ್ದು, ಒಂದು ಆಶ್ರಮದ್ದು. ಪೂರ್ಣಪ್ರಜ್ಞ, ಆನಂದ ತೀರ್ಥ. ಅದರಿಂದಲೇ ಪೂರ್ಣಪ್ರಜ್ಞೇನ ಮುನಿನ ಅಂತ ಕೆಲವು ಕಡೆ ಹೇಳ್ತಾರೆ, ಅಥವಾ ಆನಂದ ತೀರ್ಥ ಮುನಿನ ಅಂತ ಒಂದು ಕಡೆ ಹೇಳ್ತಾರೆ. ಅಂತ ನಾನು ಪೂರ್ಣಪ್ರಜ್ಞೆ ತೀರ್ಥ ಹೇಳೋದಿಲ್ಲ, ಪೂರ್ಣಪ್ರಜ್ಞೇನ ಮುನಿನ ಅಥವಾ ಆನಂದ ತೀರ್ಥ ಮುನಿನ ಅಂತ. ಅದು ಮಧ್ವ ಅಂತ ಹೆಸರು ಎಲ್ಲಿಂದ ಬಂತು? ಮಧ್ವ ಅಂತ ಹೆಸರು ವೇದದ ಹೆಸರು, ಅದು ಆಚಾರ್ಯರ ಪೆನ್ ನೇಮ್. ಇವಾಗ ನೋಡಿ, ಲೇಖಕರು ಪೆನ್ ನೇಮ್ನಿಂದ ಪ್ರಸಿದ್ಧರಾಗ್ಬಿಡ್ತಾರೆ. ನಿಮಗೆ ಪುಟ್ಟಳ್ಳಿ ವೆಂಕಟ ಪುಟ್ಟಪ್ಪ ಅಂದರೆ ಯಾರೋ ಅಂತ ಕೇಳ್ತೀವಿ, ಕುವೆಂಪು ಅಂದರೆ ಕೂಡಲೇ ಅರ್ಥ ಆಗುತ್ತೆ. ಅದರಿಂದ ಅದು ಕುಪ್ಪಳ್ಳಿ ವೆಂಕಟ ಪುಟ್ಟಪ್ಪ ಅಂತ ಹೇಳಿ ಯಾರಿಗೂ ಅರ್ಥ ಆಗೋದು. ಅಂದ ಕುಪ್ಪಳ್ಳಿ ವೆಂಕಟ ಪುಟ್ಟಪ್ಪ ಅಂತ ಹೇಳಿ ಅದು ಹೆಸರು, ಆದರೆ ಅದು ಪೆನ್ ನೇಮ್ ಕುವೆಂಪು, ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಅಂದರೆ ಹಾಗೆ DVG ಅಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ, DV ಗುಂಡಪ್ಪ ಅಂದರೆ ಅರ್ಥ ಆಗುತ್ತೆ ಎಲ್ಲೋ ಗೊತ್ತಿಲ್ಲ. ಅದು DVಯನ್ನು ಬಿಡಿಸಿ ಹೇಳ್ಬಿಟ್ಟು ಅಂದ್ರೆ ಗೊತ್ತೇ ಆಗ. ಪೂತಿ ನರಸಿಂಹಾಚಾರ್ಯ ಅಂದರೆ ಅರ್ಥ ಆಗಲ್ಲ, ಪೂತಿನ ಅಂದರೆ ಅರ್ಥ ಆಗುತ್ತೆ. ಹೀಗೆ ಆಚಾರ್ಯರ ಗ್ರಂಥನಾಮ, ನಾಮ್ ಡಿಪ್ಲೂಮ್ ಅಂತಾರೆ ಇಂಗ್ಲೀಷ್ನಲ್ಲಿ, ಪೆನ್ ನೇಮ್ ಅವರು ಮಧ್ವ ಅಂತ. ಅದು ಅವರು ತಾನೇ ತನ್ನ ಹೆಸರು ಅಂತ ಡಿಕ್ಲೇರ್ ಮಾಡಿಕೊಂಡ ಹೆಸರು, ಯಾರೂ ಇಟ್ಟ ಹೆಸರಲ್ಲ. ಅದು ಏನಿಂದ ಡಿಕ್ಲೇರ್ ಮಾಡಿದ್ರು ಅಂದರೆ ವೇದ ಮಂತ್ರದಲ್ಲಿ ಬಂದಿರುವ ಹೆಸರು. ಮಧ್ವ ಅನ್ನುವ ಶಬ್ದ ವೇದದಲ್ಲಿ ಬಂದದ್ದು. ಆಚಾರ್ಯರ ಕಾಲದ ತನಕ ಮಧ್ವ ಅನ್ನುವ ಶಬ್ದಕ್ಕೆ ಮಧುವಿನ ಷಷ್ಠಿ, ಮಧು ಶಬ್ದದ ಷಷ್ಠಿಯಿಂದ ಇಟ್ಕೊಂಡಿದ್ದು. ಅಂದರೆ ಜೇನಿನ, ಮಧು ಅಂದರೆ ಜೇನು, ಹನಿ, ಮಧ್ವ ಅಂದರೆ ಜೇನಿನ ಅಂತ ಷಷ್ಠಿ ವಿಭಕ್ತಿ ಅರ್ಥ ಇಟ್ಕೊಂಡಿದ್ದು. ಪವಮಾನದಲ್ಲಿ ಸುಮಾರು ಬಾರಿ ಬರ್ತದೆ ಮಧ್ವ ಅಂತ. ಮಧ್ವ ಪವಸ್ವಧಾರಯ, ಮಧ್ವ ಪವಸ್ವಧಾರಯ ಅಂದರೆ ಹನಿಯ ಧಾರೆ, ಜೇನಿನ ರಸಧಾರೆಯಿಂದ ನಮ್ಮನ್ನು ಪಾವನಗೊಳಿಸು ಅಂತ. ಅಲ್ಲ, ಜೇನಿನ ರಸಧಾರೆ ಹೋಲಿಕಾಗುತ್ತಾ ಮೈ ಮೇಲೆ ಪಾವನಗೊಳಿಸಲಿಕ್ಕೆ? ಮಧ್ವನಾಮ ತ್ವಂ ಧಾರೆಯ ಜ್ಞಾನಧಾರೆಯ ಭವಸ್ವ ಅಂತ. ನೀವು ಮಧ್ವರಾಗಿ ಬಂದು ಜ್ಞಾನಧಾರೆಯನ್ನು ಹರಿಸಿ ನಮ್ಮನ್ನು ಪಾವನಗೊಳಿಸಿ ಅಂತ ಇದು
ಆ ಮಂತ್ರದ ಅರ್ಥ ಯಾರಿಗೂ ಗೊತ್ತಿರಲಿಲ್ಲ. ಮಧ್ವ ಅಂದರೆ ಷಷ್ಠಿ ವಿಭಕ್ತಿ ಅಲ್ಲಪ್ಪ, ಮಧು ಶಬ್ದದ ಷಷ್ಠಿ ವಿಭಕ್ತಿ ಮಧ್ವ ಅಂತ ಆಗತ್ತೆ. ಅದು ವೈದಿಕವಾಗಿ ಶಬ್ದ ಮಧು ಶಬ್ದದ ಷಷ್ಠಿ ವಿಭಕ್ತಿ ಮಧುನಃ ಅಂತ. ಮಧ್ವ ಅನ್ನೋದು ಪ್ರಥಮ ವಿಭಕ್ತಿಯ ಏಕವಚನ. ಆಚಾರ್ಯರು ಬರೋ ತನಕ ಯಾರಿಗೂ ಗೊತ್ತಿರಲಿಲ್ಲ ವಿಷಯ. ಅದನ್ನು ಘೋಷಣೆ ಮಾಡಿದರು. ವೇದದಲ್ಲಿ ಬಂದಿರುವ ಹೆಸರಪ್ಪ, ಅದು ನನ್ನ ಹೆಸರು. ಸೊ ಆಚಾರ್ಯರು ಏನು ತನ್ನ ಪೆನ್ನೇಮ್ ಇಟ್ಟುಕೊಂಡ್ರು, ಆ ಹೆಸರಿನಿಂದಲೇ ಅವರು ಮತ್ತೆ ಪ್ರಸಿದ್ಧಿ ಬಂದ. ಅವರ ನಿಜವಾದ ಹೆಸರು ಬಳಕೆಗಿಂತ ಹೆಚ್ಚು ಮಧ್ವರು ಆಚಾರ್ಯ ಮಧ್ವರು ಅದು ಜನಪ್ರಿಯವಾಯಿತು. ಈ ಅಂಥ ಆಚಾರ್ಯ ಮಧ್ವರ ಅವತಾರತ್ರಯವನ್ನು ವರ್ಣಿಸ್ತಕ್ಕಂಥದ್ದು ಮೊದಲ 5 ಮಂತ್ರಗಳು. ಈ ಬಳಿತ್ಥ ಸೂಕ್ತ ಅಂತ ನಾನು ನಿನ್ನೇನು ಋಷಿ ಛಂದೋ ದೇವತೆಗಳನ್ನು ವಿವರಿಸಿದೆ, ಅದರ ಮೊದಲನೆಯ 5 ಮಂತ್ರ, ಮೊದಲನೆಯ ವರ್ಗ ಅವತಾರತ್ರಯವನ್ನು ಹೇಳ್ತಕ್ಕಂಥದ್ದು. ಮೊದಲನೇ ಮಂತ್ರ ಬಳಿತ್ಥ ತದ್ವಪುಷೇ ಧಾಯಿ ದರ್ಶತಂ ದೇವಸ್ಯ ಭರ್ಗಸ್ ಸಹಸೋ ಯಥೋ ಜನಿ ಯದೀಮುಪಹ್ವರತೆ ಸಾಧತೆ ಮತಿಃ ಋತಸ್ಯ ಧೇನಾಃ ಅನಯಂತ ಸಸುಪ್ತಃ. ಇದರಲ್ಲಿ 2 ಮುಖಗಳಿವೆ. ನಾನು ನಿನ್ನೆ ಹೇಳಿದೆ, ವೇದ ಮಂತ್ರದಲ್ಲಿ ಸ್ವರಗಳಿವೆ. ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ ಅಂತ 4 ಸ್ವರಗಳಿವೆ. ಮುಖ್ಯವಾಗಿ 4 ಸ್ವರಗಳಿವೆ ವೇದದಲ್ಲಿ. ಎಲ್ಲಿ ನಾವು ಮೇಲಕ್ಕೆ ಸ್ವರ ಕೊಡ್ತೇವೆ, ಉದಾಹರಣೆಗೆ ಅಗ್ನಿಮೀಳೆ, ಅಗ್ನಿಮೀಳೆ, ಇಲ್ಲಿ ಅ ಅನ್ನೋದು ಅನುದಾತ್ತ. ಅ ನೀವು ಪ್ರೆಷರನ್ನು ಕೆಳಕ್ಕೆ ಕೊಟ್ಟರೆ ಅದು ಅನುದಾತ್ತ. ಅಗ್ನಿ ಅಂದಕ್ಕೆ ಉದಾತ್ತ. ಅಗ್ನಿಮೀಳೆ. ಮೂರನೇದು ಸ್ವರಿತ, 4ನೇದು ಪರಿಚಯ. ಒಂದೇ ಮೊದಲನೆಯ 4 ಅಕ್ಷರಗಳಲ್ಲಿ ಸ್ವರದ ಪರಿಚಯಕ್ಕೋಸ್ಕರ ನಿಮಗೆ ದೃಷ್ಟಾಂತ ಕೊಟ್ಟೆ. ಅಗ್ನಿಮೀಳೆ ಅ ಅನ್ನುವಾಗ ಕೆಳಕ್ಕೆ ಕೊಟ್ಟರಿ ಒತ್ತು ಶಬ್ದಕ್ಕೆ. ಆಮೇಲೆ ಅಗ್ನಿ ಅನ್ನುವಲ್ಲಿ ಮೇಲಕ್ಕೆ ಸ್ವರಭಾರವನ್ನು ಮೇಲಕ್ಕೆ ಕಳಿಸ್ಬಿಟ್ರಿ. ಅಗ್ನಿ ಆಮೇಲೆ ಮೇಲೆ ಹೋಯಿತು, ಕೆಳಕ್ಕೆ ಇದ್ದದ್ದು ಮೇಲಕ್ಕೆ ಹೋಯಿತು. ಆಮೇಲೆ ಈಗ ಒಂದು ಮಗು ಶಬ್ದವನ್ನು ಉಚ್ಚರಿಸುವುದು ಅಂದರೆ ತಾಯಿ ಮಗುವನ್ನು ಆಡಿಸಿದ ಹಾಗೆ ಇರಬೇಕು. ಅದೇನೋ ಹೇಳ್ತಾರಪ್ಪ ನಾವು ಕೇಳಬೇಕಲ್ಲಪ್ಪ ಮಂತ್ರ ಅಂತ ಕೇಳುವಲ್ಲ, ಕೇಳುವುದಕ್ಕೆ ಇಟ್ ಇಸ್ ಎ ಪ್ಲೆಷರ್. ಆ ಶಬ್ದದ ಉಚ್ಚಾರವನ್ನು ಕೇಳುವುದಕ್ಕೆ ಆನಂದವಾಗಬೇಕು. ಅದು ಏನು ಅಂದರೆ ನೋಡಿ, ಅಗ್ನಿ ಮಗುವನ್ನು ಹೀಗೆ ಎತ್ತಿಕೊಂಡು ಹೀಗೆ ಮೇಲಕ್ಕೆ ಕೊಂಡೋದ್ಲು ತಾಯಿ. ಆಮೇಲೆ ತೂಗ್ತಾಳೆ ಹೀಗೆ, ಅಥವಾ ತೊಟ್ಲಲ್ಲಿಟ್ಟು ತೂಗ್ತಾಳೆ. ಹಾಗೆ ಆ 3ನೇ ಸ್ವರದಲ್ಲಿ ಆ ತೂಗುವಿಗಿದೆ. ಅಗ್ನಿಮೀ ಅಂದರೆ ಆ ಮಗುವನ್ನು ತೊಟ್ಲಲ್ಲಿ ತೂಗಿದ ಹಾಗೆ ಬರಬೇಕು ಆ ಶಬ್ದ. ಆಮೇಲೆ ಅದು ಹೀಗೆ ತೂಗಿ ಅಗ್ನಿಮೀಳೆ ಕೆಳಗೆ ಇಳಿಸುವುದು ತೊಟ್ಲಲ್ಲಿ, ಎತ್ತಿ ಮೇಲಕ್ಕೆ ಎತ್ತಿ ಹೀಗೆ ತೂಗಿ ತೊಟ್ಲಲ್ಲಿ ಇಟ್ಟ ಹಾಗೆ. ಇದು ನಾದದ ಲೀಲೆ, ನಾಟ್ಯ. ಅದು ಸ್ವರ, ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ. ಈ ಸ್ವರಗಳ ಎಚ್ಚರದಿಂದ ವೇದ ಹೇಳಿದರೆ ಸಂಗೀತ ಕಚೇರಿ ಬೇಡ, ಅಷ್ಟು ಚಂದ ಕೇಳಲಿಕ್ಕೆ. ಅದನ್ನು ಸ್ವರಗಳ ಪ್ರತಿಯೊಂದು ನಾದದ ಅರ್ಥ ತಿಳಿದು, ನಾನು ಯಾಕೆ ಇಷ್ಟು ವಿವರ ಹೇಳಿದೆ ಅಂದರೆ, ಈಗ ನಾನು ನಾದವನ್ನು ಬಿಟ್ಟು ಸ್ವರಗಳನ್ನು ಬಿಟ್ಟು ಬರೇ ಶಬ್ದ ಹೇಳಿದೆ. ಯಾಕೆಂದರೆ ನಾವು ಸ್ವರಗಳನ್ನು ಮರೆತು ಬಹಳ ಕಾಲ ಆಗೋಯ್ತು. ಸ್ವರಗಳಿಗೆ ಅರ್ಥ ಹಚ್ಚುವಂತಹ ಸಂಪ್ರದಾಯ ಬಿಟ್ಟುಬಿಟ್ಟಿದ್ದಾರೆ. ಈಗ ಸಂಸ್ಕೃತ ಭಾಷೆ, ಸಂಸ್ಕೃತ ಬರೇ ವೇದದಲ್ಲಿ ಅಲ್ಲ, ಸ್ವರ ಇರುವುದು ಸಂಸ್ಕೃತ ಭಾಷೆಗೆ. ಆದರೆ ಆ ಸಂಸ್ಕೃತವನ್ನು ಸ್ವರ ಬಿಟ್ಟು ನಾವು ಮಾತನಾಡುವುದಕ್ಕೆ ಅಭ್ಯಾಸ ಮಾಡಿಬಿಟ್ಟಿದ್ದೇವೆ. ಆದರೆ ನಮ್ಮ ಭಾಷೆ ನಾನು ನಿನ್ನೆ ಹೇಳಿದೆ, ನಾವು ಮಾತಾಡಬೇಕಾದ್ರೆ ಯಾವುದೋ ಒಂದು ಸ್ವರ ಸಂಯೋಜನೆ ಮಾಡಲೇಬೇಕು. ನಿನ್ನೆ ಹೇಳಿದೆ, ಪ್ರಶ್ನೆ ಚಿಹ್ನೆ ಮಾಡಬೇಕಾಗಿದ್ದರೆ ಒಂದು ಸ್ವರ, ಫುಲ್ ಸ್ಟಾಪ್ ಆದರೆ ಒಂದು ಸ್ವರ. ಹಾಗೆಯೇ ಬೇರೆ ಬೇರೆ ಭಾವನೆಗಳನ್ನು, ಈಗ ಒಬ್ಬ ಮನುಷ್ಯನನ್ನು ನಿಜವಾಗಿ ಪ್ರಶಂಸೆ ಮಾಡಬೇಕಾಗಿದ್ದರೆ ತಾವು ತುಂಬ ದೊಡ್ಡವರಪ್ಪ, ತಾವು ದೊಡ್ಡವರಪ್ಪ ಅಂದರೆ ಅಲ್ಲ ಅಂತ ಅರ್ಥ. ಆದರೆ ನಂಜು ಸ್ವರದಲ್ಲಿ ಒಂದೇ ಶಬ್ದ, ಏನಾದ್ರು ಬೇರೆ ಶಬ್ದ ಹೇಳಿದ್ದ ನಾನು, ಆದರೆ ಒಂದೆರಡು ದೊಡ್ಡವರು ಹೌದು ಅಂತ ಅರ್ಥ, ಒಂದೆಲ್ಲ ಅಲ್ಲ ಅಂತ ಅರ್ಥ. ಇದು ಸ್ವರ. ಆದರೆ ನಮ್ಮ ಮಾತಿನಲ್ಲಿ ಸ್ವರ ಪ್ರಕ್ರಿಯೆ ಇದೆ. ವೇದದ ಸ್ವರ ಮರೆತು ಬಿಟ್ಟಿದ್ದೇವೆ. ಮಾತು ಸಂಸ್ಕೃತ ಮಾತನಾಡುವಾಗ ಈ ಸ್ವರಗಳನ್ನು ಇಟ್ಟುಕೊಂಡೇ ಭಾಷೆ ಬೆಳೆದದ್ದು. ಆದ್ದರಿಂದ ಪಾಣಿನಿ ಪ್ರತಿಯೊಂದು ಪ್ರತ್ಯಯ ಶಬ್ದಕ್ಕೆ ಪ್ರತ್ಯಯ ಹೇಳುವಾಗ ಸ್ವರಕ್ಕೆ ಅನುಗುಣವಾದ ಪ್ರತ್ಯಯ ಹೇಳ್ತಾನೆ. ಆದರೆ ನಾವು ಈಗ ಸದ್ಯಕ್ಕೆ ನಾನು ಸ್ವರದ ಅರ್ಥ ಹೇಳೋದಿಲ್ಲ, ಸ್ಥೂಲವಾಗಿ ಹೇಳ್ತೇನೆ. ನೀವು ಮತ್ತೆ ಮನೆಯಲ್ಲಿ ಬಳಿತ್ಥ ಸೂಕ್ತ ಇಟ್ಟುಕೊಂಡು ಓದುವಾಗ ಆ ಸ್ವರಗಳ ಅರ್ಥ ಅನುಸಂಧಾನ ಮಾಡಿ. ನಾನು ಸ್ಥೂಲವಾಗಿ 4 ಸ್ವರಗಳ ಅರ್ಥ ಏನು ಅಂತ ಹೇಳ್ತೇನೆ. ಇಡೀ ಮಂತ್ರದಲ್ಲಿ ಸ್ವರ ಪ್ರಕ್ರಿಯೆಯನ್ನು ಹೇಳ್ತಾ ಹೋದರೆ
ಅದು ಜನ್ಮಕ್ಕೂ ಮುಗಿಯದ ಒಂದು ಪ್ರಕ್ರಿಯೆ. ಮತ್ತು ನಮ್ಮಲ್ಲಿ ಚಾಲತಿ ಇಲ್ಲ, ಅದರಿಂದ ನಾನು ಅದನ್ನು ಸಾಮಾಜಿಕವಾಗಿ ಎಲ್ಲರಿಗೂ ಅದರ ವಿವರ ಅಗತ್ಯ ಇಲ್ಲ. ಆದರೆ ಇಷ್ಟು ಈಗ ನೋಡಿ, ಅಗ್ನಿಮೀಳೆ ಇಲ್ಲಿ ಮಾತ್ರ ನೀವು ಮೊದಲು 4 ಸ್ವರಗಳಿವೆ ಅಲ್ಲ, ಇದನ್ನು ಅಗ್ನಿಮೀಳೆ ಹೇಳುವುದಕ್ಕಿಂತ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ, ಇದು ಒಂಥರ ಹೋತಾರಂ ರತ್ನಧಾತಾಮಂ ಅಂತ ಕೆಲವರು ಹೇಳ್ತಾರೆ. ಅದು ಬೇರೆ ಬೇರೆ ಕಡೆ ಹೇಳುವ ರೀತಿ ಬೇರೆ ಇಟ್ಕೊಳ್ಳಿ. ಆದರೆ ಈಗ ಅಗ್ನಿಮೀಳೆ ಅನ್ನುವಲ್ಲಿ ಅನುದಾತ್ತ ಉದಾತ್ತ ಸ್ವರಿತ ಪರಿಚಯ ಇದೆ. ಇದು ಏನು ಅರ್ಥ? ಇದಕ್ಕೊಂದು ಅರ್ಥ ಬೇಕಲ್ಲ ಈ ಸ್ವರಗಳಿಗೆ. ಬರೀ ಅಗ್ನಿಮೀಳೆ ಅನ್ನೋದಕ್ಕಿಂತ ಅಗ್ನಿಮೀಳೆ ಅಂತ ಹೇಳಿದರೆ ಏನು ಅರ್ಥ ವಿಶೇಷ ಆಗತ್ತೆ? ಆಚಾರ್ಯರು ಈ ಸ್ವರಕ್ಕೆ ಅರ್ಥ ಹೇಳಿದ್ದಾರೆ. ದಾರ್ಢ್ಯಮೇವ ಅನುದಾತ್ತಾರ್ಥ ಉದಾತ್ತಸ್ಯ ಉಚ್ಯತಾ ತಥಾ ನೀಚತಾ ಸ್ವರಿತಸ್ಯಾರ್ಥ ಪ್ರಚಯಸ್ಯ ಯಥಾಸ್ಥಿತಿ. ಸ್ವರಗಳಿಗೆ ಅರ್ಥ ಹೇಳಿದವರು ಆಚಾರ್ಯರೊಬ್ಬರೇ, ಮತ್ತು ಯಾರೂ ವೇದಕ್ಕೆ ಅರ್ಥ ಹೇಳುವವರು ಸಾಯಣಾದಿಗಳು ಸ್ವರಕ್ಕೆ ಅರ್ಥ ಹೇಳೋಲ್ಲ. ವ್ಯಾಕರಣ ಸೂತ್ರ ಬರೀತಾರೆ, ಈ ಸೂತ್ರದಿಂದ ಈ ಸ್ವರ ಬಂತು ಅಂತ. ಆ ಸ್ವರಕ್ಕೆ ಅರ್ಥ ಏನೋ ಹೇಳೋಲ್ಲ. ಅವರ ಪ್ರಕಾರ ಸೂತ್ರದ ಪ್ರಕಾರ ಸ್ವರ ಬಂದರೆ ಸಹ ಅದಕ್ಕೆ ಅರ್ಥ ಇಲ್ಲ. ಆಚಾರ್ಯರು ಹೇಳಿದರು ಅರ್ಥ ಇಲ್ಲದ ಸ್ವರ ಉಚ್ಚಾರ ಮಾಡಿ ಏನು ಉಪಯೋಗ? ಯಾಕೆ ಹೇಳಬೇಕು? ಅರ್ಥ ಇಲ್ಲದ ಸ್ವರ ಆದರೆ ಅದನ್ನು ಹೇಳಬೇಕು ಯಾಕೆ? ಅದನ್ನ ಪ್ರತಿಯೊಂದು ಸ್ವರಕ್ಕೆ ಅರ್ಥ ಇದೆ. ಈಗ ನೋಡಿ, ಅಗ್ನಿಮೀಳೆ ಅಂದರೆ ಏನು ಅರ್ಥ ಆಗತ್ತೆ ಅಂತ ನಾನು ನಿಮಗೆ ಉದಾತ್ತ ಅನುದಾತ್ತ ಸ್ವರಿತ ಪ್ರತ್ಯಯಗಳ ಒಂದು ಸಂಕ್ಷಿಪ್ತ ಪರಿಚಯ ಕೊಡ್ತೀನಿ. ಅಗ್ನಿ ಅಂತನ್ನುವಲ್ಲಿ 2 ಶಬ್ದ ಇದೆ. ಅಗ, ಅದು ಅಗ್ಗಾಗಿದೆ, ಅಕಾರ ಹೋಗಿದೆ. ನಾವು ಮಾತಾಡುವಾಗಲೂ ಸಂಸ್ಕೃತ ಭಾಷೆ ದೇವತೆಗಳ ಆಡು ಮಾತಾದಾಗ ಅದ್ರ ಎಷ್ಟೋ ಅಕ್ಷರಗಳು ಲೋಪ ಆಗಿಬಿಡ್ತಾವೆ ನಿರ್ವಚನದಲ್ಲಿ. ಈಗ ನೀನು ಬರುತ್ತೀಯಾ, ನೀನು ಬರ್ತೀಯಾ, ಇಲ್ಲಿ ನೀನು ಅನ್ನೋಲ್ಲಿ ಹೂ ಹೋಯ್ತು, ನೀನು ಬರುತ್ತೀಯಾ, ಈಗ ಬರ್ತೀಯಾ, ಅದು ಕನ್ನಡ. ಯಾಕೆಂದರೆ ನಮ್ಮ ಭಾಷೆ, ನಾವು ಹಾಗೆ ಮಾತಾಡ್ತೀವಿ, ನೀವು ಯಾರು ಕೇಳೋರು. ಹಾಗೆ ದೇವತೆಗಳ ಭಾಷೆಯಲ್ಲಿ ಒಂದು ಶಬ್ದದಲ್ಲಿ ನಾವು ಮಾತಾಡುವಾಗ ಕೆಲವು ಅಕ್ಷರಗಳನ್ನು ಲೋಪ ಮಾಡ್ತೀವಿ. ಅಂದರೆ ಅಗ್ನಿ ಅನ್ನೋದು ಅಗ ಅನ್ನೋದು ಮೊದಲನೇ ಶಬ್ದ. ಅಗ ಅಂದರೆ ಚಲನೆ, ಗ ಅಂದರೆ ಗಮನ, ಚಲನೆ, ಮೂಮೆಂಟ್. ಅಗ ಅಂದರೆ ಚಲನೆ ಇಲ್ಲದ್ದು, ಸ್ವತಃ ಚಲಿಸಲಾಗದ್ದು, ಇನರ್ಟ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅಗ ಅಂದರೆ ಇನರ್ಟ್. ಅದಕ್ಕೆ ನೀ ಅಂದರೆ ನಯನ, ಚಲನೆ. ಏನದು? ಹಿ ಹೂ ಮೇಕ್ಸ್ ಇನರ್ಟ್ ಮೂವ್, ಚಲಿಸದ ವಸ್ತುವಿಗೆ ಚಲನೆ ಕೊಡತಕ್ಕವ ಅಗ್ನಿ ಅಂತ. ಇದು ಅಗ ಅಂದರೆ ಚಲಿಸದಿರುವುದು, ನೀ ಅಂದರೆ ಚಲನೆ. ಈಗ ಅಗ್ನಿ ಅಂತ ಹೇಳುವಾಗ ಏನಾಯಿತು? ಆ ಅಂದರೆ ಅನುದಾತ್ತ ಇದೆ. ಅಗ ಅನ್ನುವ ಶಬ್ದದಲ್ಲಿ ಅಗ್ ಅನ್ನುವಲ್ಲಿ ಅಕಾರಕ್ಕೆ ಅನುದಾತ್ತ ಸ್ವರ ಇದೆ. ಅನುದಾತ್ತ ಸ್ವರಕ್ಕೆ ಅರ್ಥ ದಾರ್ಢ್ಯಮೇವ. ಅಗ ಅಂದರೆ ಚಲಿಸಲಾಗದ್ದು ಅಲ್ಲ, ಅದನ್ನು ದಾರ್ಢ್ಯ ಅಂದರೆ ಎಂದೆಂದೂ ಚಲಿಸಲಾಗದ್ದು ಅಂತ ಹೇಳುವಾಗ ಅಗ್ನಿ ಅಂತ. ಅಗ್ನಿಯಿಂದ ಚಲಿಸೋದು ಅಗ್ನಿ ಅಂತ ಹೇಳಿಬಿಟ್ರೆ ಅದಕ್ಕೆ ಒತ್ತು ಕೊಟ್ಟಾಗಾಯಿತು. ಇವಾಗ ನಾನು ಮಾತಾಡೋದು ದೊಡ್ಡ ಮನುಷ್ಯ ಅಂತ ಹೇಳ್ಬೇಕಾದ್ರೆ ಹಾಗೆ ಸ್ವರ ಕೊಡೋದಿಲ್ಲ. ಇದು ನಾನು ಮಾತಾಡೋದು, ನಾನು ಅಂದರೆ ಏನೋದು, ನಾನು ಸಾಕಲ್ವಾ? ನನ್ನಂಥ ದೊಡ್ಡ ಮನುಷ್ಯ ನಿಮಗೆ ಅರ್ಥ ಆಗೋಲ್ಲ ಫೋನ್ನಲ್ಲಿ ನಾನು ಸ್ವರ ಕೇಳಿದ್ರು ಅಂತ. ಅದು ಈಗೋ, ಆ ಈಗೋ ಅನ್ನೋದು ಅನುದಾತ್ತದಿಂದ ವ್ಯಕ್ತ ಆಗುತ್ತೆ. ಹಾಗೆಯೇ ಅನುದಾತ್ತದಲ್ಲಿ ಸ್ಟ್ರೆಸ್ ಮಾಡ್ತದೆ ಆ ವಸ್ತುವಿನ ಅರ್ಥವನ್ನು. ಅದು ಅಚಲ, ಚಲನೆ ಇಲ್ಲದ್ದು, ಚಲನೆ ಎಂದೆಂದೂ ಸ್ವತಃ ಚಲಿಸಲಾಗದ್ದು ಅಂತಾಯ್ತು ಆ ಅನ್ನೋದರಿಂದ. ಅಗ್ನಿ ಅಂದರು, ನೀ ಅಂದರೆ ಚಲನೆ ಕೊಡುವವನು, ಅವನು ಉದಾತ್ತ. ಎಲ್ಲಕ್ಕಿಂತ ದೊಡ್ಡ ಶಕ್ತಿಯಪ್ಪ ಅದು. ಬರೀ ಒಂದಕ್ಕೆ ಚಲನೆ ಕೊಡೋದಲ್ಲ, ಚಲನೆ ಇಲ್ಲದ ಎಲ್ಲ ವಸ್ತುಗಳು, ಎಂದೆಂದೂ ಚಲಿಸಿದ ವಸ್ತುವಿಗೆ ಚಲನೆ ಕೊಡುವ ಸರ್ವೋತ್ತಮ ವಸ್ತು ಅಂತ ಆಯಿತು ಅಲ್ಲಿ ನೀವು ಉದಾತ್ತ ಕೊಟ್ಟಾಗ. ಸೊ ಅಗ್ನಿ ಅನ್ನೋದು ಈಗ ಹೊಸ ಅರ್ಥ ಬಂತು. ಆಮೇಲೆ ಅಂಥ ಅಗ್ನಿಂ ಈಳೆ, ಅಗ್ನಿಮೀಳೆ, ಈ ಅನ್ನುವಂಥದ್ದಲ್ಲಿ ಮೇಲೆ ಹೋಗಿ ಕೆಳಗೆ ಬರುತ್ತೆ, ಮೇಲೆ ಹೋಗಿ ಕೆಳಕ್ಕೆ ಬರ್ತದೆ ಅದು ಸ್ವರ. ಆ ಇಳಿತ, ಏರಿಳಿತ ಅಲ್ಲಿದೆ. ಸ್ವರಿತಕ್ಕೇನರ್ಥ? ಈಳೆ ಅಂದರೆ ಸ್ತೋತ್ರ ಮಾಡ್ತೇನೆ, ಸ್ತೋತ್ರ ಮಾಡತಕ್ಕ ನನ್ನ ಕ್ವಾಲಿಟಿಯನ್ನು ಆ ಶಬ್ದದ ಸ್ವರ ಹೇಳುತ್ತೆ. ಅಗ್ನಿ ಅನ್ನೋದು ಭಗವಂತನ ಕ್ವಾಲಿಟಿಯನ್ನು ಹೇಳಿತು. ಪ್ರಪಂಚ ಸದಾ ಚಲನರಹಿತ, ನೀನು ಚಲಿಸುವಂಥ ಚಲನೆ ಕೊಡತಕ್ಕ ಶಕ್ತಿಗಳೆಲ್ಲ ಹಿರಿದಾದ ಶಕ್ತಿ, ಮಹಾಶಕ್ತಿ ನೀನು. ಅಂಥ ನಿನ್ನನ್ನು ನಾನು ಈಳೆ ಸ್ತೋತ್ರ ಮಾಡ್ತೇನೆ. ಈಳೆ ಅಂತ ಸ್ತೋತ್ರ ಮಾಡ್ತೇನೆ. ಅಗ್ನಿ ಅಂದರೆ ನೀಚತ ಸ್ವರಿತಸ್ಯಾರ್ಥ, ನಾನು ಎಂದೆಂದೂ ಎಷ್ಟು ಎತ್ತರಕ್ಕೆ ಇರಲು ನಿನ್ನಿಂದ ಕೆಳಗೇ ಇರುವವನು, ನೀನಾಗುವುದು ಸಾಧ್ಯವಿಲ್ಲ. ಇದು ಈ ಅನ್ನೋ ಸ್ವರಿತದ ಅರ್ಥ. ನಾನು ನಿನ್ನ ಮುಂದೆ ಯಾವಾಗಲೂ ಸಣ್ಣವನೇ, ನಿನ್ನ ಎತ್ತರಕ್ಕೆ ನನಗೆ ಇರುವುದು ಸಾಧ್ಯ ಇಲ್ಲ. ಅಲ್ಲ, ಒಂದು ದಿವಸ ಧ್ಯಾನ ಮಾಡಿ 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 ಕೊನೆಗೆ ಒಂದು ದಿವಸ ನೀನೇ ನಾನಾಗಿ ಬಿಡಬಹುದಾ ಅಂದರೆ
ಪ್ರಚಯಸ್ಯ ಯಥಾಸ್ಥಿತಿ, ನೀನು ಹೇಗಿದ್ದೀಯೋ ಹಾಗೇ ಇರುವ, ಎಂದೂ ಆಗೋನಲ್ಲ. ಇದು ಅಗ್ನಿಮೀಳೆ, ಇದು ಸ್ವರ. ಈ ಸ್ವರಕ್ಕೆ ಅರ್ಥ ಮಾಡಿಕೊಂಡ್ರೆ ದ್ವೈತ ಸರಿಯೋ ದ್ವೈತ ಸರಿಯೋ ಅಂತ ಅರ್ಥ ಆಗಿಬಿಡುತ್ತೆ. ಅದಕ್ಕೇನು ವಾಕ್ಯ ಅರ್ಥ ಮಾಡಬೇಕಾಗಿಲ್ಲ. ವೇದದ ಸ್ವರ ಅರ್ಥ ಆದರೆ ಆಚಾರ್ಯ ಹೇಳಿದ ಸರಿಯೋ ಅದ್ವೈತ ಸರಿಯೋ ಅಂತ ಗೊತ್ತಾಗುತ್ತೆ. ಇದೆಲ್ಲ ಯಾರು ಈ ಥರ ಅಧ್ಯಯನ ಮಾಡ್ತಾರೆ ಇವತ್ತು? ಯಾರಿಗೂ ಅಧ್ಯಯನ ಬೇಕಾಗಿಲ್ಲ. ಅಧ್ಯಯನ ಮಾಡುವುದು ಸುಮ್ಮನೆ ಫ್ಲ್ಯಾಟ್, ಆ ಡೆಪ್ತ್ ಇಲ್ಲ, ಆಳ. ಅಧ್ಯಯನದಲ್ಲಿ ಇವತ್ತು ಆಳವನ್ನು ಕಳ್ಕೊಂಡದ್ರಿಂದ ನಮಗೆ ಯಾವ ಶಾಸ್ತ್ರವನ್ನು ಅದು ಎಂಜಾಯ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಏನೋ ಹಿಂದಿನವರು ಹೇಳಿದ್ದಾರಪ್ಪ ಬಿಡುವುದು ಯಾಕೆ ಅಂತ ನಾವು ಓದೋದು ಅಷ್ಟೇ. ನಮಗೆ ಅದನ್ನು ಈ ರೀತಿ ನೀವು ವೇದವನ್ನು ಅಧ್ಯಯನ ಮಾಡಿದರೆ ಇಟ್ಸ್ ಎ ಪ್ಲೆಷರ್, ಆನಂದ, ಖುಷಿ. ಅದಕ್ಕೆ ಅವರು ಆನಂದ ತೀರ್ಥರು ಅಂತ. ನಿಮಗೆ ಶಾಸ್ತ್ರದ ಮೂಲಕ ಆನಂದ ಕೊಡ್ಲಿಕ್ಕೆ ಬಂದವನಾರು, ದುಃಖ ಕೊಡ್ಲಿಕ್ಕೆ ಬಂದವನಲ್ಲ. ನೀವು ಶಾಸ್ತ್ರ ಓದಿ ಅಯ್ಯೋ ಓದಬೇಕಲ್ಲ, ಅಯ್ಯೋ ಮಂಗಳ ಮಾಡಬೇಕಲ್ಲ ಅಂತ ಪುಣ್ಯದ ಕರ್ಮಕ್ಕೋಸ್ಕರ ಅಲ್ಲ. ಆನಂದವಾಗಿ ಶಾಸ್ತ್ರವನ್ನು ಓದಿ, ಆನಂದವಾಗಿ ಶಾಸ್ತ್ರವನ್ನು ಓದಿ ಆನಂದ ಪಡೆಯಿರಿ. ಆನಂದವನ್ನು ಕೊಟ್ಟವರಾಚ. ಈಗ ಇಷ್ಟ ಆಯಿತು. ನಾನು ಇನ್ನು ಮುಂದೆ ಇಡೀ ಸೂಕ್ತದ ವಿವರಣೆ ಮಾಡುವಾಗ ಅದರಲ್ಲಿ ಬರ್ತಕ್ಕ ಸ್ವರಗಳ ಅರ್ಥ ಹೇಳೋಲ್ಲ. ಅದು ಸ್ವರಗಳ ಅರ್ಥ ಸ್ಥೂಲವಾಗಿ ನಿಮ್ಗೆ ಗೊತ್ತಾಯ್ತು. ಎಲ್ಲಿ ಯಾವ ಸ್ವರ ಇದೆ ಅದನ್ನು ಅಲ್ಲಿ ಹೇಗೆ ಹೊಂದಿಸಿಕೊಂಡು ಅರ್ಥ ಮಾಡ್ಕೊಂಡು ಹೋಗಿ ಅಷ್ಟೇ. ಈಗ ಉದಾತ್ತ, ಅನುದಾತ್ತ, ಸ್ವರಿತ, ಪ್ರತ್ಯಯ, 4 ಮೂಲಭೂತ ಸ್ವರಗಳು. ಮೂಲಭೂತ ಸ್ವರಗಳು 4 ಅಲ್ಲ, 2 ಉದಾತ್ತ ಮತ್ತು ಅನುದಾತ್ತ. ಆದರೆ ಅನುದಾತ್ತದ ನಂತರ ಬರುವ ಅನುದಾತ್ತ ಅದು ಸ್ವರಿತ ಆಗುತ್ತೆ. ಸ್ವರಿತದ ನಂತರ ಬರುವ ಅನುದಾತ್ತ ಪ್ರತ್ಯಯ ಆಗುತ್ತೆ. ಅದು ಆದೇಶಗಳು. ಮೂಲಭೂತ ಸ್ವರಗಳು ಉದಾತ್ತ, ಅನುದಾತ್ತ. ಮೇಲಕ್ಕೆ ಸ್ವರ ಕೊಡುವುದು, ಕೆಳಕ್ಕೆ ಕೊಡುವುದು ಅಂತ. ಆ ಮೇಲಕ್ಕೆ ಕೊಟ್ಟು ಕೆಳಕ್ಕೆ ಕೊಡುವುದರಲ್ಲಿ ಮತ್ತೆ 2 ವೈವಿಧ್ಯಗಳು, ಅನುದಾತ್ತದಲ್ಲಿ ಸ್ವರಿತ ಮತ್ತು ಪ್ರತ್ಯಯ. ಇಷ್ಟು ಸ್ವರ ಪ್ರಕ್ರಿಯೆಯ ಬಗ್ಗೆ ಒಂದು ಸ್ಥೂಲವಾದ ಪರಿಚಯ ನಿಮಗೆ ಕೊಟ್ಟೆ. ಇದಾದ ಮೇಲೆ ನಾವು ಮಂತ್ರಕ್ಕೆ ಇನ್ನು ಶಬ್ದದ ಅರ್ಥ. ಬ್ರಾಹ್ಮಣ ಯೋ ವಿದಿತ್ ಯೋ ಹವಾ ಅವಿತದಾರ್ಷ ಛಂದೋ ದೈವತ ಬ್ರಾಹ್ಮಣೇನ ಯಜತಿ ಯಾಜಯತಿ ಅಧೀತೆ ಅಧ್ಯಾಪಯತಿ ವಾ ಗರ್ತೆ ವಾ ಪದ್ಯತೆ ಪ್ರವಾನೀಯತೆ ಅಂತ. ಆ ಯೋವಾ ಏನು ಅನಧಿಗತ, ಅದರ ಋಷಿ, ಛಂದಸ್ಸು, ದೇವತೆ ಮತ್ತು ಬ್ರಾಹ್ಮಣ ಅಂದರೆ ವೇದದ ಅರ್ಥ. ಇದನ್ನು ತಿಳ್ಕೊಳ್ಳದೆ ಆ ಮಂತ್ರದಿಂದ ಯಾಗ ಮಾಡಿದರೆ, ಹೋಮ ಮಾಡಿದರೆ, ಅಥವಾ ಆ ಮಂತ್ರವನ್ನು ಅಧ್ಯಯನ ಮಾಡಿ ಪಾಠ ಮಾಡಿದರೆ, ಏನೂ ಗೊತ್ತಿಲ್ಲ ಮಾಡಿದರೆ ಏನಾಗುತ್ತೆ? ವೇದ ಮಂತ್ರ ಹೇಳಿ ಹೋಮ ಮಾಡಿದ್ರಪ್ಪ, ಏನಾಯ್ತು ಅದರಿಂದ? ಗರ್ತೇವ ಪದ್ಯತೆ, ನೀನು ಹೊಂಡಕ್ಕೆ ಬೀಳ್ತೀಯ. ವೇದ ಮಂತ್ರದ ಅರ್ಥ ತಿಳಿಯದೆ ಅದನ್ನು ನೀನು ಹೋಮಕ್ಕೆ ಉಪಯೋಗಿಸಿದರೆ ಹೊಂಡಕ್ಕೆ ಬೀಳ್ತೀಯ ನೀನು. ಆಮೇಲೆ ಪ್ರವಾನೀಯತೆ, ನಾಶವಾಗಿ ಹೋಗ್ತೀಯ. ಎಷ್ಟು ಎಚ್ಚರ ಕೊಡ್ತಾರೆ. ಪ್ರವಾನೀಯತೆ, ವೇದದ ಮಂತ್ರದ ಅರ್ಥ ತಿಳಿಯದೆ ಯಾಂತ್ರಿಕವಾಗಿ ಆ ಮಂತ್ರವನ್ನು ಬಳಸಿದರೆ ಪಾಠಕ್ಕಾಗಲಿ ಯಾಗಗಳಿಗಾಗಲಿ ನಾಶವಾಗಿ ಹೋಗ್ತೀಯ. ಅದರಿಂದ ಅದರ ಅರ್ಥವನ್ನು, ಅದರ ಸ್ವಾರಸ್ಯವನ್ನು ತಿಳಿದು ಅನುಭವಿಸಿ ಕರ್ಮ ಮಾಡು. ಹಾಗಾಗಿ ನಾವೀಗ ಅರ್ಥವನ್ನು ತಿಳ್ಕೊಳ್ಳೋ, ಶಬ್ದದ ಅರ್ಥ, ಆ ಋಷಿ, ಛಂದಸ್ಸು, ದೇವತೆ, ಇದು ತಿಳ್ಕೊಳ್ಳದೆ ಇದ್ದರೆ ಗರ್ತೇವ ಪದ್ಯತೆ ಪ್ರವಾಮೀಯತೆ ಅಂತ ಬಹಳ ದೊಡ್ಡ ಶಾಪ ಕೊಟ್ಟು ಬಿಟ್ಟಿದ್ದಾರೆ ಋಷಿಗಳು. ನೀನು ಬದುಕಿನಲ್ಲಿ ಬಂದು ನಾಶವಾಗಿ ಹೋಗ್ತೀಯಾ, ಬದುಕಿದ್ರು ಎಂದೂ ಮೇಲಕ್ಕೆ ಬರೋದಿಲ್ಲ, ಬಿದ್ದು ಹೋಗ್ತೀಯ ಕೆಳಕ್ಕೆ. ವಾಯುದೇವರನ್ನು ಬಳಿತ್ಥ ತದ್ವಪುಷೇಧಾಯಿ, ಬಳಿತ್ಥ ಅಂತುಂಟಲ್ಲ, ಈ ಇದರಲ್ಲಿ ಳ ಅಂತ ಒಂದು ಅಕ್ಷರ ಇದೆ. ಬಹಳ ವಿಚಿತ್ರ ಏನು ಅಂತಂದರೆ, ನೀವು ಸಂಸ್ಕೃತ ಅಭ್ಯಾಸ ಮಾಡಿದರೆ ಇವತ್ತು ನೀವು ಸಂಸ್ಕೃತವನ್ನು ಕಲಿತರೆ, ನೀವು ಕಲಿಯುವ ಸಂಸ್ಕೃತದಲ್ಲಿ ಳ ಇಲ್ಲ. ಅದು ಪಾಣಿನಿ ಮಾಡಿದ ದೊಡ್ಡ ಪ್ರಮಾದ. ಅವನು ಳ ಅನ್ನುವ ಅಕ್ಷರವನ್ನೇ ಬಿಟ್ಟುಬಿಟ್ಟ. ವ್ಯಾಕರಣದಲ್ಲಿ ಳ ಅಕ್ಷರ ಇಲ್ಲ ಈಗ ಸಂಸ್ಕೃತ ವ್ಯಾಕರಣದಲ್ಲಿ. ಆದರೆ ನೀವು ಳ ಅನ್ನು ಬಿಟ್ಟರೆ ಬಹಳ ದೊಡ್ಡ ತಪ್ಪಾಗುತ್ತೆ. ಯಾಕೆ ಅಂದರೆ ಈ ಳ ಇದ್ದಲ್ಲೆಲ್ಲ ಲ ಹೇಳೋದು. ಎಲ್ಲರೂ ಬಲಿತ್ಥ ಅಂತ ವೇದ ಹೇಳಿದ್ರೆ ಕೇಳಲಿಕ್ಕೆ ಸುಖ ಆಗುತ್ತಾ? ಬಲಿತ್ಥ ತದ್ವಪುಷೇಧಾಯ ಋಷತಂ ಅಂತ ಹೇಳಿ ಅಸಹ್ಯ. ಲ ಅನ್ನೋ ಅಕ್ಷರ ಬೇಕು. ಅದಕ್ಕೆ ಏನು ಮಾಡಿದ್ರು? ಪಾಣಿನಿ ಬಿಟ್ಟದ್ದಕ್ಕೆ ವೈದಿಕರು ಒಂದು ಒಪ್ಪಂದ ಮಾಡಿಕೊಂಡ್ರು. ಏನು? ಅಜ್ಮಧ್ಯಸ್ಥ ಡಕಾರಸ್ಯ ಲಕಾರಂ ಬಹುರುಚಾಹ ಜಗುಹು ಅಂತ. ಏನು ಅಂದರೆ ಅದು ಹೀಗಿದೆ, ಅಗ್ನಿಮೀಳೆ. ಆದರೆ ಯಜುರ್ವೇದದಲ್ಲಿ ಈ ಮಂತ್ರ ಇದೆ, ಅದು ಅಗ್ನಿಮೀಡೆ ಪುರೋಹಿತಂ ಅಂತ ಹೇಳ್ತದೆ. ಅಗ್ನಿಮೀಡೆ ಪುರೋಹಿತಂ ಅನ್ನೋದು ಯಜುರ್ವೇದದ ಪಾಠ, ಅಗ್ನಿಮೀಳೆ ಪುರೋಹಿತಂ ಅನ್ನೋದು ಋಗ್ವೇದ ಪಾಠ. ಅದಕ್ಕೇನು ಮಾಡಿದ್ರು? ಡಕಾರಕ್ಕೆ ಆಚೆ ಈಚೆಯಿಂದ ಸ್ವರಾಕ್ಷರಗಳು ಬಂದರೆ ಅದು ಲಕಾರ ಆಗುತ್ತೆ ಅಂತ. ಎಲ್ಲಿ? ಋಗ್ವೇದದಲ್ಲಿ. ಯಜುರ್ವೇದದಲ್ಲಿ ಆಗೋಲ್ಲ. ಅಗ್ನಿಮೀಡೆ, ಈಡಸ್ತುತವು ಅಂತ ಧಾತು, ಈಡೆ ಅಂತ ರೂಪ ಆಯ್ತು. ಈಡೆ ಅನ್ನುವಲ್ಲಿ ಡಕಾರದ ಈಚೆ ಈಕಾರ ಇದೆ, ಆಚೆ ಏಕಾರ ಇದೆ, 2 ಸ್ವರಗಳಿವೆ.
ಎರಡು ಸ್ವರಗಳ ಮಧ್ಯೆ ಎಲ್ಲಿ ಡಕಾರ ಬಂತೋ ಅಲ್ಲೆಲ್ಲ ಡಕಾರದಲ್ಲೂ ಲಕಾರ ಹೇಳಬೇಕು ಅಂತ ಋಗ್ವೇದದವರು ನೀವು ಮಾಡಿಕೊಂಡು, ಹಾಗಾಗಿ ಅಗ್ನಿಮೀಳೆ ಅಂತ ಆಯ್ತು. ಅಗ್ನಿಮೀಳೆ ಹೋಗಿ ಅಗ್ನಿಮೀಳೆ ಆಯಿತು. ಇಲ್ಲಿ ಹಾಗೆ ಬಳಿತ್ಥ ಬಾ ಅಕಾರ ಇದೆ, ಮೇಲೆ ಇಕಾರ ಇದೆ, ಬಡಿತ್ಥ ಅಂತ ಶಬ್ದ. ಆ ಬಡಿತ್ಥ ಅನ್ನುವಲ್ಲಿ ಆಚೆ ಈಚೆಯಿಂದ ಸ್ವರಾಕ್ಷರಗಳಿದ್ದರಿಂದ ಡಕಾರ ಲಕಾರ ಆಯಿತು, ಬಳಿತ್ಥ ಆಯಿತು. ಇದು ಪಾಣಿನಿ ಲಾ ಬಿಟ್ಟದಕ್ಕೆ ಇವರು ಮಾಡಿಕೊಂಡ ಒಂದು ಒಪ್ಪಂದ. ಸ್ವರದ ಆಚೆ ಈಚೆ ಇದ್ದರೆ ಅದೇ ಡಕಾರವೇ, ಬೇರೆ ಅಕ್ಷರ ಅಲ್ಲ, ಅದನ್ನು ಳ ಅಂತ ಹೇಳ್ತೇವೆ ಅಂತ. ಡಕಾರಕ್ಕೆ ಎರಡು ಉಚ್ಚಾರ ಆಯಿತು ಅಷ್ಟೆ. ಆದರೆ ಇಷ್ಟೇ ಅಲ್ಲ, ನಾನು ನಿಮಗೆ ಒಂದು ಹೇಳ್ತೇನೆ. ಯಾವ ಭಾಷೆಯಲ್ಲಾದರೂ ಲಕಾರ ಮತ್ತು ಲಕಾರ ಬೇರೆ ಇಲ್ಲದೇ ಇದ್ದರೆ ಬಹಳ ತೊಂದರೆ ಆಗುತ್ತೆ. ಪಾಣಿನಿ ಯಾಕೋ ಉತ್ತರ ಭಾರತವರಿಗೆ ಳ ಹೇಳಲಿಕ್ಕೆ ಬರೋದಿಲ್ಲ ಅಂತ ಬಿಟ್ಟು ಏನು ಕಥೆಯೋ ನನಗೆ ಗೊತ್ತಿಲ್ಲ. ನಮಗಂತೂ ತೊಂದರೆ ಆಗುತ್ತೆ. ಯಾಕೆಂದರೆ ನಮಗೆ ಕಲ್ಲು ಮತ್ತು ಕಳ್ಳು ಒಂದೇ ಅಲ್ಲ, ಅದು ಎಲ್ಲ ಒಂದೇ. ಳ ಇಲ್ಲ. ಈಗ ಹೇಗೆ ಹಿಂದಿ ಪಾಣಿನಿ ವ್ಯಾಕರಣ ಪ್ರಕಾರ ಅವನು ಕಲ್ಲು ಕುಡಿಯುತ್ತಾನೆ ಅಂತ ಹೇಳಬೇಕು. ಕಲ್ಲು ಮತ್ತು ಕಳ್ಳು, ಹಾಲು ಮತ್ತು ಹಾಳು ಒಂದೇ ಅಲ್ಲ ನಮಗೆ. ಅಂದರೆ ಪಾಣಿನಿ ಮಾಡಿದ ಪ್ರಮಾದದಿಂದ ಒಂದು ಭಾಷೆಗೆ ಅಷ್ಟು ತೊಂದರೆ ಆಗುತ್ತೆ ನೋಡಿ. ನಮಗೆ ಳ ಹೇಳಲಿಕ್ಕೆ ಬರುತ್ತಪ್ಪ. ಪಾಣಿನಿಯ ಕಾಲದಲ್ಲಿ ಉತ್ತರ ಭಾರತಕ್ಕೆ ಬರಲಿಲ್ಲ ಅಂತ ಒಂದು ಬಿಟ್ಟನೋ ಏನೋ, ಆದರೆ ಅದರಿಂದ ಉಪಕಾರ ಆಗಲಿಲ್ಲ. ಸಂಸ್ಕೃತಕ್ಕೆ ಬಹಳ ಉಪಕಾರ ಏನೂ ಆಗಲಿಲ್ಲ ಳ ಬಿಟ್ಟದ್ರಿಂದ. ಯಾಕೆಂದರೆ ಇದು ಬಿಡಿ, ಡಕಾರದ ಮಧ್ಯದಲ್ಲಿದ್ದದ್ದು ಬಿಡಿ, ಬೇರೆ ವಿಷಯ ಹೇಳ್ತೇನೆ ನಾನು ನಿಮಗೆ. ನೋಡಿ, ಕಾಲ ಮತ್ತು ಕಾಳ ಇದು ಸಂಸ್ಕೃತದಲ್ಲಿ ಎರಡು ಶಬ್ದಗಳು. ಕಾಲ ಅಂದರೆ ಕಾಲ, ಟೈಮ್. ಕಾಳ ಅಂದರೆ ಬ್ಲ್ಯಾಕ್. ಕಾಲ ಅಂದರೆ ಕಪ್ಪಲ್ಲ, ಕಾಳ ಅಂದರೆ ಕಪ್ಪು. ನಾವು ಕನ್ನಡದಲ್ಲೂ ನೋಡಿ ಕಪ್ಪು ಅನ್ನೋದಕ್ಕೆ ಕಾಳ ಅಂತ ಹೇಳ್ತೇವೆ. ಕಾಲ ಅಂದರೆ ಸಂಸ್ಕೃತದಲ್ಲಿ ಹಾಗೆ ಇತ್ತು. ಕಾಳ ಅಂದರೆ ಕಪ್ಪು, ಕಾಲ ಅಂದರೆ ಟೈಮ್, ಸಮಯ ಅನ್ನೋ ಒಂದಾಗುವುದು ಹೇಗೆ. ಸೊ ಎರಡು ಉಚ್ಚಾರಕ್ಕೆ ಎರಡು ಬೇರೆ ಬೇರೆ ಅರ್ಥ ಇದೆ. ಒಂದೇ ಶಬ್ದ ಆಗಿದ್ದರೆ, ಲಳೆಯೋರ ಭೇದ ಆಗಿದ್ದರೆ ಅದು ಒಂದೇ ಅರ್ಥ ಇದ್ದು. ಕಾಳ ಆಚಾರ್ಯರು ಇದನ್ನು ತನ್ನ ಗ್ರಂಥದಲ್ಲಿ ಸಮಗ್ರವಾಗಿ ಈ ಲಕಾರದ ವ್ಯತ್ಯಾಸವನ್ನು ಪ್ರಯೋಗಿಸಿದ್ದಾರೆ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಳಾಷ್ಟಮಿ ಭವೇತ್. ಕೃಷ್ಣ ಪಕ್ಷದ ಅಷ್ಟಮಿ ಅಂತ ಹೇಳೋದಕ್ಕೆ ಕಾಳಾಷ್ಟಮಿ ಅಂತ ಬರ್ತಾರೆ. ಕಾಲಾಷ್ಟಮಿ ಅಲ್ಲ, ಅದು ಕಾಲಾಷ್ಟಮಿ ಅಲ್ಲ, ಕಾಳಾಷ್ಟಮಿ. ಈಗ ಪ್ರಿಂಟ್ ಮಾಡುವಂಥ ಪೆದ್ದ ಪಂಡಿತರು ಕಾಲಾಷ್ಟಮಿನ ಪ್ರಿಂಟ್ ಮಾಡ್ತಾರೆ. ಯಾಕಂದರೆ ಅವರಿಗೆ ಲಾಳಾಗೋ ವ್ಯತ್ಯಾಸ ಗೊತ್ತಿಲ್ಲ. ನಮ್ಮ ಪಾಂಡಿತ್ಯದ ಒಂದು ದಾರಿದ್ರ್ಯ, ಜ್ಞಾನ ದಾರಿದ್ರ್ಯದಿಂದ ಆಚಾರ್ಯರು ಕೊಟ್ಟ ಶುದ್ಧ ಪಾಠವನ್ನು ಅಶುದ್ಧ ಪ್ರಿಂಟ್ ಮಾಡ್ತಾ ಇದ್ದೇವೆ. ಕಾಲಾಷ್ಟಮಿಯಿಂದ ಈಗ ಪ್ರಿಂಟ್ ಮಾಡ್ತೇವೆ. ಕಾಲಾಷ್ಟಮಿ ಅಲ್ಲ, ಆಚಾರ್ಯರು ಬರೆದದ್ದು ಕಾಳಾಷ್ಟಮಿ. ಅವರ ಸಾಕ್ಷಾತ್ ಶಿಷ್ಯರು ಬರೆದಿದ್ದ ಮ್ಯಾನುಸ್ಕ್ರಿಪ್ಟ್ನಲ್ಲಿ ಸ್ಪಷ್ಟವಾಗಿದೆ ಕಾಳಾಷ್ಟಮಿ ಅಂತ. ಇನ್ನೊಂದು ತಮಾಷೆ ನೋಡಿ, ತುಂಬ ಅನ್ನೋದಕ್ಕೆ ಎರಡು ಶಬ್ದ ಇದೆ ಸಂಸ್ಕೃತದಲ್ಲಿ, ಬಹುಲ ಮತ್ತು ಬಹಳ. ನಾವು ಕೃಷ್ಣ ಪಕ್ಷಕ್ಕೆ ಕಾಳಾಷ್ಟಮಿ ಅಥವಾ ಬಹುಳಾಷ್ಟಮಿ, ಶುದ್ಧ ಬಹುಳ ಅಂತ ಹೇಳ್ತೇವೆ. ಬಹುಳ ಹೇಳ್ತೇವಲ್ಲ, ಸಂಸ್ಕೃತದಲ್ಲಿ ಬಹುಳ ಆಗೋದಿಲ್ಲ, ಬಹುಲ. ಆದರೆ ಬಹಳ, ಬಹಳ ಅಲ್ಲ. ಎರಡಕ್ಕೆ ಅರ್ಥ ಒಂದೇ. ಒಂದು ಕಡೆ ಉಲಚು ಪ್ರತ್ಯಯ, ಒಂದು ಕಡೆ ಅಳಚು, ಅಲಚು ಅಲ್ಲ. ಪಾಣಿನಿಯ ಪ್ರಕಾರ ಎರಡು ಬಹಳ ಮತ್ತು ಬಹುಲ. ಆದರೆ ಆಚಾರ್ಯರು ಎಲ್ಲಿಯೂ ಬಹಳ ಅಂತ ಪ್ರಯೋಗಿಸುವುದಿಲ್ಲ, ಬಹಳ ಅಂತ ಹೇಳ್ತಾರೆ. ಕನ್ನಡದಲ್ಲಿಯೂ ಬಹಳ ಅಂತಲೇ ಹೇಳೋದು, ಬಹಳ ಅಂತ ಹೇಳೋದಿಲ್ಲ. ಸಂಸ್ಕೃತದಲ್ಲಿ ಆಚಾರ್ಯರು ಬಹಳ ಅಂತ ಹೇಳ್ತಾರೆ. ಆದರೆ ಬಹುಳ ಹೇಳೋದಿಲ್ಲ, ಬಹುಲ ಅಂತ ಹೇಳ್ತಾರೆ. ನಿಯತ ಇದು. ಹಾಗಾಗಿ ಲಾ ಮತ್ತು ಳ ಎಲ್ಲಿ ಬರಬೇಕು ಎಲ್ಲಿ ಬರಬಾರದು ಅನ್ನೋದಕ್ಕೆ ಒಂದು ನಿಯತವಾದ ವ್ಯವಸ್ಥೆ ಇದೆ. ಅದರಿಂದ ನಾವು ಳ ತೆಗೆದುಬಿಟ್ರೆ ಇದೆಲ್ಲ ಉಚ್ಚಾರಗಳು ಹೋಗಿಬಿಡ್ತವೆ. ಇನ್ನು ಡಾದೆ ಳ ಆಗುವಂಥದ್ದು ಉಂಟು, ಇಲ್ಲ ಅಂತಲ್ಲ ಲೋಕದಲ್ಲಿ. ಉದಾಹರಣೆಗೆ ನೀಲ ಅಂತ ಹೇಳ್ತೀವಿ, ನೀಲ ಅಂದರೆ ಬ್ಲೂ. ನೀಳ, ನೀಳ ಅಂದರೆ ನೀಡ, ನೆಸ್ಟ್, ಅದು ಡಾ ಕೆಳ ಬಂದ. ನೀಳ ಅಂದರೆ ಹಕ್ಕಿಯ ಗೂಡು, ನೀಲ ಅಂದರೆ ನೀಲವರ್ಣ. ಹೀಗೆ ಡ ಮತ್ತು ಳ ಮತ್ತು ಲ ಈ ಅಕ್ಷರಗಳಿಗೆ ಬೇರೆ ಬೇರೆಯಾದ ಸ್ವತಂತ್ರ ಅರ್ಥಗಳಿವೆ. ಅದನ್ನ ಒಂದು ಅಕ್ಷರವನ್ನು ಡಿಲೀಟ್ ಮಾಡಿಬಿಟ್ರೆ ಅಷ್ಟಾಂಶ ಭಾಷೆಯ ಬೆಳವಣಿಗೆಯನ್ನು ನಾವು ತುಂಡು ಮಾಡಿದ ಹಾಗಾಗುತ್ತೆ. ಇಲ್ಲಿ ಬಟ್ ಇತ್ಥ ಮೊದಲು ಶಬ್ದ. ಬಟ್ ಇತ್ಥ ಸಂಧಿ ಆಗುವಾಗ ಬಡಿತ್ಥ ಆಯಿತು. ಬಡಿತ್ಥ ಅನ್ನೋದಕ್ಕೆ ಇಕಾರ ಆಚೆಯಿಂದ ಈ ಕಡೆಯಿಂದ ಅಕಾರ ಇದ್ದದ್ರಿಂದ ಬಡಿತ್ಥ ಆಯಿತು. ಹಾಗಾಗಿ ಮೊದಲನೆಯ ಶಬ್ದ ಪದಪಾಠ. ಪದಪಾಠ ವೇದದಲ್ಲಿ ಪದಪಾಠ ಬಹಳ ಮುಖ್ಯ ಅರ್ಥ ಮಾಡುವುದಕ್ಕೆ. ಅಂತ ಬಟ್ ಇತ್ಥ ತತ್ ವಪುಷೇ ಅಧಾಯಿ ಇಂತ ರೂಪ, ಅದರ ಪದಪಾಠ ಧಾಯಿ ಅಂತ. ಸಂಸ್ಕೃತ ರೂಪ ಆಗುವುದು ಅಧಾಯಿ, ಅದರ ಪದಪಾಠ ಧಾಯಿ. ಯಾಕೆಂದರೆ ವೇದದಲ್ಲಿ ಮುಂದೆ ಜನಿ ಅಂತ ಬರೆಯುತ್ತೆ. ಯದಿ ಎಂಬ ಕೊರತೆಯ ಸಾಧ, ಅಲ್ಲಿ ಮುಂದೆ ಜನಿ ಅಂತ ಮುಂದೆ ಬರ್ತದೆ, ಅಜನಿ ಅಂತ ಆಗಬೇಕು. ಸಹಸೋ ಯಥೋ ಜನಿ, ಅಲ್ಲೂ ಅಷ್ಟೇ ಜನಿ ಮುಂದೆಯೂ ಆ ರೀತಿ ಅಕಾರ ಲೋಪ ಮಾಡಿ ಪ್ರಯೋಗ ಮಾಡ್ತಾರೆ.
ಅದು ವೇದದ ಸ್ಟೈಲು. ನಾನು ಹೇಳ್ದಲ್ಲ, ನಾವು ಮಾತಾಡೋ ಕೆಲವು ಅಕ್ಷರ ಅಕಾರವನ್ನು, ಧಾತುವಿನಲ್ಲಿ ಬರುವ ಅಕಾರವನ್ನು ಲೋಪ ಮಾಡುವುದು ವೇದ ಕಾಲದ ಸಂಸ್ಕೃತದ ಸ್ಟೈಲ್ ಅದು. ಆದ್ದರಿಂದ ಎಲ್ಲಿ ಅಕಾರ ಹೇಳಿಕ್ಕೆ ಬರುತ್ತೋ ಅಲ್ಲಿಯೂ ಸಂಧಿ ಪದಚ್ಛೇದ ಮಾಡೋ ಅಕಾರ ಬಿಟ್ಟು ಹೇಳ್ತಾರೆ. ಅದರಿಂದ ಬಟ್ ಇತ್ಥ ತತ್ ವಪುಷೇ ಅಧಾಯಿ ಅಲ್ಲ, ಪದಪಾಠ ಧಾಯಿ. ಆಮೇಲೆ ದರ್ಶತಂ ದೇವಸ್ಯ ಭರ್ಗಃ ಸಹಸಃ ಯತಃ ಜನಿ, ಇಷ್ಟು ಶಬ್ದಗಳು. ಇದನ್ನು ಈ ಒಂದು ಅರ್ಧ ಶ್ಲೋಕದ ಅರ್ಥವನ್ನು ಈಗ ಮೊದಲು ನೋಡೋಣ. ವಾಯುದೇವರು ಏನು ಮೊದಲು ಎತ್ಕೋತ ಹೇಳೋರು, ಬಟ್ ಅಂದರೆ ಬಲಸ್ವರೂಪ. ವಾಯುದೇವರು ವಾಯುರ್ಹಿ ಬಲದೇವತಾ. ಇಡೀ ನಮ್ಮ ದೇಹಕ್ಕೆ ತ್ರಾಣ ಕೊಡುವವರು ಪ್ರಾಣದೇವರು. ಪ್ರಾಣಕ್ಕೂ ತ್ರಾಣಕ್ಕೂ ಸಂಬಂಧ. ಈ ದೇಹದಲ್ಲಿ ಪ್ರಾಣಶಕ್ತಿ ಕಮ್ಮಿ ಆದರೆ ನಿಶಕ್ತಿ. ಪ್ರಾಣಶಕ್ತಿಯನ್ನು ತುಂಬುವುದಕ್ಕೋಸ್ಕರವೇ ಹಿಂದಿನವರು ಪ್ರಾಣಾಯಾಮ ಮಾಡ್ತಿದ್ರು. ನೀವು ಎಷ್ಟು ಪ್ರಾಣಾಯಾಮ ಮಾಡ್ತಿರೋ ಅಷ್ಟು ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಾಗತ್ತೆ. ಪ್ರಾಣಶಕ್ತಿ ಹೆಚ್ಚಾಯಿತು ಅನ್ನೋದಕ್ಕೆ ಏನು ಪ್ರೂಫು? ನಿಮಗೆ ಪ್ರೂಫ್ ಇದೆ. ನಮ್ಮ ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಾದಾಗ ಅದು ಅಷ್ಟೇ ವೇಗವಾಗಿ ಹೊರಕ್ಕೆ ಹರಿತಾ ಇರ್ತದೆ. ಅದನ್ನು ನೀವು ಮಾಡರ್ನ್ ಪರಿಭಾಷೆಯಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಅಂತ ಹೇಳ್ತಾರೆ. ನಿಮ್ಮ ಅಂಗೈಯಿಂದ ಆ ರೇಸ್ ಹೊರಗೆ ಬರ್ತಾ ಇರ್ತದೆ. ಯಾರಲ್ಲಿ ಒಳಗೆ ಪ್ರಾಣಶಕ್ತಿ ತುಂಬಿದೆಯೋ ಅದು ಹೊರಗೆ ಹೋಗ್ತಾ ಇರ್ತದೆ, ನಿರಂತರವಾಗಿ ಹೊರ ಹೋಗ್ತಾ ಇರ್ತದೆ. ಅದನ್ನೇ ಪ್ರಾಚೀನರು ಏನು ಮಾಡ್ತಿದ್ದರು, ರೋಗ ಪರಿಹಾರಕ್ಕೋಸ್ಕರ ಟಚ್ ಹೀಲಿಗಾಗಿ ಬಳಸ್ತಾ ಇದ್ರು. ಯಾಕೆಂದರೆ ಇದೇ ಪ್ರಾಣಶಕ್ತಿ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರುತ್ತೆ ನಮ್ಮ ಅಂಗೈ ಮೂಲಕ. ಏನು ನೀವು ಮಂತ್ರ ಹೇಳೋದು ಬೇಡ, ಸಾಧನೆ ಮಾಡೋದು ಬೇಡ, ತಪಸ್ಸು ಮಾಡೋದು ಬೇಡ. ನಿಮ್ಮ ಕೈಯಲ್ಲಿ ತನ್ನಷ್ಟಕ್ಕೆ ಪ್ರಾಣಶಕ್ತಿ ಆಟೋಮ್ಯಾಟಿಕಲಿ ಹೊರಗೆ ಬರ್ತಾ ಇದೆ. ಅದನ್ನು ವೇಸ್ಟ್ ಆಗೋ ಬದಲು ಇನ್ನೊಬ್ಬರಿಗೆ ಉಪಯೋಗಿಸಿ. ಇಲ್ಲದ್ರೆ ಹೋಗುವಂಥದ್ದು ಅದೇನು ನಿಮ್ಮ ಒಳಗೆ ಉಳಿಯೋದಿಲ್ಲ. ಅದನ್ನು ಒಬ್ಬ ರೋಗಿ ಇದ್ದರೆ ಅವನ ತಲೆ ಮೇಲೆ ಕೈ ಇಟ್ಟು ಅಥವಾ ಮೈ ಮೇಲೆ ನೀವು ಕೈ ಇಟ್ಟು ಕೂಸಿದರೆ ನಿಮ್ಮ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಅವನ ದೇಹದ ಒಳಗೆ ಹೋಗುತ್ತೆ. ತಲೆ ಮೇಲೆ ಕೈ ಇಟ್ಟರೆ ಪೂರ್ತಿಯಾಗಿ ಅವನ ದೇಹದ ಕೆಳಗಿನ ಒಳಗೆ ಬರುತ್ತೆ. ಆವಾಗ ಬಲ ಬಂತು. ಬಲ ಅಂದರೆ ಆ್ಯಂಟಿಬಾಡಿ, ರೆಸಿಸ್ಟೆನ್ಸ್ ಪವರ್, ರೋಗವನ್ನು ನಿವಾರಣೆ ಮಾಡುವ ಶಕ್ತಿ ಅವನಿಗೆ ಬರ್ತದೆ. ಬಂತು ಅಂದರೆ ರೋಗ ಗುಣ ಆಗುತ್ತೆ. ಆದ್ದರಿಂದ ಪ್ರಾಯ ಟಚ್ ಹೀಲಿನಷ್ಟು ಪರಿಣಾಮಕಾರಿಯಾಗಿರ್ತಕ್ಕ ಔಷಧ ಇವತ್ತು ಯಾವ ವೈದ್ಯಶಾಸ್ತ್ರದಲ್ಲಿ ಈ ತನಕ ಇನ್ವೆಂಟ್ ಆಗಲಿಲ್ಲ. ನಿಮಗೆ ಒಂದು ನೀವು ಪ್ರಯೋಗ ಮಾಡಿ ನೋಡ್ಬೋದು. ನಿಮ್ಮ ಹತ್ರ ಪ್ರಾಣಶಕ್ತಿ ಇದ್ದರೆ, ಇಲ್ಲದಿದ್ದರೆ ನನಗೆ ಗೊತ್ತಿಲ್ಲ, ಇದ್ದರೆ ನೀವು ಅದನ್ನು ಪ್ರಯೋಗ ಮಾಡಿ ನೋಡ್ಬೋದು. ನಾನು ಇದನ್ನು ಸುಮ್ಮನೆ ಬುಕ್ಕಿಶ್ ಆಗಿ ಹೇಳ್ತಾ ಇದ್ದೀನಿ. ಏನು ಅಂದರೆ, ನೀವು ಪ್ರಯೋಗ ಮಾಡಿ. ಒಂದು ಮಗುವಿಗೆ ತಲೆನೋವು ಅಂತಿಟ್ಟು, ಅದು ತಲೆನೋವು ಅಂತ ಅಳ್ತಾ ಇರ್ತದೆ. ಆವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೇವೆ ನಾವು. ಅಯ್ಯೋ ಮಗುವಿಗೆ ತಲೆನೋವಂತೆ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಬೇಡಿ. ಮೊದಲು ನಾನು ಏನು ಹೇಳೋದು ಅಂದರೆ, ನಮ್ಮ ತಾಯಂದಿರು ಬಹಳ ಸುಲಭವಾಗಿ ಇದನ್ನು ಪ್ರಯೋಗ ಮಾಡಿ. ಮಗುವಿಗೆ ತಲೆನೋವಾದಾಗ ಅದರ ತಲೆ ಮೇಲೆ ನೀವು ಪ್ರೀತಿಯಿಂದ ಕೈಯಾಡಿಸಿ, 1 ನಿಮಿಷ ತಲೆ ಮೇಲೆ ಕೈಯಾಡಿಸಿ, ಅಲ್ಲಿಗೆ ಬಾಯಿ ಮುಚ್ಚುತ್ತೆ ಮಗು. ಯಾಕೆಂದ್ರೆ ತಲೆನೋವು ಕೂಡ ಆಗಿರುತ್ತೆ. ಅದರ ಬದಲು ಡಾಕ್ಟ್ರ್ ಹತ್ರ ಹೋಗೋದು. ಡಾಕ್ಟ್ರಿಗೆ ಯಾಕೆ ತಲೆನೋವು ಅಂತ ಗೊತ್ತಿಲ್ಲ. ಇವತ್ತೊಂದು ಮಾತ್ರ ಕೊಡ್ತೇನೆ, ಗುಣ ಆಗದಿದ್ದರೆ ನಾಳೆ ಬನ್ನಿ ಬೇರೆ ಮದ್ದು ಕೊಡ್ತೇನೆ. ಅವರಿಗೆ ಗಿರಾಕಿ ಆಯಿತು. ನಿಮಗೆ ಮಗುವಿಗೆ ಗುಣ ಆಗಬೇಕಾದ್ರೆ 3 ಥರ ಮದ್ದು ಚೇಂಜ್ ಮಾಡಬೇಕಾಯ್ತು. ಏನೂ ಮಾಡೋದು ಬೇಡ. ನೀವು ಪ್ರೀತಿಯಿಂದ ಮಗುವಿನ ತಲೆ ಮೇಲೆ ಕೈಯಾಡಿಸಿದರೆ ತನ್ನಷ್ಟಕ್ಕೆ ತಲೆನೋವು ಹೋಗುತ್ತೆ. ಇದು ನಾನು ತಾಯಂದಿರಿಗೆ ವಿಶೇಷವಾದ ರಿಕ್ವೆಸ್ಟ್. ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮ ದೊಡ್ಡವರಿಗೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಯಾಕೆಂದರೆ ನಾವು ದೊಡ್ಡವರಿಗೆ ಟಚ್ ಹೀಲ್ ಮಾಡಬಾರ್ದು. ನಮಗಿಂತ ದೊಡ್ಡವರಿಗೆ ಅದು ಅಂದರೆ ಅವರ ಯೋಗ್ಯತೆಯಲ್ಲಿ ಹೆಚ್ಚಿದ್ದವರಿಗೆ. ಯಾಕೆಂದರೆ ಅವರಲ್ಲಿ ದೊಡ್ಡವರು ಅಂತ ಯಾರನ್ನು ಕರೆಯೋದು ಅಂದರೆ ಬರೀ ವಯಸ್ಸಿನ ದೊಡ್ಡವರಲ್ಲೇ ಹೇಳೋದು ನಾನು. ಅವರಲ್ಲಿ ನಮಗಿಂತ ಹೆಚ್ಚು ಪ್ರಾಣಶಕ್ತಿ ಇರುತ್ತೆ, ನಾವೇನು ಕೊಡೋದವರಿಗೆ. ಆದ್ದರಿಂದ ನೋಡಿ, ದೊಡ್ಡವರಿಗೆ ನಾವು ನಮ್ಮ ಕೈಯ ಈ ಸಣ್ಣವರು ನಮಸ್ಕಾರ ಮಾಡಿದರೆ ದೇವರು ಒಳ್ಳೇದು ಮಾಡಲಪ್ಪ ಅಂತ 2 ಕೈಯನ್ನು ಅವನ ಮೇಲಕ್ಕೆ, ಅವನ ಮುಖಕ್ಕೆ ಎದುರಾಗಿ ಹಿಡಿತೇವೆ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸು ಪ್ರಾಣಶಕ್ತಿ ಆ ಹುಡುಗನಲ್ಲಿ ತುಂಬಲಿ ಆಶೀರ್ವಾದ ಮಾಡೋದು ಅಂದರೆ ಪ್ರಾಣಶಕ್ತಿ ಕೊಡೋದು. ದೊಡ್ಡವರಿಗೆ ಹೋಗುವಾಗ ಗುರುಗಳೇ ಅಂದರೆ ವಿ ವಿಡ್ರಾ ದಟ್ ಎನರ್ಜಿ. ಆ ಎನರ್ಜಿಯನ್ನು ಗುರುಗಳ ಮೇಲೆ ಹರಿಸಬಾರ್ದು, ಅದನ್ನು ವಿಡ್ರಾ ಮಾಡ್ತೇವೆ. ಸೊ ನಾವು ವಿಡ್ರಾ ಮಾಡ್ತೇವೆ ಅನ್ನೋದು ಕೈ ಮುಗಿ. ಈ ಪ್ರತಿಯೊಂದು ಮುದ್ರೆಗೆ ಇಷ್ಟು ಅರ್ಥವತ್ತಾಗಿ ಹಿಂದಿನವರು ಆಚರಣೆಗೆ ತಂದರು. ಈಗ ಅದನ್ನು ದೊಡ್ಡವರಿಗಾಗುವಾಗ ನಾವು ಪ್ರಾಣಶಕ್ತಿಯನ್ನು ವಿಡ್ರಾ ಮಾಡಿಕೊಡ್ತೇವೆ, ಅದು ನಮ್ಮ ಒಳಗೆ ಉಳಿತು. ಹೀಗೆ ಸಣ್ಣವರಿಗಾಗುವಾಗ ಹೀಗೆ ಮಾಡ್ತೀವಿ. ಇಷ್ಟು ಯಾಕೆ ಹೇಳಿದೆ ಅಂದರೆ, ನೀವು ಪ್ರಾಣಾಯಾಮ ಮಾಡಿದ್ದರಿಂದ ಪ್ರಾಣಶಕ್ತಿ ನಿಮ್ಮಲ್ಲಿ ಎಷ್ಟು ಹೆಚ್ಚಾಯಿತು ಅನ್ನೋದು ನೀವು ಟೆಸ್ಟ್ ಅಂಗೈ ಮೂಲಕ ಮಾಡ್ಬೋದು. ಯಾಕೆಂದರೆ ನೀವು ಪ್ರಾಣಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆದಾಗ ಕೈ ಬಿಸಿ ಆಗಲಿಕ್ಕೆ ಶುರು. ಹೀಟ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಪಾಮ್. ಕೈ ಬಿಸಿ ಆಗುತ್ತೆ. ಎಷ್ಟು ಬಿಸಿ ಇದ್ದರೆ ಇಷ್ಟು ದೂರ ಇಟ್ಕೊಂಡು ಅದರ ಬಿಸಿ ಇದಕ್ಕಾಗುತ್ತೆ, ಇದ್ರ ಬಿಸಿ ಅದಕ್ಕಾಗುತ್ತೆ.
ಅದೇ ನೀವು ಪ್ರಾಣಶಕ್ತಿ ಕಳ್ಕೊಂಡ್ರೆ ಕೈ ಸಿಮ ಆಗುತ್ತೆ. ನಿಮಗೆ ಈಗ ಪರೀಕ್ಷೆ ಮಾಡೋದು ಭಾಳ ಸುಲಭ. ಯಾಕೆಂದರೆ ಯಾರು ಬೇಕಾದ್ರೂ ಕೈ ಕೊಡ್ತಾರೆ ಶೇಕ್ ಹ್ಯಾಂಡ್ ಮಾಡಲಿಕ್ಕೆ. ಅವರ ಕೈಯಲ್ಲಿ ಎಷ್ಟು ಪ್ರಾಣಶಕ್ತಿ ಕಮ್ಮಿ ಇದೆ ಅನ್ನೋದನ್ನು ಅವ್ರು ಜಾಹೀರು ಮಾಡ್ಕೋತಾರೆ. ಅವ್ರು ಮುಟ್ಟಿದ ತಕ್ಷಣ ಇವು ಪ್ರಾಣಶಕ್ತಿ ಇಲ್ಲ ಈ ಪ್ರಾಣಿಗೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅವು ಭಾರಿ ಖುಷಿಯಿಂದ ಹಲೋ ಹಲೋ ಅಂತ ಕೈ ಕೊಡ್ತಾವೆ. ಕೈ ಕೊಡುವ ಮೂಲಕ ನಮ್ಮ ದೌರ್ಬಲ್ಯವನ್ನು ಇನ್ನೊಬ್ಬರಿಗೆ ನಾವು ಧಾರೆ ಎರೆಯೋದು. ಕೈ ಮುಟ್ಟಿದ ತಕ್ಷಣ ಅವನಲ್ಲಿ ಪ್ರಾಣಶಕ್ತಿ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ. ಯಾಕೆಂದರೆ ಕೈ ಸಿಮ ಇರುತ್ತೆ, ಪ್ರಾಣಶಕ್ತಿ ಏನೂ ಇಲ್ಲ ಅಂತ. ನೀವು ಇಲ್ಲಿ ಮುಟ್ಟಿದ್ರು ಸಿಮ ಇರುತ್ತೆ, ಇಲ್ಲಿ ಮುಟ್ಟಿದ್ರೆ ನೆತ್ತಿಗೂ ಸಿಮ ಇರುತ್ತೆ. ಪ್ರಾಣಶಕ್ತಿ ದೇಹದಲ್ಲಿ ಕಮ್ಮಿ ಆದಾಗ ನೆತ್ತಿ ಮುಟ್ಟಿದ್ರು ಥಂಡಿ, ಕೈಯೂ ಥಂಡಿ, ಆವಾಗ ಪ್ರಾಣಶಕ್ತಿ ಕಮ್ಮಿ ಆಗಿದೆ. ಈ ಪ್ರಾಣಶಕ್ತಿ ತನ್ನಷ್ಟಕ್ಕೆ ನಾವು ಅನುಷ್ಠಾನ ಪ್ರಾಣಾಯಾಮ ಮಾಡದೇ ಇದ್ದರೆ ದೇಹದಲ್ಲಿ ಕಮ್ಮಿ ಆಗಬಹುದು. ಇನ್ನೂ ಬೇಗ ಪ್ರಾಣಶಕ್ತಿ ಹೋಗಬೇಕು ಅಂತಿದ್ದರೆ ಬಹಳ ಸುಲಭ ಉಪಾಯ ಇದೆ. ಏನು ಅಂದರೆ ಸಿಗರೇಟ್ ಸೇದ್ರಿ, ತನ್ನಷ್ಟಕ್ಕೆ ಪ್ರಾಣಶಕ್ತಿ ಲೀಕ್ ಆಗಬಹುದು, ಏನಿರೋದಿಲ್ಲ. ಆದ್ದರಿಂದ ಸಿಗರೇಟ್ ಸೇದುವ ಡಾಕ್ಟ್ರ್ ಮದ್ದು ಕೊಟ್ಟರು ಕೆಲಸ ಮಾಡೋದು. ಯಾಕೆಂದರೆ ಅವ್ರು ಕೊಟ್ಟರೆ ಪ್ರಾಣಶಕ್ತಿ ಇರೋದಿಲ್ಲ ಅವರ ಮೆಡಿಸಿನ್ನಲ್ಲಿ. ಸಿಗರೇಟ್ ಸೇದು ಇದೆಲ್ಲ ಪ್ರೂಫ್ ಸಿದ್ಧವಾಗಿರತಕ್ಕಂಥ ದಾಖಲೆಯಿಂದ. ಸಿಗರೇಟ್ ಸೇದಿದ್ದವರ ದೇಹದಲ್ಲಿ ಪ್ರಾಣಶಕ್ತಿ ಇರೋಲ್ಲ. ಯಾರು ಡ್ರಿಂಕ್ಸ್ ತಗೋತಾರೆ, ಆಲ್ಕೋಹಾಲ್ ಡ್ರಿಂಕ್ಸ್ ಅಂದರೆ ಮನೆಯಲ್ಲಿ ತಾಯಿ ಕೊಟ್ಟ ಹಾಲಲ್ಲ, ಆಲ್ಕೋಹಾಲ್, ಅದನ್ನು ಯಾರು ಆ ಹಾಲು ತಗೋತಾರೆ ಅವರಲ್ಲಿ ಪ್ರಾಣಶಕ್ತಿ ಏನು ಪ್ರಾಣಾಯಾಮ ಮಾಡಿದರೂ ಪ್ರಾಣಶಕ್ತಿ ಬೆಳೆಯೋಲ್ಲ. ಅಂದರೆ ಇದು ಪ್ರಯೋಗದಿಂದ ಸಿದ್ಧವಾದ ಸಂಗತಿಗಳು. ಪ್ರಾಚೀನರು ಯಾಕೆ ಇದೆಲ್ಲ ನೀವು ಮಾಡಿದರು ಅಂದರೆ ಇದಕ್ಕೋಸ್ಕರ, ನಮ್ಮಲ್ಲಿ ಪ್ರಾಣಶಕ್ತಿ ಬೆಳೀಬೇಕು ಅನ್ನೋದಕ್ಕೋಸ್ಕರ ಡ್ರಿಂಕ್ಸ್ ತಗೋಬೇಡಿ ಎಂದು. ಧೂಮಪಾನ ಇದನ್ನು ಮಾಡಿದರೆ ತನ್ನಷ್ಟಕ್ಕೆ ಪ್ರಾಣಶಕ್ತಿ ಕಮ್ಮಿ ಆಗುತ್ತೆ. ಅದನ್ನು ಬಿಟ್ಟರೆ ಮತ್ತು ಪ್ರಾಣಾಯಾಮ ಮಾಡ್ತಾ ಇದ್ದರೆ ಪ್ರಾಣಶಕ್ತಿ ಹೆಚ್ಚಾಗ್ತದೆ. ಪ್ರಾಣಶಕ್ತಿ ಹೆಚ್ಚಾದಾಗ ನಮ್ಮ ಕೈ ಆ ಪ್ರಾಣಶಕ್ತಿಯನ್ನು ಹೊರಕ್ಕೆ ಕೊಡುತ್ತೆ. ಅದನ್ನು ನಾವು ಯಾರಿಗಾದರೂ ಪಾಸಾನ್ ಮಾಡಬಹುದು. ಪಾಸಾನ್ ಮಾಡಿ ತಲೆ ಮೇಲೆ ಕೈ ಇಟ್ಟು ಅದರ ಜೊತೆಗೆ ನೀವು ಪ್ರಾಣಶಕ್ತಿ ತನ್ನಷ್ಟಕ್ಕೆ ಪಾಸಾನ್ ಆಗುತ್ತೆ. ಅದರ ಜೊತೆಗೆ ನೀವು ಧನ್ವಂತರಿ ಮಂತ್ರವನ್ನು ಜಪ ಮಾಡಿಬಿಟ್ರೆ ಖಂಡಿತವಾಗಿ ಎಂಥ ರೋಗವನ್ನು ಕೂಡ, ಅಂದರೆ ನಾನು ಅನುಭವಿಸಿ ಹೇಳುವ ಮಾತು, ಪುಸ್ತಕ ಓದಿ ಅಲ್ಲ, ಯಾವುದೆಲ್ಲ ಗುಣ ಆಗುತ್ತೆ ಟಚ್ ಹೀಲ್ನಿಂದ. ಕ್ಯಾನ್ಸರ್ ಗುಣ ಅದು ಗೊತ್ತಿದೆ ನನಗೆ. ಬ್ಲೈಂಡ್ನೆಸ್ ಅದು ಯಾವುದು, ನರ್ವಸ್ ಡೆಬಿಲಿಟಿಯಿಂದ 2 ಕಣ್ಣು ಬ್ಲೈಂಡ್ ಆದದ್ದು ಟಚ್ ಹೀಲ್ನಿಂದ. ಕಣ್ಣು ಡಾಕ್ಟ್ರು ಹೇಳಿದರು ಇದು ನರ್ವಸ್ ಡೆಬಿಲಿಟಿ, ಇದಕ್ಕೆ ವಿ ಹ್ಯಾವ್ ನೋ ಮೆಡಿಸಿನ್. ಕಣ್ಣು ಬರುವುದಕ್ಕೆ ನಮ್ಮ ಹತ್ರ ಮದ್ದಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಬಿಟ್ಟ ಕೇಸು ಹೀಗೆ ಟಚ್ ಹೀಲ್ ಮಾಡಿದ್ದರಿಂದ ಕಣ್ಣು ಬಂದದ್ದು. ಕ್ಯಾನ್ಸರ್ನಂಥ ರೋಗಗಳು ಅಂತುಂಟು. 10 ವರ್ಷ ಮದುವೆಯಾಗಿ ಪ್ರೆಗ್ನೆಂಟ್ ಆಗದ ಒಬ್ಬಳು ಡಾಕ್ಟ್ರು, ಆಕೆ ತನ್ನ ಗಂಡನೂ ಡಾಕ್ಟ್ರು, ಅವರು ತಮ್ಮ ಫಿಸಿಕಲ್ ಸ್ಟಡಿ ಮಾಡಿ ದೇಹದ ಪರಿಸ್ಥಿತಿಯನ್ನು ತಮಗೆ ಮಕ್ಕಳಾಗುವುದು ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿ ಕೂತವರು. ಟಚ್ ಹೀಲ್ನಿಂದ ಮಗುವಾಗಿದೆ. ಆ ಡಾಕ್ಟ್ರು ಬಂದು ನನ್ನ ಹತ್ರ ಹೇಳಿದರು, ಇದು ಇಟ್ ಇಸ್ ಎ ಮೆಡಿಕಲ್ ವಂಡರ್. ಯಾಕೆಂದರೆ ನಮ್ಮ ವೈದ್ಯಶಾಸ್ತ್ರದ ಪ್ರಕಾರ ತನಗೆ ಮಗುವಾಗುವ ಸಾಧ್ಯತೆಯೇ ಇಲ್ಲ, ಅದಕ್ಕೆ ಬೇಕಾದ ರಚನೆಯೇ ಇಲ್ಲ ದೇಹದೊಳಗೆ. ಆದರೆ ಆಯಿತು ಅಂದರೆ ಇದು ಅದ್ಭುತ. ಹೀಗೆ ನೀವು ಟಚ್ ಹೀಲ್ನಿಂದ ಅಂಗೈ ಮದ್ದು ಅಂತ ಹೇಳ್ತಾರೆ. ಅಂಗೈ ಮದ್ದು ಅಥವಾ ತೋಟದಲ್ಲಿರ್ತಕ್ಕ ಗಿಡ, ಹಿತ್ತಲ ಗಿಡ ಮದ್ದಲ್ಲ, ಅಂಗೈ ಮದ್ದಿದು. ನಮ್ಮ ಕೈಯಲ್ಲಿರುವ ಶಕ್ತಿ ದೇವರು ಕೊಟ್ಟಿರೋದು. ಇದನ್ನು ಉಪಯೋಗಿಸಿ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ, ನಮ್ಮ ಚಿಕ್ಕವರಿಗೆ ಮೊದಲು ನಾವು ಪರೀಕ್ಷೆ ಮಾಡಿ ನೋಡಬೇಕು. ಅದು ಗುಣ ಆಗದಿದ್ದರೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗೋಣ. ದಯವಿಟ್ಟು ಯಾರು ಡಾಕ್ಟ್ರ್ ಇದ್ದರೆ ಬೈಬೇಡಿ ನನ್ನನ್ನು, ನಮಗೆ ವ್ಯಾಪಾರ ಹೇಗೆ ಮಾಡ್ತಾನೆ ಅಂತ. ವಸ್ತುಸ್ಥಿತಿ ಹೇಳೋದು ನಾವು. ಡಾಕ್ಟ್ರೂ ಕೂಡ ಅವರ ಕೈಯಲ್ಲಿ ಮ್ಯಾಗ್ನೆಟಿಕ್ ರೇಸ್ ಇದ್ದರೆ ಆ ಡಾಕ್ಟ್ರು ಕೊಟ್ಟ ಮೆಡಿಸಿನ್ ಕೂಡ ಆಗುತ್ತೆ. ಅದು ಇಲ್ಲದೇ ಇದ್ದರೆ ಅವರು ಕೊಟ್ಟ ಮೆಡಿಸಿನ್ ಕೆಲಸ ಮಾಡೋಲ್ಲ. ಮೆಡಿಸಿನ್ ಕೆಲಸ ಮಾಡುವುದೇ ನಮ್ಮಲ್ಲಿ ಇರತಕ್ಕಂಥ ಮ್ಯಾಗ್ನೆಟ್ ಪ್ರಾಣಶಕ್ತಿಯಿಂದ. ಅದರಿಂದ ಪ್ರಾಣವೇ ತ್ರಾಣ. ನಮ್ಮ ದೇಹದಲ್ಲಿ ಬಲ ಅಂದರೆ ಪ್ರಾಣದೇವರ ಸನ್ನಿಧಾನ. ಪ್ರಾಣದೇವರ ಸನ್ನಿಧಾನ, ಪ್ರಾಣಶಕ್ತಿ ಎಷ್ಟು ಹೆಚ್ಚಿದೆಯೋ ಅಷ್ಟು ನಾವು ಬಲಿಷ್ಠರಾಗ್ತೇವೆ. ಆದ್ದರಿಂದ ಪ್ರಾಣದೇವರನ್ನು ಮೊದಲು ಶಬ್ದ ಬಟ್. ಬಟ್ ಅಂದರೆ ಬಲಸ್ವರೂಪ. ಇಡೀ ಜಗತ್ತಿಗೆ ಬಲ ಕೊಡ್ತಕ್ಕವರು ಅವರು ಮಹಾಬಲ. ಮಹಾಬಲ ಅಂದರೆ ವಾಯುದೇವರು. ಆಮೇಲೆ ವಾಯುರ್ಹಿ ಬಲದೇವತ. ಪ್ರಾಣ ಓಜಸ್ಸಹೋ ಬಲಂ ಭಾಗವತಲ್ಲಿ ಹೇಳುವಂಥ ಪ್ರಾಣದೇವರು ಅಂದರೆ ಓಜಸ್ಸು, ಸಹಸ್ಸು, ಬಲ. ಈ 3 ಶಕ್ತಿಗಳ ಸಮಷ್ಟಿಯೇ ಪ್ರಾಣದೇವರು ಅಂತ. ಓಜಸ್ಸು, ಸಹಸ್ಸು, ಬಲ ಅಂದರೆ ಏನು? ಓಜಸ್ಸು ಅಂದರೆ ಪರಾಭಿಭವ ಶಕ್ತಿತ, ಇನ್ನೊಬ್ಬರನ್ನು ಮಣಿಸುವ ಶಕ್ತಿಗೆ ಓಜಸ್ಸು ಅಂತ ಹೇಳೋದು. ಸಹಸ್ಸು ಅಂದರೆ ಇನ್ನೊಬ್ಬರಿಗೆ ಮಣಿಯದಂಥ ತಾಕತ್ತು. ಇನ್ನೊಬ್ಬರನ್ನು ಮಣಿಸುವ ತಾಕತ್ತು ಓಜಸ್ಸು, ಇನ್ನೊಬ್ಬರಿಗೆ ಮಣಿಯದಂಥ ತಾಕತ್ತು ಸಹಸ್ಸು. ಅದು 2ರ ಸಮಷ್ಟಿಯಾಗಿರತಕ್ಕ ಆತ್ಮಬಲ, ಅದು ಬಲ. ಹೀಗೆ ಪ್ರಾಣದೇವರು ಅಂದರೆ ಓಜಸ್ಸು, ಸಹಸ್ಸು ಮತ್ತು ಬಲಗಳ ಸಮಷ್ಟಿ ರೂಪ ಅಂತ ಭಾಗವತದ ವಚನ. ಅದಕ್ಕೆ ಅಂದರೆ ಭಗವಂತ
ನನ್ನ ಬಿಟ್ಟರೆ, ಭಗವಂತನನ್ನು ಬಿಟ್ಟರೆ ಜಗತ್ತಿನ ಸರ್ವಶ್ರೇಷ್ಠ ಬಲಸ್ವರೂಪ ಪ್ರಾಣದೇವರು. ಅವರಿಗೆ ಅದಕ್ಕೆ ಎರಡು ಅವರ ಶಕ್ತಿ, ಒಂದು ಬಲ ದೇಹಶಕ್ತಿ, ಒಂದು ಜ್ಞಾನಶಕ್ತಿ. ದೇಹ ಮತ್ತು ತಲೆ ಇದು ಎರಡು ಅಂಗಗಳ ಪೂರ್ಣತೆ. ಅದಕ್ಕೆ ಬಟು ಅಂದರೆ ದೇಹ ಬಲ. ಆಮೇಲೆ ಮುಂದೆ ಹೇಳ್ತಾರೆ ದರ್ಶತಂ ಅಂದರೆ ಜ್ಞಾನ ಸ್ವರೂಪ. ಅಂದರೆ ಜ್ಞಾನದ ಬಲವೂ ಪೂರ್ಣ, ದೇಹದ ಬಲದಲ್ಲಿ ಪೂರ್ಣ. ಜ್ಞಾನ ಅಂದರೆ ಬುದ್ಧಿ ಮತ್ತು ದೇಹ, ಶರೀರ ಮತ್ತು ಮನಸ್ಸು, ಈ ಎರಡರ ಶಕ್ತಿಯು ಪೂರ್ಣವಾಗಿ ಅಭಿವ್ಯಕ್ತವಾಗಿರತಕ್ಕ ಜೀವ. ಜೀವರಲ್ಲಿ ಅಷ್ಟು ಪೂರ್ಣವಾಗಿ ಬುದ್ಧಿ ಮತ್ತು ದೇಹ ಬಲಯುಕ್ತವಾದ ಇನ್ನೊಂದು ಜೀವವೇ ಇಲ್ಲ, ಅದು ಪ್ರಾಣದೇವ. ಅದಕ್ಕೆ ಅವನು ಬಟ್ ಮತ್ತು ದರ್ಶತಂ ಅಂತ ಹೇಳ್ತಾರೆ. ಅದೇ ವಾಯು ಶಬ್ದ ಹೇಳ್ತಾನೆ. ವಂ ಅಂದರೆ ಬಲ ಸಂಸ್ಕೃತದಲ್ಲಿ, ಆಯು ಅಂದರೆ ಜ್ಞಾನ. ಸೊ ವಾ ಆಯು, ವಾ ಪ್ಲಸ್ ಆಯು ಅಂದರೆ ಬಲ ಮತ್ತು ಜ್ಞಾನ. ಅದನ್ನೇ ಬಟ್ ಮತ್ತು ದರ್ಶತಂ ಅಂತ ಹೇಳಿದ್ರು. ವೇದ ಮಂತ್ರಗಳು ಒಂದೊಂದು ಶಬ್ದ, ಅದರ ಬಗ್ಗೆ ನಾವು ಯೋಚನೆ ಮಾಡಿದರೆ ನಮ್ಮನ್ನು ಎಷ್ಟು ಆಳದ ಚಿಂತನೆ ಕೊಂಡು ಹೋಗ್ತೇವೆ ನೋಡಿ. ಬಟ್ ಇತ್ಥಾ ತದ್ವಪುಷೇಧಾಯಿ ದರ್ಶತಂ. ಬಟ್ ಅಂದರೆ ಬಲಸ್ವರೂಪ, ದರ್ಶತಂ ಅನ್ನೋದಕ್ಕೆ ಎರಡರ್ಥ. ಒಂದು ದರ್ಶತ ಅಂದರೆ ಮೂರನೆಯ ಅಕ್ಷರ ಆಧಿಕ್ಯವನ್ನು ಹೇಳುತ್ತೆ ಅಂತ ಒಂದು. ಈಗ ನೋಡಿ, ನಮ್ಮಲ್ಲಿ ಕೂಡ ಸಂಸ್ಕೃತದ ಒಂದು ಶಬ್ದವನ್ನು ಅದರ ಮೂರನೆಯ ಅಕ್ಷರ ಹೇಳಿದರೆ ಅದೇ ಅರ್ಥ ಹೇಳುತ್ತೆ. ತೃತೀಯೋ ಅತಿಶಯ ಅಂತ ಸಂಸ್ಕೃತದಲ್ಲಿ. ಈಗ ಕಾ ಕಾ ಅಂತ ಸಂಸ್ಕೃತ, ಅದನ್ನು ನಾವು ಕಾಕೆ ಅಂತ ಹೇಳಿದ್ರೆ ಕಾಗೆ ಅಂತೇವೆ. ಅದರ ಮೂರನೇ ಅಕ್ಷರ ಕಾ ಖಾ ಗ. ಅಂದರೆ ಒಂದು ಶಬ್ದಕ್ಕೆ ಸಹಜವಾಗಿ ಇನ್ನೊಂದು ಭಾಷೆಯಲ್ಲಿ ಹೋಗುವಾಗ ಅದರ ಮೂರನೇ ಅಕ್ಷರವನ್ನು ಹೊಂದುತ್ತೆ. ಇದು ಭಾಷಾಶಾಸ್ತ್ರ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸೂತ್ರವೇ ಇದೆ, ಒಂದು ಅಕ್ಷರಕ್ಕೆ ಅದರ ಬದಲು ಅದರ ಮೂರನೇ ಅಕ್ಷರವನ್ನು ಹೇಳಿದರೆ. ನೀವು ಉದಾಹರಣೆ ಹೇಳ್ತೇನೆ ನಾನು. ಕವಿತೆ ಅಂತಿದೆ, ಕವಿತೆ ಅಂತ. ಅದನ್ನು ಕನ್ನಡದಲ್ಲಿ ಅದು ಒಬಯೋ ಒಂದು ಪಕಾರ, ಅದು ಇನ್ನೂ ಸ್ವಲ್ಪ ಆಚೆ ದೂರ ಹೋಗುತ್ತೆ. ಕವಿತೆ ಅಂತ ಹೇಳ್ತಾರೆ, ಕವಿತೆ. ಹಾಗೆ ಅಕ್ಷರವನ್ನು ಒಂದೋ ಮೂರನೇ ಅಕ್ಷರ ಅಥವಾ ಆರನೇ ಅಕ್ಷರ ಹೆಚ್ಚಾಗಿ ಬದಲಾಗೋದು ನೀವು ಬದಲಿಸಿದರೆ ಅದು ಆಧಿಕ್ಯವನ್ನು ಹೇಳುತ್ತೆ, ಅದು ಆ ವಸ್ತುವನ್ನೇ ಒತ್ತು ಕೊಟ್ಟು ಹೇಳುತ್ತೆ. ಹಾಗಾಗಿ ದರ್ಶತಂ ಅನ್ನುವಲ್ಲಿ ತಾ ಉಂಟಲ್ಲ, ತಾ ಅನ್ನೋದನ್ನು ನೀವು ನೋಡಿ, ತಾ ಥಾ ದ, ಅದರ ಮೂರನೇ ಅಕ್ಷರ ದ, ಅದರ ಮೂರನೇ ಅಕ್ಷರ ದ ಧ ನ, ಮೂರರಿಂದ ಮೂರನೇ ಅಕ್ಷರ, ಅದು ಆಧಿಕ್ಯವನ್ನು ಹೇಳುವಂಥದ್ದು. ಹಾಗಾಗಿ ಏನಾಯ್ತು ಈಗ, ದರ್ಶತ ಅಂದರೆ ದರ್ಶನ ಅಂತ ಆಯ್ತು. ದರ್ಶನ ಅಂದರೆ ಜ್ಞಾನ, ಜ್ಞಾನ ಸ್ವರೂಪ, ಮಹಾಜ್ಞಾನ ಸ್ವರೂಪ. ಅದಕ್ಕೆ ಆರನೇ ಅಕ್ಷರ. ಇದು ಒಂದು. ಇನ್ನೊಂದು ಅರ್ಥ, ಈ ಅರ್ಥವನ್ನು ಆಚಾರ್ಯರಿಂದ ಪಾಠ ಕೇಳಿದವರೇ ಹೇಳಿದ ಅರ್ಥ ಇದೆಲ್ಲ. ಇದು ಮಧ್ವ ವಿಜಯಕಾರರಾದ ನಾರಾಯಣ ಪಂಡಿತಾಚಾರ್ಯ ಅರ್ಥ ಬರೆದಿದ್ದಾರೆ. ತೃತೀಯ ಸ್ಯಾಪಿ ಅತಿಶಯಾರ್ಥತ್ವಾತ್ ದರ್ಶತಂ ಜ್ಞಾನರೂಪಂ ಅಂತ ನಾರಾಯಣ ಪಂಡಿತಾಚಾರ್ಯ ಬರೆದ ಅರ್ಥ. ಇನ್ನು ಪದ್ಮನಾಭ ತೀರ್ಥರು ಆಚಾರ್ಯರ ಪಾಠ ಕೇಳಿದವರು, ಅವರು ಅರ್ಥ ಬರೀತಾರೆ, ದರ್ಶಃ ಜ್ಞಾನಂ, ದರ್ಶೇನ ಜ್ಞಾನೇನ ತತತ್ವಾತ್ ದರ್ಶತಂ. ಅದು ಜ್ಞಾನದಿಂದ ತತ ಅಂದರೆ ವ್ಯಾಪ್ತವಾದ ಜ್ಞಾನ. ನಮ್ಮ ಹಾಗೆ ಎಲ್ಲೋ ಒಂದು ಏಕದೇಶದ ಜ್ಞಾನ ಅಲ್ಲ, ಆಲ್ ಪರ್ವೇಸಿವ್ ವಿಸ್ಡಮ್ ವಿಚ್ ಪರ್ವೇಡ್ಸ್ ಎವ್ರಿಥಿಂಗ್. ಎಲ್ಲವನ್ನೂ ವ್ಯಾಪಿಸಿದ ಜ್ಞಾನ ಅಂದರೆ ಸರ್ವಜ್ಞ ಅಂತ ಅರ್ಥ. ಭಗವಂತನನ್ನು ಬಿಟ್ಟರೆ ಸರ್ವಜ್ಞ, ಭಗವಂತನ ಬಿಟ್ಟರೆ ಬಲಸ್ವರೂಪ ಇವರೇ. ಅದಕ್ಕೆ ಬಟ್ ಮತ್ತು ದರ್ಶಕಂ. ಆಮೇಲೆ ಬಹಳ ತಮಾಷೆ ಮಾತು ಅಂದರೆ ಬಳಿಥ ತತ್ ತತ್ ಅಂತ ಮಧ್ಯೆ. ತತ್ ಅಂದರೆ ಅದು ಅಂತ ಒಂದು ಅರ್ಥ, ಅದು ಅಂತ ಒಂದು ಅರ್ಥ ಅಲ್ಲೇ ಇಂಗ್ಲೀಷ್ನವ್ರು ಕದ್ರು ದಟ್ ಅಂತ ಮಾಡಿದ್ರು. THAT ತತ್ ತೆಗೆದು ದಟ್ ಅಂತ ಮಾಡಿದ್ರು ದ್ಯಾಟ್ ಅಂತ. ಅದು ಇಂಗ್ಲೀಷರು ಕದ್ರು ಹೋಗಲಿ. ಅದನ್ನು ಸಂಸ್ಕೃತದಲ್ಲಿ ಇರುವ ಅರ್ಥವನ್ನೆಲ್ಲ ಅವರು ಶಬ್ದವನ್ನು ಕದೀತಾರೆ, ಅರ್ಥವನ್ನು ಕದೀಲಿಕ್ಕೆ ಅವರು. ಅದನ್ನು ಯಾಕೆಂದರೆ ಸಂಸ್ಕೃತದ ಅರ್ಥವ್ಯಾಪ್ತಿ ಬಹಳ ದೊಡ್ಡದಿದೆ. ಅದನ್ನು ಪೂರ್ತಿ ಕದೀಲಿಕ್ಕೆ ಅದು ಒಂದು ಏಕದೇಶವನ್ನು ಕದೀತಾರೆ. ಯಾಕೆಂದರೆ ತತ್ ಅಂತಂದರೆ ಸಂಸ್ಕೃತದಲ್ಲಿ ಈಗ ತತ್ ಅನ್ನೋದನ್ನು ದಟ್ ಅಂತ ಮಾಡಿದ್ರು. ದಟ್ ಅಂದರೆ ಅಲ್ಲಿ ದೂರದಲ್ಲಿರುವಂಥದ್ದು. ಸಂಸ್ಕೃತದಲ್ಲಿ ತತ್ ಅಂದರೆ ಅಲ್ಲಿಯೂ ಇರುವಂಥದ್ದು, ಇಲ್ಲಿಯೂ ಇರುವಂಥದ್ದು. ಇದು ದಟ್ ಅಲ್ಲ, ಇದು ಸಂಸ್ಕೃತದಲ್ಲಿ. ಯಾಕೆಂದರೆ ತತ್ ಅಂದರೆ ತತ, ಎಲ್ಲ ಕಡೆ ಇರುವುದು. ಅದನ್ನ ಇಲ್ಲಿ ಇದೆ, ಅಲ್ಲಿ ಇದೆ, ಯಾವುದೋ ಅದು ತತ್. ತತಂ ತತ್ ತತತ್ವಾತ್ ತತ್. ಗಾಯತ್ರಿಯಲ್ಲಿಯೂ ಕೂಡ ತತ್ ಸವಿತುರ್ವರೇಣಿಯಂ ಅನ್ನುವಲ್ಲಿ ತತ್ ಅನ್ನೋದಕ್ಕೆ ತತವಾದದ್ದು, ಸರ್ವಗತವಾದದ್ದು ಅಂತ ಅರ್ಥ. ಬರೇ ಅದು ಅಂತಲ್ಲ. ನಮಗೆ ದೇವರು ಅದು ಆಗಬಾರದು. ಅವನು ದೂರತರಂ ಎತ್ತು, ಭಗವಂತನನ್ನು ಮರೆತವರಿಗೆ ದೂರತರಂ. ಅವನು ನಮಗೇನಾಗಬೇಕು, ತದೇವ ಅಂತಿಕ ಅದು ಅವನು ನನಗೆ ತುಂಬ ಹತ್ತಿರ ಆಗಬೇಕು. ಆವಾಗ ಅದು ತತ್ ಅಂದರೆ ಅಲ್ಲಿರೋವನಲ್ಲ, ಇಲ್ಲಿರೋವನಾಗಬೇಕು. ಎಲ್ಲೆಡೆಯೂ ಇರುವವನು, ಅದರಿಂದ ಇಲ್ಲಿಯೂ ಇರುವವನು. ಇದು ತತ್ ಅನ್ನೋದರ ಅರ್ಥ. ವಾಯುದೇವರು ಎಲ್ಲೆಡೆಯೂ ಇದ್ದಾರೆ ಮತ್ತು ಎಲ್ಲರ ಒಳಗೂ ಇದ್ದಾರೆ. ಯಾವ ದೇವತೆಗಳು ಇಲ್ಲದಿದ್ರೂ ನಡೆಯುತ್ತೆ ಬದುಕು.
ಸೂರ್ಯ ರಿಟೈರ್ ಆದರೆ ಕಣ್ ಕಾಣೋಲ್ಲ ಅಷ್ಟೇ, ಸಾಯೋಲ್ಲ ಯಾರು. ಅಗ್ನಿ ಡಿಸಪಿಯರ್ ಆದರೆ ಬಾಯಿ ಬಿದ್ದು ಹೋಗುತ್ತೆ, ಮಾತಾಡ್ಲಿಕ್ಕೆ ಬರೋಲ್ಲ ಅಷ್ಟೇ. ಇಂದ್ರ ನಾನು ಮಾಡೋಲ್ಲ ಕೆಲಸ ಹಾಕಿದ್ರೆ ಕೈ ಬಿದ್ದು ಹೋಗುತ್ತೆ ಅಷ್ಟೇ, ಕೈ ಮೂಮೆಂಟ್ ಇಲ್ಲ. ಕಾಲಿನ ದೇವತೆ ಜಯಂತ ಯಜ್ಞ ಅವನು ಬಲ್ಲ ನಡೀಲಿಕ್ಕೆ ಆಗೋಲ್ಲ ಅಷ್ಟೇ, ಸಾಯೋಲ್ಲ ಯಾರು. ಸ್ವತಃ ಮನೋಭಿಮಾನಿಯಾದ ಶಿವನೇ ನಾನು ಕೆಲಸ ಮಾಡೋಲ್ಲ ಅಂತ ಕೂತ್ಬಿಟ್ರು ಎನಸ್ಟಿಕ್ ತಗೊಂಡಾಗ ಸಾಯೋಲ್ಲ, ಅವನು ಬುದ್ಧಿ ಇರೋದಿಲ್ಲ. ಎನಸ್ಥೆಟಿಕ್ ಪೇಷಂಟು ಅವನು ಎನಸ್ಥೆಟಿಕ್ ತಗೊಂಡು ಒಂದು ಪ್ರಜ್ಞೆ ಬಾರದಿದ್ದರೆ ಹಾಗೆ. ಆದರೆ ವಾಯುದೇವರು ಸ್ಟಾಪ್ ಮಾಡಿಬಿಟ್ರೆ ಉಸಿರು. ಆದ್ದರಿಂದ ಯಾವ ದೇವತೆ ನಮ್ಮ ದೇಹದ ಒಳಗೆ ಇಲ್ಲದೇ ಇದ್ದರೂ ಈ ದೇಹ ನಡೀತದೆ, ಸಾಯೋಲ್ಲ. ಆದರೆ ಪ್ರಾಣದೇವರು ವಿಡ್ರಾ ಮಾಡಿದರೆ ಬದುಕಿಲ್ಲ. ಅದರಿಂದ ಪ್ರಳಯೇಪಿ ಪ್ರತಿಭಾತ, ಇವರೆಲ್ಲ ದೇವತೆಗಳಿಗೂ ವಿಶ್ರಾಂತಿ ಇದೆ ರಾತ್ರಿ. ಮನೋಭಿಮಾನಿಯಾದ ಶಿವನು ಕೂಡ ರಾತ್ರಿಗೆ ನಿದ್ರೆಯಲ್ಲಿ ಮನಸ್ಸು ಕೆಲಸ ಮಾಡೋಲ್ಲ, ಕನಸಿನಲ್ಲಿ ಮಾತ್ರ ಮನಸ್ಸು ಕೆಲಸ ಮಾಡುತ್ತೆ, ನಿದ್ದೆಯಲ್ಲಿ ಮನಸ್ಸು. ಯಾವ ದೇವತೆಗಳು ಕೆಲಸ ಮಾಡೋಲ್ಲ, ಅದು ನಿದ್ರೆಯಲ್ಲೂ ಉಸಿರಾಡ್ತಾ ಇರಬೇಕು. ಅದು ಬೆಳಗಾತ ಹೇಳೋದೇ ಹಾಗೆ. ಸೊ ನಾವು ನಿದ್ರಿಸಿದಾಗಲೂ ಎಚ್ಚರವಾಗಿರಬೇಕಾದ ತತ್ವ ಅದು ಒಂದೇ. ಪ್ರಳಯ ಕಾಲದಲ್ಲಿಯೂ ನಾವು ಸತ್ತರೂ ಕೂಡ ಉಸಿರಾಡಬೇಕಲ್ಲ, ಮತ್ತೆ ಪುನಃ ಸೃಷ್ಟಿ ಆಗಬೇಕಲ್ಲ. ಅಂದರೆ ಪ್ರಳಯ ಕಾಲದಲ್ಲೂ ಉಸಿರಾಡಿಸ್ಬೇಕು. ಪ್ರಾಣಿದೇವರಿಗೆ ವಿಶ್ರಾಂತಿಯೇ ಇಲ್ಲ, ಪ್ರಳಯ ಕಾಲದಲ್ಲೂ ಉಸಿರಾಡಿಸ್ಬೇಕು, ನಿದ್ರೆಯಲ್ಲೂ ಉಸಿರಾಡಿಸ್ಬೇಕು. ಸದಾ ಕ್ರಿಯಾಶೀಲವಾದ ತತ್ವ. ಅದಕ್ಕೆ ಪ್ರಕೃಷ್ಟವಾದ ಅಣನ ಅಂದರೆ ಕ್ರಿಯೆ, ಚೇಷ್ಟೆ, ವ್ಯಾಪಾರ. ಅದು ಪ್ರಕೃಷ್ಟ, ಇನ್ಯಾರಿಗೂ ಸಲ್ಲದಂಥ ಕ್ರಿಯಾಶೀಲತೆ ಪ್ರಾಣದೇವರದ್ದು. ಅದರಲ್ಲಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನೋಡಿಲ್ಲ. ನೈಮಾತ್ರ ವಿಶ್ರಮಣ ಮೈಚ್ಛತ ನಿಶ್ರಮೋಸವು ನಿಸ್ಸೀಮ ಪೌರುಷ ಗುಣಸ್ಯ ಕುತಶ್ರಮೋಸ್ಯ ಅಂತ. ನೈಮಾತ್ರ ವಿಶ್ರಮಣ ಮೈಚ್ಛತ ನಿಶ್ರಮೋಸವು ಅಂತ. ಹನುಮಂತ ಲಂಕೆಗೆ ಹಾರುವಾಗ ಅವನು ಮೈನಾಕ್ ಪರ್ವತ ಮೇಲೆ ಬಂತು, ವಿಶ್ರಾಂತಿ ತಗೊಳ್ಳು ಅಂದರೆ ನನಗೆ ಯಾಕೆ ವಿಶ್ರಾಂತಿ ಅಗತ್ಯ ಇಲ್ಲ, ಸುಮ್ಮನೆ ಉಪದ್ರ ಕೊಡಬೇಡ, ಹೋಗುತ್ತಾಗತ್ತೆ. ನೀವು ಸುಮ್ಮನೆ ವಿಶ್ರಾಂತಿ ತಗೊಳ್ಳಿ ಅಂತ ಕಾಟ ಕೊಡಬೇಡಿ, ನನಗೆ ವಿಶ್ರಾಂತಿ ಅಗತ್ಯ ಇಲ್ಲ, ನನಗೆ ವಿಶ್ರಾಂತಿ ಅಗತ್ಯ ಇದ್ದರೆ ನನಗೆ ಬೇಕು, ಸುಮ್ಮನೆ ತೊಂದರೆ ಕೊಡಬೇಡ ಅಂತ ತಳ್ಳಿಬಿಟ್ಟೆ ಅಂತ ಕೈಯಲ್ಲಿ ಪಕ್ಕಕ್ಕೆ ಆ ಬೆಟ್ಟವನ್ನು. ನನ್ನ ಪಯಣಕ್ಕೆ ಅಡ್ಡ ಮಾಡಬೇಡ, ಅದು ವಿಘ್ನೋಯಂ ಇತ್ಯವನ್ಯತ ಅಂತ. ಅವನು ಏನೋ ಸೇವಾ ಮಾಡಬೇಕು ಅಂದರೆ ಏನಪ್ಪ ಉಪದ್ರ ಇದು ಅಂತ ಅವರಿಗೆ ಹನುಮಂತರಿಗೆ ಅದೊಂದು ಕಾಟವಾಗಿ ಕಂಡಿತು. ಅದರಿಂದ ಯಾವತ್ತೂ ಕೂಡ ವಿಶ್ರಾಂತಿ ಹೊಂದದ ಬಲಸ್ವರೂಪ. ಅದಕ್ಕೆ ಮೊದಲು ಎತ್ಕೋತಾ ಬಟ್ ದರ್ಶತಂ ತತ್ವವಾಗಿದೆ, ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಶಕ್ತಿ. ಹೌದಪ್ಪ, ಪ್ರಾಣದೇವರು ಹಾಗೆ. ಅಂದರೆ ಪ್ರಾಣದೇವರಿಗೆ ನಮಗೆ ಗೊತ್ತಾಗಿರುವಂತೆ 3 ಅವತಾರಗಳು. ಮೊದಲು ರಾಮಾವತಾರದಲ್ಲಿ ಆಂಜನೇಯನಾಗಿ ಪ್ರಾಣನ ಅವತಾರ. ಆಮೇಲೆ ಅದನ್ನೂ ಕೆಲವರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ವಾಯುದೇವರ ಅವತಾರದಲ್ಲಿ ಭ್ರಮೆಗಳು, ಅದು ರುದ್ರಾವತಾರ ಅಂತ ಹೇಳ್ಕೊಂಡು ಶುರು ಮಾಡಿದ್ದಾರೆ ಕೆಲವರು. ಆಂಜನೇಯ ರುದ್ರಾಂಶ ಸಂಭೂತ ಅಂತ. ಅದರ ರಾಮಾಯಣದಲ್ಲಿ ತಮಾಷೆ ನೋಡಿ, ವಾಲ್ಮೀಕಿ 24,000 ಶ್ಲೋಕದಲ್ಲಿ ಎಲ್ಲಿಯೂ ಕೂಡ ರುದ್ರಾಂಶ ಅಂತ ಹೇಳೋದಿಲ್ಲ. ಪವನತನಯ ವಾಯುಜ ವಾಯುಪುತ್ರ, ವಾಯುದೇವರ ಮಗ ಅಂತ ಹೇಳ್ತಾರೆ ಹೊರತು ರುದ್ರಾಂಶ ಸಂಭೂತ ಅಂತ ಹೇಳೋಲ್ಲ. ಮತ್ತೆ ಪುರಾಣದಲ್ಲಿ ಎಲ್ಲೋ ಒಂದು ಕಡೆ ರುದ್ರಾಂಶ ಸಂಭೂತ ಅಂತ ಉಂಟು. ಅದನ್ನು ನಂಬಿಕೊಂಡು ಏನು ಮಾಡಿದ್ರು, ಶೈವರಿಗೆ ಒಂದು ಪಾಯಿಂಟ್ ಸಿಕ್ಕಿತಲ್ಲ, ಆಂಜನೇಯ ನಮ್ಮವನು ನಿಮ್ಮವನಲ್ಲ, ಅವನು ರುದ್ರಾಂಶ ಸಂಭೂತ ಅಂತ ಶುರು ಮಾಡಿಬಿಟ್ಟು ಶೈವರಿಗೆ ಒಂದು ಪಾಯಿಂಟ್ ಸಿಕ್ಕಿತು. ಅದರ ತಮಾಷೆ ಏನು ಅಂದರೆ, ರುದ್ರ ಶಬ್ದಕ್ಕೆ ವೇದದಲ್ಲಿ 3 ಅರ್ಥ ಇದೆ. ರುದ್ರ ಅಂದರೆ ನಮ್ಮನ್ನು ಅಳಿಸುವವನು ಅಂತ ಅರ್ಥ. ರೋದನ ಗೋಳೋಹಿಸುವವನು ಅಂತ ರುದ್ರ ಅಂದರೆ, ರೋದಯತಿ ಇತಿ ರುದ್ರ ಅಂತ ಅದಕ್ಕೆ ನಿಷ್ಪತ್ತಿ. ನಮ್ಗೆ ಗೋಳೋಹಿಸುವವನು ಅಂತ ಯಾರೋ ಆಗೋನು. ರುದ್ರ ಅಂದರೆ ಶಿವ ಅಂತ ಕಾಪಿರೈಟ್ ಅಲ್ಲ, ಅವನ ಹೆಸರನ್ನು ಕಾಪಿರೈಟ್ ಮಾಡಿಸಲಿಲ್ಲ ಆ ಹೆಸರು. ಅದರಿಂದ ವೇದದಲ್ಲಿ 3 ಅರ್ಥಗಳಲ್ಲಿ ರುದ್ರ ಅಂತ ಬರುತ್ತೆ. ಏನು ಅಂದರೆ, ಒಂದು ರುದ್ರ ಅಂದರೆ ಅಗ್ನಿ, ಯಾಕೆಂದರೆ ಅದು ಕೈ ಹಾಕಿದಗಳೇ ಗೊಳೋಹಿಸ್ತದೆ ನಮಗೆ, ಅದು ಅಗ್ನಿಗೆ ರುದ್ರ ಅಂತ ಹೆಸರು. ಆಮೇಲೆ ಅಗ್ನಿಗಿಂತ ಹೆಚ್ಚು ಉಸಿರು ನಿಂತು ಬಿಟ್ರೆ ಮನೆಯವರೆಲ್ಲ ಕೂಗೋದೆ. ಒಬ್ಬನು ಉಸಿರು ನಿಂತರೆ 100 ಜನ ಕೂಗ್ತಾರೆ. ರೋದ ಐತಿ ರುದ್ರ, ಅದು ವಾಯುದೇವರು. ಆಮೇಲೆ ಜಗತ್ತನ ಪ್ರಳಯಕಾಲ ಎಲ್ಲರನ್ನೂ ರೋದ ಐತಿ ನಾರಾಯಣ ಶಿವ. ಈ ಎಲ್ಲ ಅರ್ಥವೂ ರುದ್ರ ಶಬ್ದ ಅನ್ನೋದು ಈ 3-4 ಅರ್ಥಗಳಲ್ಲಿ ವೇದದಲ್ಲಿ ಪ್ರಯೋಗ ಆಗಿದೆ. ಶಿವ ಅನ್ನುವ ಒಂದೇ ಅರ್ಥದಲ್ಲಿ ಅಲ್ಲ. ಯಾಕೆಂದರೆ ವೇದದಲ್ಲಿ ಯಾವಾಗಲೂ ಲೆಕ್ಸಿಕಲ್ ಮೀನಿಂಗ್ ಅಲ್ಲ, ಇಟಿಮೊಲಾಜಿಕಲ್ ಮೀನಿಂಗು, ನಿರ್ವಚನದ ಅರ್ಥ ಹೇಳಬೇಕು. ನಿರ್ವಚನದಲ್ಲಿ ನಮ್ಮನ್ನು ಅಳಿಸುವವನು ಅಂತ. ಅದು ಅಳಿಸುವುದು ಅಂದರೆ ಕಣ್ಣೀರು ಬರೆಸುವುದು ಹೌದು, ಅಳಿಸುವುದು ನಾಶ, 2 ಅರ್ಥದಲ್ಲಿ ಇವರೆಲ್ಲರಿಗೂ ಅನ್ವಯವಾಗುವಂಥ ಶಬ್ದ. ಅಗ್ನಿಯೂ ನಾಶ ಮಾಡುತ್ತಾನೆ, ಬೆಂಕಿ ಬಿತ್ತು ಅಂದರೆ ಸರ್ವನಾಶ. ಆದ್ದರಿಂದ ಅಳಿಸುವವನು ರುದ್ರ, ಅದು ಅಗ್ನಿಯನ್ನು ರುದ್ರ ಅಂತ ಹೇಳ್ತಾರೆ.
ಶಿವನನ್ನು ರುದ್ರ ಅಂತ ಹೇಳ್ತಾರೆ, ವಾಯುದೇವರನ್ನು ರುದ್ರ ಅಂತ ಹೇಳ್ತಾರೆ, ವಿಷ್ಣುವನ್ನು ರುದ್ರ ಅಂತ ಹೇಳ್ತಾರೆ. ಆದ್ದರಿಂದ ವಾಯುದೇವರ ಮಗ ಅನ್ನೋ ಅರ್ಥದಲ್ಲಿಯೇ ಪುರಾಣದಲ್ಲಿ ರುದ್ರಾಂಶ ಸಂಭವ ಅಂತ ಹೇಳಿದರು. ಅದು ಗೊತ್ತಿಲ್ಲದೆ ಇದ್ದವರು ಶೈವರು ರುದ್ರನ ಮಗ ಅಂತ ತಿಳ್ಕೊಂಡ್ಬಿಟ್ರು ಅಷ್ಟೇ. ಅದನ್ನ ಅದು ರುದ್ರ ಅಂದರೆ ವಿಷ್ಣುವಿನ ಮಗನೂ ಹೌದು, ವಾಯುದೇವರು ಅವರು ವಾಯುದೇವರ ಮಗನೂ ಹೌದು. ಅಂಥ ವಾಯುದೇವರು ಮೊದಲು ಪ್ರಥಮಾವತಾರದಲ್ಲಿ ವಾಯುತನಯನಾಗಿ, ಇಲ್ಲಿ ಮಗ ಅನ್ನೋದ್ರಲ್ಲಿ ಒಂದು ವಿಶೇಷ ಇದೆ. ಎರಡು ಥರದ ಮಕ್ಕಳಿರ್ತಾರೆ. ಈಗ ತಂದೆ ಮಗ ಅನ್ನೋದು ತಂದೆ ಬೇರೆ ಮಗ ಬೇರೆ. ಇಲ್ಲಿ ಹಾಗಲ್ಲ. ವಾಯುದೇವರ ಮಗ ಅಂದರೆ ವಾಯುದೇವರಿಂದ ಹುಟ್ಟಿದ್ದು, ಅಂಜನೆಯಲ್ಲಿ ವಾಯುದೇವರ ಸ್ಪರ್ಶದಿಂದ ಹುಟ್ಟಿದ್ದು, ಅದನ್ನು ವಾಯುದೇವರ ಮಗ. ಹುಟ್ಟಿದ್ದು ಯಾರು? ವಾಯುದೇವರೇ. ಆದ್ದರಿಂದ ಇಲ್ಲಿ ಅಪ್ಪ ಮಗ ಹೌದು, ಅಪ್ಪನೇ ಮಗ ಹೌದು. ಎಲ್ಲ ಕಡೆ ಅಪ್ಪನೇ ಮಗ ಅಲ್ಲ, ಅಪ್ಪ ಬೇರೆ ಮಗ ಬೇರೆ. ಇಲ್ಲಿ ಅಪ್ಪ ಮಗ ಆದದ್ದು, ಅಪ್ಪನೇ ಮಗ ಆದದ್ದು, ಅಪ್ಪನ ಮೂಲಕ ಆದದ್ದರಿಂದ ಅವನ ಮಗನೂ ಹೌದು, ಅವನೇ ಹೌದು. ಇಲ್ಲಿ ಅರ್ಜುನನು ಹಾಗೆ ಇಂದ್ರನಿಂದ ಕುಂತಿಯಲ್ಲಿ ಹುಟ್ಟಿದ್ದು, ಅದರಿಂದ ಇಂದ್ರಪುತ್ರ. ಹುಟ್ಟಿದ್ಯಾರು? ಇಂದ್ರನೇ. ಅದರಿಂದ ಇಲ್ಲೆಲ್ಲ ನಾವು ಪವನ ತನಯ ಅಂತ ತಿಳ್ಕೊಂಡಾಗ ವಾಯುವೇ ತನಯನಾಗಿ ಬಂದದ್ದು, ಮತ್ತು ಬೇರೆ ದೇವತೆ ಅಲ್ಲ. ಎರಡನೆಯದಲ್ಲಿ ಕುಂತಿಯಲ್ಲಿ ವಾಯುದೇವರನ್ನ ಮಂತ್ರದಿಂದ ಕರೆದಲು. ಮಹಾಭಾರತದಲ್ಲಿ ಸ್ಪಷ್ಟವಾಗಿದೆ, ಇದೇ ಬರುತ್ತೆ. ಬಲದಲ್ಲಿ ಅಪ್ರತಿಮ ಬಲ ವಾಯುದೇವರದ್ದು. ಅವರು ಹೇಳ್ತಾರೆ, ಅಶ್ವಮೇಧ ಕೃತಶ್ರೇಷ್ಠ, ಜ್ಯೋತಿಶ್ರೇಷ್ಠ ದಿವಾಕರ ಎಲ್ಲ ಅವ್ರು ಹೇಳ್ತಾ. ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಇದು ಮಹಾಭಾರತದಲ್ಲಿ ಕುಂತಿ ಹತ್ತಿರ ಪಾಂಡುರಾಜ ಹೇಳಿದ ಮಾತು. ಯಜ್ಞಗಳಲ್ಲಿ ಅಶ್ವಮೇಧ ಶ್ರೇಷ್ಠ, ಜ್ಯೋತಿಶ್ರೇಷ್ಠ. ನಮಗೆ ಕಾಣುವ ಬೆಳಕುಗಳಲ್ಲಿ ಸೂರ್ಯ ದೊಡ್ಡವನು. ಎರಡು ಕಾಲಿನ ಪ್ರಾಣಿಗಳಲ್ಲಿ ಬ್ರಾಹ್ಮಣರು ದೊಡ್ಡವರು. ಬ್ರಾಹ್ಮಣರು ಅಂದರೆ ಬ್ರಾಹ್ಮಣ ಹುಟ್ಟಿದವರು, ಜ್ಞಾನಿಗಳು ಅಂತ. ಜ್ಞಾನ ಇಲ್ಲದೆ ಇದ್ದವರು ಹೋಟ್ಲಿಟ್ಟು ದುಡ್ಡು ಮಾಡುವವರೆಲ್ಲ ಬ್ರಾಹ್ಮಣರು ಅಂತ ಹೇಳಿದಲ್ಲ. ಎರಡು ಕಾಲಿನ ಪ್ರಾಣಿಗಳಲ್ಲಿ ಬ್ರಾಹ್ಮಣರು ಶ್ರೇಷ್ಠ. ಹಾಗೆಯೇ ದೇವಶ್ರೇಷ್ಠ ಸುಮಾರು. ದೇವತೆಗಳಲ್ಲೇ ಅತ್ಯಂತ ಶ್ರೇಷ್ಠನೂ ಬಲಿಷ್ಠನೂ ಆಗಿರ್ತಕ್ಕ ದೇವತೆ ಪ್ರಾಣದೇವ. ಆದ್ದರಿಂದ ನನಗೆ ಧರ್ಮದ ಮಗ ಹುಟ್ಟಿದ, ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಧರ್ಮದೇವತೆಯ ಮಗನ ಹುಟ್ಟಿದ. ಆ ಧರ್ಮವನ್ನು ನಿರಸನ ಮಾಡೋದಕ್ಕೆ ಒಬ್ಬ ಬಲಿಷ್ಠನಾದ ಮಗ ಬೇಕು, ಅದಕ್ಕೆ ಪ್ರಾಣದೇವರನ್ನು ಕರೀತಾರೆ. ಬಲದೇವತಾ ಅನ್ನೋ ಅರ್ಥದಲ್ಲೇ ಬಂದ. ಹಾಗೆ ಎರಡನೇ ಅವತಾರ ಭೀಮ. ಅವನನ್ನು ಯಾರು ರುದ್ರಾಂಶಭೂತ ಅಂತ ಹೇಳಿರಲ್ಲ ಪುಣ್ಯಕ್ಕೆ. ಆಂಜನೇಯ ಆಯಿತು, ಭೀಮ ಆಯಿತು. ಮೂರನೇ ಅವತಾರದಲ್ಲಿ ಮತ್ತೆ ಅಧರ್ಮದ ನಿರಾಸ, ಅಲ್ಲಿ ಗದೆ ಹಿಡಿದು ಅಧರ್ಮದ ನಿರಾಸ ಮಾಡಿದರೆ ಇವರು ದಂಡಪಾಣಿಗಳಾಗಿ ಅಧರ್ಮ. ದಂಡ ಅಂದರೆ ದಂಡನೆ ಅಲ್ಲ, ದಂಡ ತ್ಯಾಗವೇ ದಂಡ ಹಿಡಿಯೋನು ನಾನು ಇನ್ನೊಬ್ಬರನ್ನ ದಂಡನೆ ಮಾಡೋಲ್ಲ ಅಂತ. ಪ್ರೀತಿಯಿಂದ ಗೆಲ್ತೇನೆ, ಜ್ಞಾನದಾನ ಮಾಡಿ ಗೆಲ್ತೇನೆ ಅಂತ. ಅಜ್ಞಾನದ ನಿರಾಸ ಆಯಿತು ಭೀಮರೂಪದಿಂದ. ಆಮೇಲೆ ಜ್ಞಾನದ ಪ್ರಸಾರಕ್ಕೋಸ್ಕರ ಮೂರನೇ ರೂಪದಲ್ಲಿ ಬಂದರು. ಇದು ಈ ಮೂರು ರೂಪಗಳಲ್ಲಿ ಒಂದೇ ಥರ ಶಕ್ತಿಯೋ. ಯಾಕೆಂದರೆ ನೋಡಿ, ದೇವತೆಗಳಲ್ಲಿ ಇಂದ್ರ ಅರ್ಜುನನಾದ. ಅರ್ಜುನನಿಗೆ ಇಂದ್ರನಷ್ಟು ಜ್ಞಾನ ಇರಲಿಲ್ಲ. ತಾನು ಇಂದ್ರ ಅನ್ನೋದು ಮರೆತು ಹೋಗ್ತಿತ್ತು. ಭೂಮಿಯಲ್ಲಿ ಹುಟ್ಟಿ ಬಂದಾಗ ತಮ್ಮ ಮೂಲ ರೂಪದ ಮರೆವು ಬಂದುಬಿಡುತ್ತೆ. ಮೂಲ ರೂಪದ ಪೂರ್ಣ ಶಕ್ತಿ ಇಲ್ಲಿ ಬರೋಲ್ಲ, ಎಲ್ಲೋ ಏಕದೇಶ ಬರುತ್ತೆ. ಹಾಗೆ ದೇವತೆಗಳಲ್ಲಿ ಅನೇಕ, ಧರ್ಮರಾಜನಿಗೆ ತಾನು ಯಮನಾವತಾರ ಅಂತ ಬಹಳ ಸಂದರ್ಭ ಗೊತ್ತಿರೋದಿಲ್ಲ. ಯಾರಾದ್ರು ಹೇಳಿದಾಗ ಹೌದಲ್ಲ ಅಂತ ಕಾಣೋದು. ಬಲರಾಮನಿಗೆ ತಾನು ಶೇಷನಾವತಾರ ಅಂತ ಮರೆತು ಹೋದಾಗ, ಅವನು ಪ್ರಲಂಬಾಸುರ ಅವನು ಎತ್ತುಕೊಂಡು ಓಡಿ ಹೋದಾಗ ಕೃಷ್ಣ ಹೇಳ್ತಾನೆ, ನೀನು ಯಾರು ಅಂತ ನೆನಪು ಮಾಡಿಕೋ. ಅಂದರೆ ಮರೆತು ಹೋಗಿತ್ತು ಅಂತ ಆಯ್ತಲ್ಲ. ಕೃಷ್ಣ ಹೇಳ್ತಾರೆ, ನೀನು ಯಾರು ಅಂತ ನೆನಪು ಮಾಡಿಕೋ ಅಯ್ಯ. ಆವಾಗ ಪ್ರಲಂಬ ಯಾವ ಲೆಕ್ಕ ನಿನಗೆ? ತಕ್ಷಣ ಓ ಹೌದು ನಾನು ಶೇಷ ಕೊಂದು ಬಿಡ್ತಾರೆ ಪ್ರಲಂಬನನ್ನು. ಅದೇ ಥರ ಲಕ್ಷ್ಮಣನಿಗೆ ಶೂಲವನ್ನು ಎಸೆದಾಗ ರಾವಣ ಬಿದ್ದು ಬಿಡ್ತಾನೆ ಶಿಲಾಘಾತದಿಂದ. ಆ ಶೂಲದ ಪೆಟ್ಟಿಗೆ ತಲೆ ತನಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಬಿದ್ದಾಗ ನಾನು ಇಡೀ ಭೂಮಿಯನ್ನು ಹೊರಬಲ್ಲ ಶೇಷ ಅಂತ ಪ್ರಜ್ಞೆ ಬಂದುಬಿಡುತ್ತೆ ಅವರಿಗೆ. ಅವರ ಬೆರಳನ್ನು ಹಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ರಾವಣನಿಗೆ. ಅದು ಆ ಎಚ್ಚರ ಬಂದಾಗ ಶಕ್ತಿ ಅಭಿವ್ಯಕ್ತ ಆಗುತ್ತೆ. ಹಾಗೆ ಮೂರು ಅವತಾರಗಳಲ್ಲಿ ಒಂದೇ ರೀತಿ ಶಕ್ತಿ ಉಂಟೋ ಅಥವಾ ಅವತಾರದಲ್ಲಿ ಶಕ್ತಿ ಹ್ರಾಸ ಆಗುತ್ತೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ವಪುಷೇ ತದ್ದು ವಪುಷೇ ಇತ್ಥಾ ತದ್ದು ವಪುಷೇ ಅಧಾಯಿ. ಹೇಗೆ ಮೂಲರೂಪ ಬಲಜ್ಞಾನ ಸ್ವರೂಪವೋ ಇತ್ಥಾ ಅಂದರೆ ಇತ್ತಮೇವ, ಹಾಗೆಯೇ ಈ ಮೂಲ ರೂಪದ ಹೇಗೆ ಬಲಜ್ಞಾನ ಸ್ವರೂಪತ್ವ ಅನ್ನೋದು ಅಖಂಡ ಬಲಜ್ಞಾನ ಸ್ವರೂಪವೋ ಹಾಗೆಯೇ ಅವತಾರಗಳಲ್ಲಿ ಕೂಡ ವಪುಷೇ ಅಂದರೆ ದೇಹಧಾರಣೆ ಅವತಾರ. ವಪುಸ್ಸು ಅಂದರೆ ಅವತಾರ. ಮನುಷ್ಯ ರೂಪದಲ್ಲಿ ಅವತರಿಸಿ ಬಂದಾಗ ಕೂಡ ಆ ರೂಪದಲ್ಲಿಯೂ ಇತ್ತಮೇವ ಅಧಾಯಿ, ಹೀಗೆಯೇ ಅದು ಇರಬೇಕು ಅಂತ ಭಗವಂತನ ಸಂಕಲ್ಪ. ಆದ್ದರಿಂದ ಬೇರೆ ದೇವತೆಗಳಂತೆ ವಾಯುದೇವರಿಗೆ ಅವತಾರದಲ್ಲಿ ಮೂಲ ರೂಪದ ಮರೆವಿಲ್ಲ. ಮೂರು ರೂಪಗಳಲ್ಲೂ ಅದು ಪೂರ್ಣವಾಗಿರತಕ್ಕಂಥ ಅಭಿವ್ಯಕ್ತಿ.
ಸ್ವಲ್ಪ ಒಂದು ಎಲ್ಲೋ ಮೂಲ ರೂಪಕ್ಕೆ ಅವತಾರ ರೂಪಕ್ಕೂ ಅತ್ಯಂತ, ಯಾಕೆಂದರೆ ಭಗವಂತನಿಗೂ ವಾಯುದೇವರಿಗೆ ವ್ಯತ್ಯಾಸ ಬರಬೇಕು. ಅದಕ್ಕೋಸ್ಕರ ಭಗವಂತನಿಗೆ 100% ಮೂಲ ರೂಪದ ಶಕ್ತಿ ಪೂರ್ಣ ಪ್ರಮಾಣದಲ್ಲಿದ್ದರೆ ಇವರಿಗೆ 99.9 ಶಕ್ತಿ ಅಭಿವ್ಯಕ್ತ ಆಗುತ್ತೆ. ಒಂದು ಸ್ವಲ್ಪ ಹ್ರಾಸ ಅಷ್ಟೇ. ಅದು ಇಗ್ನೋರಬಲ್. ಅದು ಬೇರೆ ದೇವತೆಗಳಿಗೆ ಹಾಗಲ್ಲ, ಅವ್ರಿಗೆ ಮರೆತೇ ಹೋಗ್ಬೋದು, ಅಥವಾ 50% ಬರ್ಬೋದು, 75% ಬರ್ಬೋದು. ವಾಯುದೇವರಿಗೆ ಮೂಲ ರೂಪದಲ್ಲಿ ಎಷ್ಟೋ ಇತ್ತ ಅಷ್ಟೇ, ಹಾಗೆಯೇ ವಪುಷೆ ಅವತಾರ ರೂಪಕ್ಕೋಸ್ಕರವೂ ಆ ರೂಪ ಇರಬೇಕು ಅನ್ನೋದು ವಾಯುದೇವರ ಸಂಕಲ್ಪ, ಮತ್ತು ಅಧಾಯಿ ಹಾಗೆ ಮನಸ್ಸಿನಲ್ಲಿ ಚಿತ್ತದಲ್ಲಿ ಭಗವಂತನ ಸಂಕಲ್ಪ. ಅದರಿಂದ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ವಾಯುದೇವರ ಅವತಾರ ರೂಪದಲ್ಲೂ ಮೂಲ ರೂಪದಷ್ಟೇ ಪೂರ್ಣ ಜ್ಞಾನ ಮತ್ತು ಬಲವನ್ನು ಅಭಿವ್ಯಕ್ತಿ ಮಾಡದೇ ಇರಬಹುದು. ಆದರೆ ಬಲ ಇದೆ. ಈಗ ಆಚಾರ್ಯರು ಬಲ ಪ್ರದರ್ಶನ ಮಾಡಿದ್ದು ಕಡಿಮೆ, ಮಾಡಲಿಲ್ಲ ಅಂತಲ್ಲ, ತನಗೆ ಬಲ ಇಲ್ಲ ಅಂತ ತಿಳ್ಕೋಬಾರದು ಅಂತಂದು 2-3 ಕಡೆ ಪ್ರದರ್ಶನ ಮಾಡಿದ್ದಾರೆ. ಬಟ್ ಬಲ ಸ್ವರೂಪತ್ವವನ್ನು ದರ್ಶತಂ ಬೇಕಾದಷ್ಟು ಸರ್ವದರ್ಶನಗಳ ಸಾರವನ್ನು, ಎಲ್ಲ ದರ್ಶನಗಳ ಮೀರಿದಂತಹ ವೇದಾಂತ ದರ್ಶನವನ್ನು ಕೊಟ್ಟು ದರ್ಶತಂ ಅನ್ನೋ ಮಾತನ್ನು ಆಚಾರ್ಯ ಸಾತುಗಳು ಬಲರೂಪ ಅನ್ನೋದನ್ನು ತೋರಿಸಿಕೊಟ್ರು ಆಚಾರ್ಯರು. ಯಾಕೆಂದರೆ ಅನೇಕ ಕಡೆ ಆಚಾರ್ಯರು ಒಂದು ಸರ್ತಿ 3 ಇನ್ಸಿಡೆಂಟು, ನಾವು ಮಧ್ವ ವಿಜಯದಲ್ಲಿ ಬಂದಿರತಕ್ಕಂಥ 3 ಇನ್ಸಿಡೆಂಟನ್ನು ನೆನಪಿಸಿಕೊಳ್ಳಬೇಕು. ಅನೇಕ ಇನ್ಸಿಡೆಂಟ್ಗಳಿದೆ. ಒಂದು ಇನ್ಸಿಡೆಂಟು, ಅವರು ಕಾಶಿಯಲ್ಲಿದ್ದರು ಆಚಾರ್ಯರು, ಯಾತ್ರೆಗೆ ಹೋಗ್ತಾ ಕಾಶಿಯಲ್ಲಿ ವಾಸ್ತವ್ಯ. ಆಚಾರ್ಯರದು ಒಂದು ದೊಡ್ಡ ವಿಶೇಷ ಗುಣ ಏನು ಅಂತಂದರೆ, ಪ್ರಾಯ ಇನ್ಯಾವ ಆಚಾರ್ಯರು ಹಾಗೆ ಮಾಡಿಲ್ಲ. ತನ್ನ ಎಲ್ಲ ಶಿಷ್ಯರಿಗೆ ಅದೇ ಬಲ ಮತ್ತು ಜ್ಞಾನ, ದೇಹ ಬಲ ಮತ್ತು ಬುದ್ಧಿಬಲ ಎರಡೂ ಇರಬೇಕು ಅಂತ ಅವರು. ನರಪೇತನರಾದ ಶಿಷ್ಯರು ನನ್ನ ಬಳಿ ಬರಬೇಡಿತು, ನೀವು ದೈಹಿಕವಾಗಿಯೂ ಬಲಿಷ್ಠರಾಗಬೇಕು. ಯಾಕೆಂದರೆ ದುರ್ಬಲವಾದ ದೇಹದಲ್ಲಿರುವ ಬುದ್ಧಿ ವ್ಯರ್ಥವಾಗುತ್ತೆ, ಅದು ಉಪಯೋಗ ಮಾಡಲಿಕ್ಕೆ ಬರೋಲ್ಲ. ಯಾಕೆಂದರೆ ಹೆದರ್ತಾನೆ, ದೇಹದಲ್ಲಿ ತ್ರಾಣ ಇಲ್ಲ, ತನ್ನ ಬುದ್ಧಿಶಕ್ತಿಯನ್ನು ಪ್ರಯೋಗ ಮಾಡಲಿಕ್ಕೆ ಭಯ. ಯಾರೋ ಒಬ್ಬ ದೈಹಿಕ ಬಲಿಷ್ಠನಾದವನು ಶರಣಾಗಿಬಿಡ್ತಾನೆ. ಸೊ ಅವನು ಒಬ್ಬ ಬಲಿಷ್ಠನಾದ ಮೂರ್ಖನಿಗೆ ದುರ್ಬಲನಾದ ಜ್ಞಾನಿ ಶರಣಾಗಿಬಿಡ್ತಾನೆ. ಅದರಿಂದ ಬಲಿಷ್ಠವಾದ ದೇಹ ಇಲ್ಲದ ಜ್ಞಾನ ಅದು ಉಪಯೋಗ ಬೀಳುವುದಿಲ್ಲ ಸಮಾಜಕ್ಕೆ. ಜ್ಞಾನ ಇಲ್ಲದ ಬಲಿಷ್ಠ ದೇಹ ಅಂದರೆ ಪ್ರಾಣಿಗಳಿಗಿದೆ, ಆನೆಗಿದೆ, ಏನು ಉಪಯೋಗ ಅಂತ. ಅದಕ್ಕೆ ಬುದ್ಧಿ ಇಲ್ಲ. ಆದ್ದರಿಂದ ಆನೆ ಇಷ್ಟೆತ್ತರದ ಮನುಷ್ಯಗಳು ಅದರ ತಲೆ ಮೇಲೆ ಕೊಡ್ತಾರೆ. ಅವನು ಒಂದು ಕ್ಷಣದಲ್ಲಿ ಸಂಹಾರ ಮಾಡ್ಬೋದು, ಅವನ ಬುದ್ಧಿ ಆನೆಗಿಲ್ಲ, ಅದನ್ನ ಇವನು ಬದುಕೊಂಡ. ಅದರಿಂದ ಜ್ಞಾನ ಮತ್ತು ಬಲ ಎರಡು ಒಟ್ಟೊಟ್ಟಿಗಿರಬೇಕು ಅಂತ ಇದು ಆಚಾರ್ಯರು ಮಾತ್ರ ಕೊಟ್ಟ ಸಂದೇಶ. ಎಲ್ಲ ಸನ್ಯಾಸಿಗಳು ರೆಸ್ಲಿಂಗ್ ಅಭ್ಯಾಸ ಮಾಡಿದ್ದು. ಯಾವ ಆಚಾರ್ಯರು ಹೇಳಿದ್ದಾರೆ ಹೇಳಿ? ಆಚಾರ್ಯ ಹೇಳಿದರು, ನನ್ನ ಶಿಷ್ಯರಿಗೆ ನಾನು ವೇದಾಂತ ಪಾಠ ಮಾತ್ರ ಹೇಳುವುದಲ್ಲ, ನೀವು ಗರಡಿಯಲ್ಲಿ ಸಾಧನೆ ಮಾಡಬೇಕು. ಎಲ್ಲ ಸನ್ಯಾಸಿ ಶಿಷ್ಯರಿಗೆ ರೆಸ್ಲಿಂಗ್ ಕಲಿಸಿಕೊಟ್ಟಿದ್ದರು ಆಚಾರ್ಯ. ಯಾಕೆಂದರೆ ನೀವು ದೇಶ ರಕ್ಷಣೆ ಮಾಡಬೇಕಾದರೆ ಬರೇ ಬುದ್ಧಿಬಲ ಸಾಕಾಗೋಲ್ಲ, ದೇಹ ಬಲ ಬೇಕು. ಅದನ್ನು ಪ್ರಯೋಗ ಮಾಡಿ. ಬದರಿಗೆ ಹೋಗುವಾಗ ಒಂದು ದಾರಿಯಲ್ಲಿ ದರೋಡೆಕೋರು, ಅವಾಗೆಲ್ಲ ದಾರಿಯಲ್ಲಿ ಡಕಾಯಿತರು ಮುತ್ತಿಗೆ ಹಾಕಿಬಿಟ್ಟಿದ್ದಾರೆ. ಇವ್ರ ಶಿಷ್ಯರ ಜೊತೆ ಹೋಗ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ಪೆಟ್ಟಿಗೆ ಇದೆ, ಬಂಗಾರ, ಚಿನ್ನ, ಬೆಳ್ಳಿ ಏನೋ ಇರುತ್ತೆ ಅಂತ ಡಕಾಯಿತರು ಮುತ್ತಿಗೆ ಹಾಕಿದರು. ಆಗ ಆಚಾರ್ಯರು ತಾನು ಮಾಡಬಹುದಿತ್ತು, ಅವ್ರ ಹತ್ರ ಹೋರಾಟ ಮಾಡಲಿಲ್ಲ. ಅವರು ಎಲ್ಲರ ಕೈಯಲ್ಲಿ ಕೊಡಲಿ ಇತ್ತಂತೆ. ಡಕಾಯಿತರದ್ದು ಒಂದು ಗುಂಪೆ ಬಂದಿದೆ, ಒಂದು 10-20 ಜನ ಬಂದಿರಬಹುದು ಅವರು. ಇವ್ರ ಕೈಯಲ್ಲಿ ಏನಿಲ್ಲ, ಎಲ್ಲ ಸನ್ಯಾಸಿಗಳು ಇವರು ಒಟ್ಟಿಗಿರೋರು. ದಂಡ ಇದೆ ಅಷ್ಟೇ. ನಾವೆಲ್ಲ ತಿಳ್ಕೊಂಡಿದ್ದೆವು ದಂಡ ಅಂದರೆ ಬರೀ ಅಪರದಂಡ ಅಂತ. ಆಚಾರ್ಯ ಹೇಳಿದ್ರು, ಈ ದಂಡದ ಬಲ ತೋರಿಸಿ. ಇವ್ರ ಕೈಯಲ್ಲಿ ಕೊಡಲಿ ಇಲ್ಲ, ಅವರೆಲ್ಲ ಕೊಡಲಿ ಹಿಡ್ಕೊಂಡು ಬಂದವರು. ಉಪೇಂದ್ರ ತೀರ್ಥ ಎಲ್ಲ ಸನ್ಯಾಸಿಗಳನ್ನು ಕಳಿಸಲಿಲ್ಲ. ನೋಡಿ ಆಚಾರ್ಯರು ತರಬೇತಿ ಮಾಡಿದ ರೀತಿ, ಪ್ರಾಕ್ಟಿಕಲ್ ಕಲಿಸಿದ್ರು. ಅವರಿಗೆ ಕಲಿಸಿ, ನೋಡಪ್ಪ ಇವತ್ತು ಈ ಡಕಾಯಿತರು ನಮ್ಮನ್ನು ಮುತ್ತಿಗೆ ಹಾಕಿದ್ದಾರೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡೋ ಜವಾಬ್ದಾರಿ ನಿನ್ನದು, ಏನು ಮಾಡ್ತೀವೋ ಮಾಡುವಂಥದ್ದು. ತನ್ನ ಶಿಷ್ಯನ ಹತ್ರ ಮುತ್ತಿಗೆ ಮಠದ ಮೊದಲನೇ ಸ್ವಾಮಿ ಉಪೇಂದ್ರ ತೀರ್ಥರು ಅವರನ್ನು ಕಳಿಸು. ನೋಡಿ ಏನು ಮಾಡುತ್ತೋ ಮಾಡಿ, ನಿನಗೆ ಕಲಿಸಿಕೊಟ್ಟಿದ್ದೇನಲ್ಲ ಅದನ್ನು ಪ್ರಯೋಗ ಮಾಡು, ನಮ್ಮನ್ನೆಲ್ಲ ಉಳಿಸೋ ಕೆಲಸ ನೀನು ಮಾಡಬೇಕೀಗ ಅಂತ ಕೂತ್ಬಿಟ್ರು ಆಚಾರ್ಯರು. ಉಪೇಂದ್ರ ತೀರ್ಥರು ಮುಂದಕ್ಕೆ ಹೋಗಿ ತಮಾಷೆಯಿಂದ ನನ್ನ ಮಧ್ವಿಜಯದ ವ್ಯಾಖ್ಯಾನದಲ್ಲಿ ನಾರಾಯಣ ಪಂಡಿತರು ಹೇಳ್ತಾರೆ, ಆ ಶತ್ರುಗಳ ಕೈಯಲ್ಲಿ ಒಬ್ಬನಲ್ಲಿದ್ದ ಕೊಡಲಿಯನ್ನೇ ಇವರು ಕಿತ್ತು ತೆಗೆದುಕೊಂಡು ಅಷ್ಟೂ ಜನರನ್ನು ಹೋರಾಟ ಮಾಡಿದ್ದಾರೆ. ಕೊಡಲಿ ಹಿಡಿದು ಹೋರಾಟ ಮಾಡಿ ಅವರೆಲ್ಲ ಗಾಬರಿಯಾಗಿ ಓಡಿ ಹೋಗಿದ್ದಾರೆ. ಇಷ್ಟು ತರಬೇತಿ ಕೊಟ್ಟಿದ್ರು ಪ್ರತಿಯೊಬ್ಬ ಸನ್ಯಾಸಿಗೆ. ಫೈಟಿಂಗು, ರೆಸ್ಲಿಂಗು, ಎಲ್ಲದರಲ್ಲಿಯೂ ಪರ್ಸನಾಲಿಟಿ ಮಸ್ಟ್ ಬಿ ಪರ್ಫೆಕ್ಟ್ ಇನ್ ಆಲ್ ಆಸ್ಪೆಕ್ಟ್ಸ್. ಒಂದು ಭಾಗ ಅಲ್ಲ, ಇಡೀ ವ್ಯಕ್ತಿತ್ವದ ಪೂರ್ಣ ಪ್ರಮಾಣದ ಬೆಳವಣಿಗೆ ಆಗಬೇಕು ಅಂತ ಹೇಳಿದವರು ಆಚಾರ್ಯ. ಇದೆಲ್ಲ ಯೋಚನೆ ಮಾಡಿದರೆ ಆಚಾರ್ಯ ವ್ಯಕ್ತಿತ್ವ ಏನು ಅದ್ಭುತ ಅಂತ ಅನಿಸುತ್ತೆ. ನಮ್ಮ ಜನ ಮಾಧ್ವರು ಆಚಾರ್ಯ ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಲಿಲ್ಲ, ಬರೇ ಕೆನ್ನೆ ತಟ್ಟಿಕೊಂಡು ಕೆನ್ನೆ ಸವೆದದ್ದಷ್ಟೇ ಬಂತು. ಅವರು ಎಲ್ಲ ಸೋಲಿಸಿದರು. ಇದು ಒಂದು ಘಟನೆ. ಅಷ್ಟಾದ ಕೂಡಲೇ ಏನಾಯಿತು, ಅಲ್ಲಿಂದ ಬದಲಿಗೆ ಹೋಗಿ ಬಂದಿದ್ದಾರೆ ಇವರು. ಕಾಶಿಯಲ್ಲಿ ಕೂತಿದ್ದಾರೆ. ಈ ವಿದ್ಯಾರ್ಥಿಗಳಿಗೆಲ್ಲ ಏನಾಗಿದೆ ಅಂದರೆ,
ಆಚಾರ ಹತ್ರ ರೆಸ್ಲಿಂಗ್ ಕಲ್ತಿದ್ದಾನೆ. ಎಲ್ಲ ಚಿಕ್ಕ ಪ್ರಾಯದ ವಯಸ್ಸು, ಎಲ್ಲ 30, 25, 30, 40, ಆಚಾರ್ಯ 50, 60 ಆಗಿದೆ. ಈಗ ನಾವು ಆಚಾರ್ಯಗಿಂತ ಒಂದು ಬಲ ಗಟ್ಟಿ, ಅವ್ರಿಗೆ ವಯಸ್ಸಾಯ್ತಲ್ಲ, ನಾವೀಗ ಆಚಾರ್ಯರನ್ನು ಸೋಲಿಸಬಹುದು ಅಂತ ಇವರು ಶಿಷ್ಯರಿಗೆ ಒಂದು ತಲೆಗೆ ಬಂತು. ಸಹಜ, ವಯಸ್ಸಾಯಿತು, ಇವಾಗ ನಾವು ಗುರುಗಳನ್ನು ಮಣಿಸಬಲ್ಲೆವು ರೆಸ್ಲಿಂಗ್ನಲ್ಲಿ ಅಂತ ಆಚಾರ್ಯ ಗಮನಿಸಿದ್ರು ಇದನ್ನು. ಏನಿಲ್ಲ, ಸುಮ್ಮನೆ ಬಂದ್ರಿ. ಹೌದಾ, ನಿಮಗೆ ಈಗ ಒಳ್ಳೆ ರೆಸ್ಲಿಂಗ್ ಗೊತ್ತುಂಟಲ್ಲ? ಹೌದು ಗುರುಗಳೇ, ನಾವೀಗ ಫಸ್ಟ್ ಕ್ಲಾಸ್ ಹತ್ತೀವಿ. ಒಂದು ಕಿರಿ ಬೆರಳು ಇಟ್ಟರು ನೆಲದ ಮೇಲೆ, ತಾಕತ್ತಿದ್ದವ್ರು ತೆಗೀರಿ ಅಂದರು. ಅವ್ರು ಒಟ್ಟಿಗಿದ್ದವ್ರು ಯಾರಿಗೂ ಅಂದಾಡಿಸ್ಲಿಕ್ಕೆ ಬರಲಿಲ್ಲ, ಒಬ್ರಿಗೆ ಅಂದಾಡಿಸಿ ಬರಲಿಲ್ಲ, ತೆಗೆದು ಜಾಡಿಸಿಬಿಟ್ರು. ಅಷ್ಟು ಜನ ಎಲ್ಲ ಹೋಗಿಬಿದ್ದರು. ಯಾಕೆ ಮಾಡಿದೆ ಗೊತ್ತಾ? ನೀವು ರೆಸ್ಲಿಂಗ್ ಕಲಿಬೇಕು ಅಂತ ಹೇಳಿದ್ದು ಹೊರತು ಅಹಂಕಾರ ಮಾಡಬೇಕು ಅಂತ ನಾನು ಹೇಳಲಿಲ್ಲ. ನಾನು ಹೇಳದೇ ಇದ್ದದ್ದನ್ನೊಂದು ಕಲಿತೀರಿ, ಅದಕ್ಕೋಸ್ಕರ ಈ ಪಾಠ ಆದ್ದು. ಯಾವ ವಿದ್ಯೆಯೂ ಬರಲಿ, ಆ ವಿದ್ಯೆ ನನ್ನಲ್ಲಿದೆ ಅಂತ ಅಹಂಕಾರ ಮಾತ್ರ ಮಾಡಬೇಡಿ. ವಿದ್ಯೆಯ ಜೊತೆಗೆ ವಿದ್ಯಾ ದದಾತಿ ವಿನಯಂ, ವಿದ್ಯೆಯ ಜೊತೆಗೆ ಸೌಜನ್ಯವನ್ನು ಬೆಳೆಸ್ಕೊಳ್ಳಿ, ಅಹಂಕಾರ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಅಲ್ಲ, ಎಂಥ ಪಾಠಗಳು ಆಚಾರದ್ದು ಇದು ಒಂದು. ಆಮೇಲೆ ಆಚಾರ ಕಾಲದಲ್ಲಿ ಆಚಾರನ ಮುಗಿಸ್ಬೇಕು ಅಂತ ಭಾರೀ ಪ್ರಯತ್ನ ನಡೆದಿತ್ತು. ಸೌತ್ ಕನ್ನಡದಲ್ಲಿ ಕುಣಿಜಾಡಿ ಬ್ರದರ್ಸು ಅಂತ ಅವರು ರೆಸ್ಲರ್ಸು, ಅವ್ರ ಹತ್ರನೆಲ್ಲ ಊರಿನವರೆಲ್ಲ ಸೇರಿ, ನೀನೊಂದು ಮೇಡಮ್ ಗುರು ಸೇವೆ ಮಾಡ್ತೇವೆ ನಾವು. ಏನು? ನಾನು ನಮ್ಮ ರೆಸ್ಲಿಂಗ್ ಕಲಿತ ನಮ್ಮ ಶಕ್ತಿ ಪ್ರದರ್ಶನ. ಏನಿಲ್ಲ, ನಾವು ಕುತ್ತಿಗೆ ಹೆಚ್ಚುತ್ತೇವೆ. ಕುತ್ತಿಗೆ, ಗುರುಗಳ ಕುತ್ತಿಗೆ ಹೆಚ್ಚಿಗೆ, ನೀವು ಮಹಾಶಕ್ತಿಯ ಸಮರ್ಥರಲ್ವ, ನೀವು ದೇವಾಂಶ ಸಂಬೋಧರು, ನಾವು ನಿಮ್ಮ ಕುತ್ತಿಗೆ ಹೆಚ್ಚುವ ಸೇವೆ ಮಾಡ್ತೀವಿ ಅಂತ. ಅಂದರೆ ಅವರು ಬರೆಯಿಂದ ಕುತ್ತಿಗೆ ಹೆಚ್ಚು ಬಿಡಬೇಕು, ಕೊಂದು ಬಿಡಬೇಕು ಆಚಾರ ಅನ್ನುವಂಥ ದುರ್ಬುದ್ಧಿಯಿಂದ ಬಂದವರು ಅವರು. ಆಚಾರ್ಯನ ಸೇವಾ, ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೇವೆ ಅಂತ ಆಚಾರ್ಯರೇ ಹೇಳಿದ್ದು. ಕುತ್ತಿಗೆ ಹಿಡೀರಿ, ನಾನು ವೇದ ಮಂತ್ರ ಹೇಳ್ತೇನೆ, ಅಗ್ನಿಮೀಡೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಅಂತ ಹೇಳ್ತಾ ಹೋಗ್ತೀನಿ. ಯಾವಾಗ ನನ್ನ ಬಾಯಿಯಿಂದ ಮಾತು ಕಟ್ಟಿತೋ ಅವಾಗ ನೀವು ಗೆದ್ರಿ ಅಂತ ಅರ್ಥ. ಕುತ್ತಿಗೆ ಹೆಚ್ಚಿಗಿದ್ದಂತ ಮಾತು ಹೊರಡೋದು ಮಾಡ್ರಿ ಅಂತ ಕುತ್ತಿಗೆ ಹೆಚ್ಚಿಕ್ರಿ ಇಂದ್ರ ಆಚಾರ್ಯ. ಯಾವ ನೋಡಿ, ಬರೀ ವೇದಾಂತ ಅಲ್ಲ, ಬರೀ ಸಾಹಿತ್ಯ ಅಲ್ಲ, ಬರೀ ಸಂಸ್ಕೃತ ಅಲ್ಲ, ಯಾವ ಚಾಲೆಂಜ್ ಬಂದು ತಗೊಳ್ತಾ ಇದ್ರು ಆಚಾರ್ಯ. ಕುತ್ತಿಗೆ ಹೆಚ್ಚಿಕ್ರಿ ಅಂತ ಕೊಟ್ಟರು ಕೂತರು. ಅವರು ಕುತ್ತಿಗೆ ಹಿಚ್ಕಿದರು. ಏನು ಮಾಡಿದ್ರು ಇವರು ವೇದ ಸ್ವರ ನಿಲ್ಲೋದಿಲ್ಲ, ನಿರರ್ಧವಾಗಿ ವೇದ ಪಾಠ ಹೇಳ್ತಾ ಇದ್ದಾರೆ. ಅವರಿಗೆ ಅದರ ಗ್ರಿಪ್ ಜಾಸ್ತಿ ಆದಾಗ ಏನಾಗುತ್ತೆ, ಕಡೆಗೆ ಕೈ ನಡಗಲಿಕ್ಕೆ ಶುರು ಆಗುತ್ತೆ, ಕೈ ಬೆವರುತ್ತೆ, ಕೈ ನಡಗಿ ಬೆವರಿ ಬಿದ್ದುಬಿಟ್ರು. ತಕ್ಷಣ ಆಚಾರ್ಯ ಜೋಗ ಗೊತ್ತಾ, ಅಯ್ಯೋ ಪಾಪ ಗಾಳಿ ಬೀಸಿಣಿ ಸೆಕೆ ಆಯಿತು ಕಾಣುತ್ತೆ, ಪಾಪ ಕೈ ನಡಗಿ ಬೆವರುತ್ತಾ ಇದ್ದಾರೆ, ಗಾಳಿ ಬೀಸಿ ಅವರಿಗೆ ಅಂತಾರೆ ಆಚಾರ್ಯರು. ಅವ್ರು ಎಲ್ಲೂ ಹೋದರೂ ವಿರೋಧ, ಗಾಳಿ ಬಿಸಿ ಆಯಿತು. ಏನಪ್ಪ, ಕುತ್ತಿಗೆ ಹೆಚ್ಚಿಗ್ಲಿಕ್ಕೆ ಆಗಲಿಲ್ಲ, ನನ್ನ ದೇಹದ ಒಂದು ರೋಮ ಕೀಳ್ತೀರಾ ನೀವು? ಸಾಧ್ಯ ಇದ್ರೆ ಕೇಳ್ರಿ. ಅವನು ಒಂದು ರೋಮ ಕಿತ್ತೆಗಿರಿ, ಅದೇನು ಮಾಡೋಣ, ಆಗಲಿಲ್ಲ, ಅದು ಆಗಲಿಲ್ಲ. ಅಷ್ಟಾದ್ಮೇಲೆ ಏನೋ ಭಾರಿ ಭಯಂಕರ ವಜ್ರದೇಹ ಅಂತ ತಿಳ್ಕೊಂಡಿದ್ದೀರಾ, ಭಾರಿ ಭಾರವಾದ ವಸ್ತು ಈ ಆಚಾರ್ಯ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲಪ್ಪ, ನಾನು ಹಗುರಕ್ಕಿಂತ ಹಗುರ ಅಂತ. ಮಗು ಬಾಪ ಅಂತ ಒಂದು ಮಗುನ ಹೆಗಲ ಮೇಲೆ ಕೂತಂತೆ, ಪ್ರದಕ್ಷಿಣೆ ಬಾ ದೇವಸ್ಥಾನಕ್ಕೆ. ಅವ್ರು ಬಂದ, ಅವನಿಗೆ ಹೂವಿಗಿಂತ ಹಗರಾಗ್ಬಿಟ್ರು ಆಚಾರ್ಯರು. ಅವನ ಹೆಗಲ ಮೇಲೆ ಒಂದು ಆಟದ ಬೊಂಬೆ ಇಟ್ಕೊಂಡು ಹಾಗೆ ಆಚಾರ್ಯ ಹೊತ್ಕೊಂಡು ತಿರುಗಿದ. ಇದೆಲ್ಲ ಮಾಡಿ ತೋರಿಸಿದ್ದಾರೆ. ಅಂದರೆ ಯಾವ ಚಾಲೆಂಜಿಗೂ ಸರಿ, ಅದು ನನ್ನ ಸಬ್ಜೆಕ್ಟ್ ಅಲ್ಲ ಅಂತ ಹೇಳೋಂಗಿಲ್ಲ. ಇದು ಯಾಕೆ ತೋರಿಸಿದ್ರು ಅಂದರೆ, ಬುದ್ಧಿಬಲದಷ್ಟೇ ದೇಹ ಬಲವೂ ಅಗತ್ಯ. ನಾವು ಇವತ್ತು ದೇಹ ಬಲವನ್ನು ಅಷ್ಟು ಮಹತ್ವ ಕೊಡೋಲ್ಲ. ನಮ್ಮಲ್ಲಿ ಏನೋ ದೇಹ ಶೋಷಣೆ ಮಾಡೋದಷ್ಟು ಒಳ್ಳೆಯದು, ಈ ದೇಹ ಅನ್ನೋದು ನಶ್ವರ, ಇದು ದೇಹ ಶೋಷಣೆ ಮಾಡೋದು, ಈ ದೇಹವನ್ನು ಅಲಕ್ಷ್ಯ ಮಾಡೋದೇ ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಅನೇಕ ಮಂದಿ. ಆಚಾರ್ಯರು ಹಾಗೆ ಹೇಳಲಿಲ್ಲ. ನೀವು ದೇಹವನ್ನು ಚೆನ್ನಾಗಿ ಬಲಿಷ್ಠವಾದ ದೇಹದಲ್ಲಿ ಬಲಿಷ್ಠವಾದ ಬುದ್ಧಿ ಇರಬೇಕು ಅಂತ ಹೇಳಿದವರು ಆಚಾರ್ಯ. ಆದ್ದರಿಂದ ಬಟ್ ದರ್ಶಕ ಬಲಸ್ವರೂಪರು. ಆದ್ದರಿಂದ ಅವತಾರ ರೂಪದಲ್ಲೂ ಇತ್ತಮೇವ ಅಧಾಯಿ, ಅದು ಮೂಲ ರೂಪದಲ್ಲಿ ಎಷ್ಟು ಬಲಸ್ವರೂಪ ಜ್ಞಾನಸ್ವರೂಪವೋ ಅಷ್ಟೇ ಬಲಜ್ಞಾನ ಸ್ವರೂಪರಾಗಿ. ಇನ್ನೊಂದು ಮಹತ್ವದ ಆಚಾರ ತೋರಿಸಿದ್ದು ಇನ್ನೊಂದು ಘಟನೆ ನಿಮಗೆ ಕಳಸದಲ್ಲಿ ಇವತ್ತು ನೋಡಬಹುದಾದ. ಇದೆಲ್ಲ ಆಗ ಮಾಡಿದ್ರು ಅಂತ ಕಥೆ ಅಷ್ಟೇ, ಇದೆಲ್ಲ ಕಳಸದಲ್ಲಿ ಇವತ್ತು ನೀವು ನೋಡ್ಬೋದು. ಕಳಸದಿಂದ ಭದ್ರಾ ನದಿ, ಕಳಸದಿಂದ ತುಂಗಾ ತಟ ನಿಕಟೆ ಅಂತ ನಾರಾಯಣ ಪಂಡಿತರು ತುಂಗಾ ತಟ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅದು ಅವರಿಗೆ ಆ ಕಾಲದಲ್ಲಿ ಯಾರೋ ಹೇಳಿದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಅಂದರೆ ಘಟ್ಟದ ಮೇಲೆ ನದಿಯಲ್ಲಿ ಒಂದು ತುಂಗಾ, ಒಂದು ಭದ್ರಾ ಮತ್ತು ತುಂಗಭದ್ರಾ ಅಂತ, ಆದರೆ ಎಲ್ಲ ಕನ್ಫ್ಯೂಷನ್ ಇದೆ. ಅದು ವಾಸ್ತವವಾಗಿ ಈಗ ಇರೋದು ಭದ್ರಾ ನದಿಯಲ್ಲಿ, ತುಂಗಾ ನದಿಯಲ್ಲಿ. ಅದನ್ನು ತುಂಗಾ ನದಿ ಅಂತ ಒಟ್ಟಿಗೆ ಸಮಷ್ಟಿಯಾಗಿ ಹೇಳ್ತಿದ್ರು. ತುಂಗಾ ನದಿಯನ್ನು ಭದ್ರಾ ನದಿ ಎರಡನ್ನೂ ತುಂಗಾ ಅಂತ ಹೇಳ್ತಿದ್ರು. ಅದನ್ನು ನಾರಾಯಣ ಪಂಡಿತರು ತುಂಗಾ ತಟ ಅಂತ. ಇವತ್ತು ನೀವು ಅದನ್ನು ಬೈಫರ್ಕೇಟ್ ಮಾಡಿ ನೋಡಿದರೆ ಅದು ಭದ್ರಾ ನದಿ. ಅದರ ಮಧ್ಯದಲ್ಲಿ ಒಂದು ಸುಮಾರು ಎಷ್ಟಾಗುತ್ತೆ, 100-150 ಟನ್ ಆಗಬಹುದೇನೋ ಒಂದು ದೊಡ್ಡ ಬಂಡೆ ಇದೆ. ಅದರ ಮೇಲೆ ಹತ್ತಬೇಕಾದ್ರೆ ಏಣಿಟ್ಟು ಮೇಲೆ ಹೋಗಬೇಕು. ನಾನು ಅದರ ಮೇಲೆ ಹೋಗಿ ಇಳಿದು ಬಂದಿದ್ದೆ.
ಮೇಲೆ ಹೋಗ್ಲಿಕ್ಕೆ ಏನೇ ಬೇಡ, ಏನೋ ಪಕ್ಕದಲ್ಲಿ ಇರ್ತಕ್ಕ ಚಡಿ ಹಿಡ್ಕೊಂಡು ಮೇಲೆ ಹತ್ಬೋದು, ಅದು ಕೆಳಗೆ ಇಳಿಲಿಕ್ಕೆ ಆಗೋದಿಲ್ಲ, ಎಳಿಬೇಕಾಗುತ್ತೆ. ಅದರ ಮೇಲೆ ಹೋಗಿಬಿಡ್ಬೋದು, ಮೇಲೆ ಹೋದರೆ ಕೆಳಗೆ ಇಳಿಲಿಕ್ಕೆ ಆಗೋದಿಲ್ಲ. ಅಂಥ ದೊಡ್ಡ ಬಂಡೆ ಇದೆ, ಸುಮಾರು 100-150 ಟನ್ ಆಗಬಹುದೇನೋ, ನನಗೆ ಅದು ಭಾರದ ಸರಿಯಾದ ಲೆಕ್ಕ ಗೊತ್ತಿಲ್ಲ. ಅಂತೂ 2 ಆಳು ಎತ್ತರದ ಬಂಡೆ ಅದು ಒಂದು ಸುತ್ತ ಬರಬೇಕಾದ್ರೆ ಒಂದು 100-150 ಅಡಿ ಆಗ್ಬೋದು ಸುತ್ತಾಡ್ತೆ. ಅಂಥ ಬಂಡೆ ಅಲ್ಲಿ ಇಟ್ಟದ್ದು ಯಾರು? ಮಧ್ವವಿಜಯದಲ್ಲಿ ಇದೆ. ಆ ಬಂಡೆಯಲ್ಲಿ ಶಿಲಾಶಾಸನ ಇದೆ, ಆವಾಗಲೇ ಬರೆಸಿದ್ದದ್ದು ಅಂತ ಕಾಣುತ್ತೆ ಆ ಊರಿನವರು. ಏನು? ಶ್ರೀ ಮಧ್ವೇನ ಏಕಹಸ್ತೇನ ಆನೀಯ ಸ್ಥಾಪಿತ ಶಿಲಾ ಅಂತ ಶಿಲಾಶಾಸನ ಇದೆ. ಆಚಾರ್ಯ ಮಧ್ವರು ಒಂದು ಕೈಯಲ್ಲಿ ಎತ್ತಿ ತಂದಿಟ್ಟ ಕಲ್ಲು ಅಂತ ಅಲ್ಲಿ ಶಿಲಾಶಾಸನ, ಅದಲ್ಲೇ ಆ ಕಲ್ಲಲ್ಲೇ ಕೆತ್ತಿದ್ದಾರೆ. ಹಾಗಾಗಿ ಮಧ್ವವಿಜಯದಲ್ಲಿ ಹೇಳಿದ್ದು ಇವತ್ತು ಶಾಸನದಲ್ಲಿ ಪುರುವಾಗಿದೆ. ಅದು ಎಂಥ ಬಲ ಇರಬೇಕು ಹೇಳಿ. ಅದು 150 ಟನ್ನು ಭಾರದ ಒಂದು ಆ ಊರಿನ ಜನ ಎಲ್ಲ ಸೇರಿ ಹಗ್ಗ ಹಾಕಿ ಬಡಿಗೆ ಹಾಕಿ ಅದನ್ನು ಆಚೆ ಸರಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿದರೆ ಆಗದೇ ಇದ್ದಾಗ ಆಚಾರ್ಯ ಯಾಕೆ ಏನು ಒದ್ದಾಡ್ತಾ ಇದ್ದೀರಿ ಅಂತ, ಏನಿಲ್ಲಪ್ಪ ಈ ಕಲ್ಲು ಏನು ಕಲ್ಲು, ಅದೇನು ಕಲ್ಲು ಹಂದಾಡೋಲ್ಲ, ಭೀಮಸೇನೇ ಬರಬೇಕು, ನಮ್ಮಿಂದ ಆಗೋಲ್ಲ ಅಂದ್ರಂತೆ. ಯಾಕೆ ಭೀಮಸೇನೆ ಯಾಕೆ ಬರಬೇಕು, ನಾವು ಇಡ್ತೀವಿ ಅಂತೀವಿ. ಎತ್ತಿ ಇಟ್ಟರಲ್ಲಿ ಬರೀ ಒಂದು ಕೈಯಲ್ಲಿ ಎತ್ತಿಟ್ಟು. ಇದು ಬಟಿತ್ಥ ಬಲಸ್ವರೂಪ ಅಂದರೆ ಅತ್ಯಂತ ಅದ್ಭುತವಾದ ಬಲಸ್ವರೂಪವನ್ನು ಆಚಾರ್ಯರು ಮಧ್ವಾವತಾರದಲ್ಲಿ ತೋರಿಸಿದ್ರು. ಭೀಮ ಅಂತೂ ಬಲ ಪ್ರದರ್ಶನ ಮಾಡಲಿಕ್ಕೆ ಮಾಡಿದ ಅವತಾರ. ಆಂಜನೇಯ ಅಂತೂ ರಾವಣನ ಎದೆ ನಡುಗಿಸಿದ. ಒಂದು ಮುಷ್ಟಿ ಪ್ರಹಾರದಿಂದ, ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಗ್ರೋತ್ತರಮೇಶಕೋದಾತ್, ಒಂದು ಮುಷ್ಟಿ. ಅದರಲ್ಲೊಂದು ತಮಾಷೆ ಹನುಮಂತನಲ್ಲಿ ಕೂಡ ಈ ಎಲ್ಲ ತಮಾಷೆ. ಭೀಮಸೇನ ಅನ್ನೋದು ಹೇಳ್ತಾರೆ, ಅವರು ಪರಾಕ್ರಮದ ಜೊತೆಗೆ ನಗೆಯಾಡ್ತಾ ತಮಾಷೆ ಮಾಡ್ತಾ ಇರೋರು. ಇಲ್ಲಿ ಆಚಾರ ಮಾಡಿದ ಹಾಗೆ ಏನು ತಮಾಷೆ ಅಂತ ಹನುಮಂತ ಹೋಗಿ ಅಂತ ಹೊಡೆಯೋ, ನೀನು ವೀರ ಆದರೆ ನನ್ನ ಎದೆಗೆ ಹೊಡೆಯೋ ಅಂತ ರಾವಣನ ಹತ್ರ ಹೋಗಿ ನಿಂತಾನೆ. ನಾನೇನು ಹೊಡೆಯೋದು ಮೊದಲು, ನೀನು ಹೊಡಿ ಮೊದಲು, ನೀನು ಮೊದಲು ಹೊಡಿ. ಯಾಕೆ ಗೊತ್ತಾ, ನಾನು ಮೊದಲು ಹೊಡೆದ್ರೆ ಮತ್ತೆ ಹೊಡಿಲಿಕ್ಕೆ ನೀನು ಇರೋಲ್ಲ, ನೀನೇ ಮೊದಲು ಹೊಡಿ. ಇದು ಹನುಮಂತ ಅಲ್ಲ, ಇದಲ್ಲ ಆ ಪಾತ್ರಗಳು ಏನು. ನಾನು ಮೊದಲು ಹೊಡೆದ್ರೆ ಮತ್ತೆ ನೀ ಎಲ್ಲಿರ್ತೀಯೋ ನನಗೆ ಹೊಡಿಲಿಕ್ಕೆ, ನನಗೆ ಮೊದಲು ಹೊಡಿ, ಆಮೇಲೆ ನಿನಗೆ ಕೊಡ್ತೀನಿ ಪೆಟ್ಟು ಅಂತ ಹೇಳಿದವ ಹನುಮಂತ. ಆಮೇಲೆ ಭೀಮಸೇನ ಮಹಾಭಾರತದಲ್ಲೇ ಒಂದು ಅಧ್ಯಾಯ ಇದೆ, ಭೀಮಸೇನನ ಯುದ್ಧದ ಚಮತ್ಕಾರ ಅಂತ. ಅದು ಏನು ಹೇಳ್ತಾರೆ ಅಂದರೆ, ಭೀಮಸೇನ ವಿಶೋಕ ಅಂತ ಅವನ ಸಾರಥಿ ನೋಡಿ. ಕೃಷ್ಣ ಅರ್ಜುನನ ಸಾರಥಿ, ಕೃಷ್ಣನ ಮಗ ಭೀಮನ ಸಾರಥಿ. ಭಾರಿ ವಿಚಿತ್ರ ಇದೆ. ವಿಶೋಕ ಕೃಷ್ಣನ ಮಗ. ಯಾವ ಹೆಂಡತಿ ಅಲ್ಲಪ್ಪ, ಅವನಿಗೆ 1000 ಜನ ಇದ್ದಾರೆ, ನಮ್ಗೆ ಯಾವ ಹೆಂಡತಿ ಮಗ ಅಂತ ಹೇಳಬೇಕು. ಈ 16,108 ಜನರಲ್ಲಿ ಯಾರ ಮಗನೂ ಅಲ್ಲ ಅವನು. ಕೃಷ್ಣ ಕಂಸನನ್ನು ಕೊಲ್ಲಿಕ್ಕೆ ಹೋಗಿದ್ದಾಗ, ಕಂಸನನ್ನು ಕೊಲ್ಲಿಕ್ಕೆ ಹೋದಾಗ ಅವನು ಗಂಧ ಹಿಡ್ಕೊಂಡು ಬಂದಿದ್ದಲ್ಲ ಅವಳು ಹೆಣ್ಮಗಳು, ಗೂನು ಬೆನ್ನಿನವಳು, ಕುಬ್ಜ ಗಂಧಾನೋ ಲಿಪ್ತಾಂಗ. ಆ ಗೂನು ಬೆನ್ನಿನ ಹೆಂಗಸೊಬ್ಬಳು ಗಂಧ ತಂದಿದ್ದು, ಅದು ಕಂಸನಿಗೆ ಅಂತ. ರಾಜರು ಹಾಕೊಳ್ಳುವಂಥ ಬಹಳ ಬೆಲೆ ಬಾಳುವ ಗಂಧ ಅದು. ಇವನು ರಸ್ತೆಯಲ್ಲಿ ಹೋಗುವಾಗ ನನಗೆ ಕೊಡ್ತೀಯಾ ಅಂತ ಕೇಳಿದ ಕೃಷ್ಣ. ಕೃಷ್ಣನನ್ನು ನೋಡಿ ಖುಷಿಯಾಗೋಯ್ತು ಅವಳಿಗೆ. ಅಯ್ಯೋ ಮಹಾರಾಜರಿಗೆ ಮತ್ತೆ ತೆಗೆದುಕೊಂಡು ಹೋಗ್ತಾನೆ, ನೀನು ತಗೋಪ್ಪ ಅಂತ ಕೃಷ್ಣನಿಗೆ ಕೊಟ್ಟುಬಿಟ್ಟು. ಆ ಗೂನು ಹೆಣ್ಣು ಹಾಗೆ ಮಾಡಿದ್ದರಿಂದ ಏನಾಯಿತು ಅಂದರೆ, ಕೃಷ್ಣನಿಗೆ ಅವಳ ಮೇಲೆ ಒಂದು ಅನುಗ್ರಹ ಮಾಡಬೇಕು ಅನ್ನಿಸಿತ್ತಲ್ಲ. ಸುಮ್ಮನೆ ಹೀಗೆ ನಿಂತ ಅವಳ ಕಾಲಿನ ಮೇಲೆ ತನ್ನ ಹೆಬ್ಬೆರಳಿಟ್ಟ, ಗಲ್ಲ ಹಿಡ್ದ, ಹೀಗೆ ನಿಟಿಕೆ ತೆಗೆದ ಹಾಗೆ ಎತ್ತಿದ, ನೆಟ್ಟಗೆ ಆಗಿಬಿಟ್ಲು ಅವಳು. ಗೂನು ಬೆನ್ನು ಹೊಳ್ದು. ಉಳಿದಂತೆ ಎಲ್ಲ ಚೆಂದ ಇದ್ದಿಲ್ರಿ, ಬೆನ್ನು ಮಾತ್ರ ಚೆಂದ ಆಗಿರಲಿಲ್ಲ. ಹಾಗೆ ಯಾರೂ ಮದುವೆ ಮಾಡ್ಕೊಂಡಿರಲಿಲ್ಲ ಅವಳನ್ನು. ಆದರೆ ಮುಖ ಚೆಂದ ಇದ್ದರೆ ಏನು, ಹಿಂಬದಿಯನ್ನು ನೋಡೋದು ಯಾರು ಅಂತ. ಸರಿ, ಹಾಗೆ ಮದುವೆ ಆಗಿರಲಿಲ್ಲ ಅವಳಿಗೆ. ಕೃಷ್ಣ ಅವಳನ್ನು ಸುಂದರ ಸ್ಫುರದ್ರೂಪಿ ಹೆಣ್ಣಾಗಿ ಮಾಡಿಬಿಟ್ಟ. ಆವಾಗ ಅವಳಿಗೆ ಒಂದೇ ಒಂದು ಆಸೆ, ಕೃಷ್ಣನನ್ನು ಸೇರಬೇಕು. ಎಲ್ಲರ ಆಸೆಯೂ ಅಷ್ಟೇ ಅಲ್ವ, ಗಂಡಸಾದರೂ ಅಷ್ಟೇ, ಹೆಂಗಸಾದರೂ ಅಷ್ಟೇ, ಕೃಷ್ಣನನ್ನು ಸೇರಬೇಕು. ನನ್ನ ಮನೆಗೆ ಬಾ ಕೃಷ್ಣ, ಅಗತ್ಯ ಬಿದ್ದಾಗ ಬರ್ತೀನಿ ಅಂತ ಹೇಳಿದ, ಹೊರಟೋಗ್ಬಿಟ್ಟ. ನಾನು ಬಂದ ಕೆಲಸ ಬೇರೆ, ಈಗ ನಿನ್ನ ಮನೆಗೆ ವಿಸಿಟ್ ಕೊಡ್ಲಿಕ್ಕೆ ಆಗೋಲ್ಲ, ಅಗತ್ಯ ಬಿದ್ದಾಗ ಬರ್ತೀನಿ ಇಂದ ಹೋದ. ಕಂಸನನ್ನು ಕೊಂದು ಆಮೇಲೆ ಅಲ್ಲೇ ನಿಂತುಬಿಟ್ಟ ಅವನು ಕೃಷ್ಣ. ಬಹಳ ದಿವಸಗಳ ನಂತರ ಮತ್ತು ಕೆಲವು ವರ್ಷಗಳ ನಂತರ ಹೇಳ್ತಾನೆ, ಆ ಹೆಣ್ಣು ನನಗೋಸ್ಕರ ಕಾಯ್ತಾ ಇದೆ ಅಂತ. ಯಾವ ಸಣ್ಣ ವ್ಯಕ್ತಿಯ ಭಕ್ತಿಯನ್ನು ಕೃಷ್ಣ ಬರೆಯೋಳು, ಅವಳು ನನಗೋಸ್ಕರ ನೆನಪಿಸ್ಕೊಳ್ತಾ ಇದ್ದಾಳೆ ಅಂತ ಅವಳ ಮನೆಗೆ ಹೋದ.
ಕುಬ್ಜೆಗೆ ಸ್ವಪ್ನದಲ್ಲಿ ಯೋಚಿಸಲಿಲ್ಲ, ಕೃಷ್ಣ ಬರ್ತಾನೆ, ಅಯ್ಯೋ ಎಲ್ಲಿ ರಾಜಾಧಿರಾಜರು ಅವನ ಭೇಟಿ ಕಾಯಬೇಕು, ಸಮಯ ಕಾಯಬೇಕು, ಅಂಥ ಹತ್ತಿರದಲ್ಲಿದ್ದ ಕೃಷ್ಣ ನಮ್ಮನೆಗೆ ಬರ್ತಾನ, ನಾನು ಕೆಲಸದ ಹೆಣ್ಣು ಹೇಳಿ ಕೇಳಿ ಕಂಸ ಇದ್ದಾಗ ಕಂಸನ ಅರಮನೆಯ ಕೆಲಸಗಳು ಈಗ ಕೇಳೋರಿಲ್ಲ, ಕಂಸ ಸತ್ತ ಮೇಲೆ ನಮ್ಮನ್ನು ಯಾರು ಕೇಳ್ತಾರೆ? ಕೃಷ್ಣ ನಾನು ಮರ್ತಿಲ್ಲಮ್ಮ ನಿನ್ನನ್ನು, ಬಂದಿದ್ದೀನಿ ಅಂತ. ಅವತ್ತು ರಾತ್ರಿ ಅವಳ ಮನೆಯಲ್ಲಿ ವಾಸ ಮಾಡಿ ಅವಳ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ. ಅವಳು ಗರ್ಭಿಣಿ ಆಗ್ತಾಳೆ, ಅವಳ ಮಗನೇ ವಿಶೋಕ, ಕೃಷ್ಣನ ಮಗ, ಕುಬ್ಜೆಯ ಮಗ. ಸರಿ, ಅಂಥ ವಿಶೋಕ ಭೀಮಸೇನನ ಸಾರಥಿ. ಭೀಮಸೇನ ವಿಶೋಕನ ಹತ್ರ ತಮಾಷೆ ಮಾತಾಡೋದಂತೆ, ಯುದ್ಧ ಮಾಡುವಾಗ. ಅದು ಒಂದು ಅಧ್ಯಾಯವೇ ಇದೆ ಮಹಾಭಾರತ. ಸುಮ್ಮನೆ ವಿನೋದ ಮಾಡ್ತಾ ನಗೆ ಚಾಟಿಕೆಗಳನ್ನು ಹಾರಿಸ್ತಾ ಯುದ್ಧ ಅವನಿಗೊಂದು ಜೋಕ, ಈ ನಗೆ ಚಾಟಿಕೆಗಳನ್ನು ಹಾರಿಸ್ತಾ ವಿಶೋಕನ ಹತ್ರ ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧ ಅನ್ನೋದು ಅವನಿಗೊಂದು ಸಂಗತಿಯೇ ಆಗಿರಲಿಲ್ಲ. ಒಮ್ಮೊಮ್ಮೆ ಅದಕ್ಕೆ ಏನು ಮಾಡ್ತಿದ್ರು ಅಂತಂದರೆ, ಅವನು ಬಟ್ ಭೀಮನ ಬಲ ಸ್ವರೂಪ ಏನು ಅನ್ನೋದನ್ನು ಹೇಳೋದು. ಒಮ್ಮೊಮ್ಮೆ ಏನು ಮಾಡ್ತಿದ್ರು ಅಂದರೆ ಅದಕ್ಕೆ ಅವನ ಹತ್ರ ಯುದ್ಧ ಮಾಡಿ ಯಾರೂ ಹೋಗ್ಲಿಕ್ಕೆ ಹೆದರ್ತಿದ್ರು. ಅಯ್ಯೋ ನಾವು ಹೋಗಲ್ಲಪ್ಪ ಭೀಮನ ಎದುರು. ಕಡೆ ಏನು ಮಾಡೋದು, ಯಾರು ಹೋಗ್ಲಿಕ್ಕೆ ಹೇಳ್ತಿರ್ಲಿಲ್ಲ, ಆನೆಗಳನ್ನು ಸುಡೋದು. ಅವಕ್ಕೇನು ಬುದ್ಧಿ ಇಲ್ಲ, ಬರ್ತಾವೆ, ನಾವು ಹೋಗೋಲ್ಲ ಅಂತ ಅವು ಸ್ಟ್ರೈಕ್ ಮಾಡೋಲ್ಲ. ಸರಿ, ಆನೆಗಳನ್ನು ಭೀಮನ ಮೇಲೆ ಚೂ ಬಿಡ್ತಿತ್ತು. ಇದು ಮಹಾಭಾರತದಲ್ಲಿ ಭೀಮಸೇನನ ಯುದ್ಧದ ವರ್ಣನೆ ಮಾಡ್ತಾರೆ. ಆವಾಗ ವಿಶೋಕ ವಿಶ್ರಾಂತಿ ತಗೋ ಹೋಗು ಅಂತ ಕಳಿಸ್ಬಿಡೋವಂತ. ಅದು ಜೋಕ್. ವಿಶೋಕ ನೀನು ರಥ ತಗೊಂಡು ಹೋಗಿ, ಯಾಕೆಂದ್ರೆ ಸುಮ್ಮನೆ ಆನೆ ತುಳಿದು ನೀನು ಕುದುರೆ ಸಾಯೋದು ಬೇಡ, ನೀವು ಹೋಗ್ರಿ ವಿಶ್ರಾಂತಿ ತಗೊಳ್ಳಿ ಅಂತ ಕಳಿಸಿಬಿಟ್ಟು ರಥದಿಂದ ಕೆಳಗೆ ಹಾರಿಬಿಡೋನಂತೆ. ಆನೆ ಎದುರು ಹೋಗಿ ನಿಂತು ಬಿಡೋನು. ಆವಾಗ ಆನೆ ಸೊಂಡಿಲೆ ಎತ್ತುತ್ತೆ, ಸೊಂಡಿಲೆ ಎತ್ತಿ ಇವನು ಹಿಡಿದು ಜಪ್ಪಿ ಬಿಡಬೇಕು ಅಂತ ಸೊಂಡಿಲಿ ಎತ್ತಿದ ತಕ್ಷಣ ಹೊಟ್ಟೆ ಅಡಿಯಲ್ಲಿ ಹೋಗಿ ನಿಂತು ಬಿಡೋನಂತೆ. ಹೊಟ್ಟೆ ಅಡಿಯಲ್ಲಿ ಹೋಗಿ ಹೊಟ್ಟೆನ ಕಿಕ್ ಮಾಡೋದು. ಆನೆಗೆ ಏನು ಮಾಡ್ಲಿಕ್ಕೆ ಆಗೋಲ್ಲ ನೋಡಿ, ಕಾಲು ಜಾಡಿಸುತ್ತೆ, ಬಾಲು ಜಾಡಿಸುತ್ತೆ, ಎದುರು ಕಾಲು ಸೊಂಡಿಲು ಏನು ಮಾಡಿದ್ರು ಇವನು ಸಿಗೋಲ್ಲ. ಅವನು ಹೊಟ್ಟೆ ಕಿರಿಕಿರಿ ಆಗುತ್ತೆ, ಸುತ್ತ ಬಿಡೋದಂತೆ. ಸುತ್ತ ತಿರುಗುತ್ತಾವೆ, ಎಲ್ಲಿ ಸಿಗ್ರಿ ಇವನು ಹೊಟ್ಟೆ ಅಡಿಯಲ್ಲಿ ನಿಂತು ಬಿಟ್ಟಿದ್ದಾನೆ, ಏನೂ ಮಾಡ್ಲಿಕ್ಕೆ ಆಗೋಲ್ಲ. ಹೀಗೆ ಸುತ್ತಾಡಿಸಿ ಸುಸ್ತಾದಾಗ ಸರ್ರ ಅಂತ ಹಿಂಬದಿಗೆ ಹಾರಿ ಬಾಲ ಹಿಡ್ಕೊಂಡು ಮೇಲೆ ಹೋಗಿ ಕೂತ್ಬಿಟ್ಟು ಸವಾರಿ ಮಾಡೋದು ಆನೆ. ಇದು ಆನೆ ಹತ್ರ ಭೀಮಸೇನ ಮಾಡ್ತಾ ಇದ್ದಂಥ ಯುದ್ಧದ ವಿನೋದ. ಯುದ್ಧ ಅನ್ನೋದೇ ಒಂದು ವಿನೋದ ಅವನಿಗೆ. ಹೀಗೆ ಅವನು ಬಲಸ್ವರೂಪನಾಗಿ ಯುದ್ಧದ ವಿನೋದವನ್ನಾಡಿದನು. ಹನುಮಂತ ಅಂತೂ ಅಕ್ಷಕುಮಾರನನ್ನು ಕೊಂದವನು. ತೃತೀಯ ಭಾಗ ಅಕ್ಷಿಣೋತು ಅಂತ ಹೇಳ್ತಾರೆ. ಇಡೀ ಲಂಕೆಯ ಬಲದಲ್ಲಿ 3 ಭಾಗ, ಒಂದು ಅಕ್ಷಕುಮಾರ, ಒಂದು ಇಂದ್ರಜಿತ್ತು, ಒಂದು ರಾಮ, ಇವರು 3 ಜನ. ಯಾಕೆಂದರೆ ಮತ್ತೊಬ್ಬ ಇದ್ದ, ಅವನು ನಿದ್ರೆ ಮಾಡ್ಕೊಂಡಿದ್ದ, ಇದ್ರ ಉಪಯೋಗ. ಎಚ್ಚರವಾಗಿರುವವರು 3 ಜನ. ತೃತೀಯ ಭಾಗ ಅಕ್ಷಿಣೋತು ಅಂತ ಆ 3 ಜನ ಸಮಾನ ಬಲಿಷ್ಠರು. ಆ 3ರಲ್ಲಿ ಅಕ್ಷಕುಮಾರನ ಹನುಮಂತ ಕೊಂದುಬಿಟ್ಟ. ಅಂದರೆ ಲಂಕೆಯ 3ನೇ ಒಂದು ಅಂಶ ಹೋಯಿತು. ಆಮೇಲೆ ಅವನು ಕಿಂಕರ ಸೇನೆ, ಅಷ್ಟು ಸೇನೆ, ಕೋಟಿ ಸಂಖ್ಯೆಯ ಸೇನೆಯನ್ನು ಇವನು ಒಬ್ಬನೇ ಸಂಹಾರ ಮಾಡಿ ಬಂದಿದ್ದ. ಯಾರಯ್ಯ ನೀನು ಅಂದರೆ, ನಮ್ಮದೆಲ್ಲ ಟೈಟ್ಲುಗಳು, ರಿಟೈರ್ಡ್ ಆದ ಟೈಟ್ಲುಗಳು, ಡಿಫಂಕ್ಟ್ ಆದ ಎಲ್ಲ ಇರ್ತಾವೆ ನಮ್ಮ ಲೆಟರ್ ಹೆಡ್ನಲ್ಲಿ. ಅವ್ನು ನೀನು ಯಾರಯ್ಯ ಅಂದರೆ, ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮಚಂದ್ರನ ದಾಸ, ದಟ್ಸ್ ಆಲ್. ದಾಸಪಂಥಕ್ಕೆ ಬೀಜಕ್ಷೇಪ ಮಾಡಿದವ ಹನುಮಂತ. ಅದೇ ಆಚಾರ್ಯರು ನೀನು ದಾಸನಾಗೋದು. ನಮ್ಮ ದಾಸಪಂಥರು ಅದನ್ನು ವಿಸ್ತಾರ ಮಾಡಿದರು. ಮೊಟ್ಟ ಮೊದಲು ನಾನು ಭಗವಂತನ ದಾಸ ಅಂತ ಸಾರಿದವ ಹನುಮಂತ, ರಾಮಾಯಣದಲ್ಲಿ ಬರ್ತಕ್ಕಂಥದ್ದು. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ಅದರಿಂದ ಅವನ ಬಲ ಅದು ಕಲ್ಪನಾತೀತವಾದ ಬಲ. ಆದರೆ ಬಲದ ಜೊತೆಗೆ ಆಚಾರ್ಯರು ಹೇಳಿದರು, ಸೌಜನ್ಯ ಬೇಕು, ವಿನಯ ಬೇಕು, ಅಹಂಕಾರ ಇರಬಾರದು ಅಂತ. ಅದನ್ನು ತೋರಿಸಿದವನು ಹನುಮಂತನೇ. ತನ್ನ ಮೂಲ ರೂಪದಲ್ಲಿ ತೋರಿಸಿದ್ದನ್ನೇ ಇಲ್ಲಿ ಆಚಾರ್ಯರು ಶಿಷ್ಯರಿಗೆ ಹೇಳಿದರು. ಏನು, ಹನುಮಂತ ಅಂಥ ಬಲಿಷ್ಠ. ಇಡೀ ಲಂಕೆಯಲ್ಲಿ ಒಬ್ಬನೇ ಹೋಗಿ ರಾವಣನ ಸಮಸ್ತ ಸೇನೆಯ ಜೊತೆಗೆ ಹೋರಾಡಿ ತಾನು ಗೆದ್ದು ಬಂದವ, ರಾವಣನಿಗೆ ನೀರು ಗುಡಿಸಿ ಬಂದವ. ಅವನು ಸೀತೆ ಹತ್ರ ಒಂದು ಮಾತು ಹೇಳ್ತಾನೆ. ಸೀತೆ ಹೇಳ್ತಾಳೆ, ತಾಯಿ ಸೀತೆ ಹೇಳ್ತಾಳೆ, ನನ್ನನ್ನು ಯಾರು ಕರ್ಕೊಂಡು ಹೋಗೋದು ಹೇಗೆ, ಹೋಗುವುದು ಹೇಗೆ ನಾನು? ಅಲ್ಲ, ರಾಮಚಂದ್ರ ಬರ್ತಾನೆ. ಅಂದರೆ ರಾಮಚಂದ್ರ ಹೇಗೆ ಬರ್ತಾನೆ? ಈ ನಾನು ಬರಲಿಲ್ವಾ? ಹಾಗೆ ರಾಮಚಂದ್ರ ಸಮಸ್ತ ಕಪಿಗಳು ಬಂದು ನೀನು ಬಿಡಿಸ್ಕೊಂಡು ಹೋಗ್ತಾರೆ ರಾಮಚಂದ್ರ. ಅಲ್ಲಯ್ಯ, ನಿನ್ನ ಮಾತು ಇದು ಕೋತಿಯ ಮಾತು, ನಂಬೋದ ನಿಮ್ಮ ಮಾತು? ಇದಕ್ಕೆ ಹೇಳೋದು ಕೋತಿ ಬುದ್ಧಿಯಿಂದ. ಯಾಕಮ್ಮ? ಅಲ್ಲ, ನೀನು ಬಂದು ಹೌದು, ರಾಮಚಂದ್ರ ಹಾರ್ಲಿಕ್ಕೆ ಬರುತ್ತಾ 100 ಯೋಜನ? ಬೇರೆ ಕಪಿಗಳಿಗೆ 100 ಯೋಜನೆ ಹಾರ್ಲಿಕ್ಕೆ ಬರುತ್ತಾ? ಅವ್ರು ಹೇಗೆ ಬರ್ತಾರೆ? ಆಗದ ಹೋಗದ ಮಾತು ಹೇಳಿ ನನ್ನನ್ನು ಯಾಕೆ ಸುಮ್ಮನೆ ಆ ಸುಳ್ಳು ನಂಬಿಕೆ ಹುಟ್ಟಿಸಿ ನನ್ನನ್ನು ಯಾಕೆ ಭ್ರಮೆಗೊಳಿಸ್ತಿ ಅಂತ. ಅದಕ್ಕೆ ಹನುಮಂತ ಏನು ಹೇಳ್ತಾನೆ ಗೊತ್ತಾ? ಮತ್ತಃ ಪ್ರತ್ಯವರ ಕಶ್ಚಿನ್ ನಾಸ್ತಿ ಸುಗ್ರೀವ ಸನ್ನಿಧೌ. ತಾಯಿ, ನಾನು ಬಂದೆ ಅಲ್ವ, ನಮ್ಮ ಸುಗ್ರೀವ ಸೇನೆಯಲ್ಲಿರ್ತಕ್ಕಂಥ ಕಪಿಗಳಲ್ಲಿ ನಾನೇ ಕೊನೆಯವ.
ಇನ್ನು ಉಳಿದವರೆಲ್ಲ ನನಗಿಂತ ಮೇಲಿನವರು, ನಾನೇ ಬಂದ ಮೇಲೆ ಉಳಿದವರ ಮಾತೇ, ಆದರೆ ಅವರು ಕೊನೆಯವರಲ್ಲ. ಇದು ಇದೆ. ಅಂಥ ಮಹಾಶಕ್ತಿ ಇದ್ದು ಅವನು ತಾನು ಮಹಾವೀರ, ನನ್ನಂಥವ್ರು ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಹೇಳಲೇ ಇಲ್ಲ. ನಾನು ಕಪಿಗಳಲ್ಲಿ ಕೊನೆಯ ಕಪಿ ತಾಯಿ, ಅದು ನಾನೇ ಬಂದೆ. ಉಳಿದವರು ಮದ್ವಿಶಿಷ್ಟಾಶ್ಚ ತುಲ್ಯ, ಕೆಲವರು ನನ್ನಷ್ಟೇ, ನನಗಿಂತ ಹೆಚ್ಚಿನವರು ಉಳಿದವರೆಲ್ಲ ಬರ್ತಾರೆ, ಏನು ಹೆದರು ಬಿಡ ತಾಯಿ ಅಂತಂದ್ಬಿಟ್ಟ. ಇದು ಜ್ಞಾನ ವಿದ್ಯಾ ದದಾತಿ ವಿನಯಂ, ವಿನಯ ಮತ್ತು ವಿದ್ಯೆ ಜೊತೆಗಿರಬೇಕು, ಅಹಂಕಾರ ಪಡಬಾರದು ಅನ್ನೋದನ್ನು ತೋರಿಸಿದ್ದು. ಅದನ್ನು ತಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದಾರೆ. ವಿನಯ ಇರಬೇಕಪ್ಪ, ನಾನು ನಿಮಗೆ ಕಲಿಸಿದ್ದನ್ನು ತಿಳ್ಕೊಂಡು ನಾವು ಜ್ಞಾನಿಗಳಾದೆವು ಅಂತ ಅಹಂಕಾರ ಪಡಬೇಡಿ. ಅದರಿಂದ ಬಟ್ ಇತ್ಥಾ ತದ್ವಪುಷೇಯಧಾಯಿ, ಅದು ಮೂಲ ರೂಪದಲ್ಲಿ ಅಷ್ಟು ಬಲಸ್ವರೂಪ ಜ್ಞಾನ ಸ್ವರೂಪೋ ಇತ್ಥ, ಹಾಗೇ ತನ್ನ ವಪುಷೇ ಅವತಾರ ರೂಪಗಳಲ್ಲಿಯೂ ಅದೇ ರೀತಿ ಜ್ಞಾನ ಬಲ ಪ್ರದರ್ಶನ ಮಾಡಬೇಕು ಅನ್ನೋದು ಭಗವಂತನ ಸಂಕಲ್ಪ, ಹಾಗೆಯೇ ತೋರಿಸಿದ ರೂಪ. ಯಾವುದದು? ದೇವಸ್ಯ ಭರ್ಗ ಸಹಸೋ ಯಥೋಜನಿ ಅಂತ. ದೇವಸ್ಯ ಭರ್ಗ ಸಹಸೋ ಯಥೋಜನಿ. ದೇವಸ್ಯ ಸಹಸಃ, ಸಹಸಃ ಅಂತಂದರೆ ಸಹಸ್ವಾನ್, ನರಸಿಂಹ ರೂಪಕ್ಕೆ ಹೆಸರು. ಶತ್ರುಗಳನ್ನು ಮುಂದೆ ಮಣಿಯದೆ ನಿಲ್ಲತಕ್ಕಂಥ ಮಹಾಶಕ್ತಿ, ಎಷ್ಟೇ ಮನ್ಯೋ ಅದನ್ನು ಅಲ್ಲಿ ಬರ್ತಕ್ಕಂಥ ಮನ್ಯುಸೂಕ್ತಿ ಪ್ರತಿಪಾದನೆ ಆಗಿರ್ತಕ್ಕಂಥ ಭಗವಂತನನ್ನು ಸಹ ಅಂತ ಹೇಳ್ತಾರೆ. ಸಹ ಓಜಃ ಪುಷ್ಯತಿ ವಿಶ್ವಮಾನುಷಕ್. ಅದರಿಂದ ಸಹ ದೇವಸ್ಯ, ಎಲ್ಲವನ್ನೂ ದಮನ ಮಾಡಿ ಸರ್ವಾಧಿಕರಾಗಿ ನಿಂತಿರ್ತಕ್ಕಂಥ ಭಗವಂತನ ಆಜ್ಞೆಯಿಂದ ನೀನು ಅಜನಿ ಹುಟ್ಟಿದವ. ಮತ್ತಷ್ಟೇ ಅಲ್ಲ, ಅವನ ಭರ್ಗ ನೀನು, ಸರ್ವವನ್ನೂ ರಕ್ಷಣೆ ಮಾಡತಕ್ಕ, ಯಾರಿಗೂ ಮಣಿಯದ ಸರ್ವಶಕ್ತನಾದ ಭಗವಂತನ ಭರ್ಗ ನೀನು. ಭರ್ಗ ಅಂದರೆ ಭರಮಾಣ ಗಚ್ಚತಿ ಇತಿ ಭರ್ಗ ಅಂತ ತ್ರಿಪುರ ಪಂಡಿತಾಚಾರ್ಯ ಹೇಳ್ತಾರೆ. ಅವನನ್ನು ಹೊತ್ತುಕೊಂಡು ತಿರುಗಾಡುವ ವಾಹನ ನೀನು. ಭರ್ಗ ಅಂದರೆ ಭರಣ ಮಾಡಿ ಗಮಿಸುವ, ಅಂದರೆ ಹೊತ್ತುಕೊಂಡು ತಿರುಗಾಡುವ ಭಗವಂತನ ವಾಹನ. ಹೌದಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ದಾರೆ, ವರದೋ ವಾಯು ವಾಹನ, ನೀನು ಭಗವಂತನ ವಾಹನ. ಹನುಮಂತ ರಾವಣ ರಥದ ಮೇಲೆ ಕೂತು ಯುದ್ಧ ಮಾಡುವ, ಹನುಮಂತ ನೀನು ನೆಲದಲ್ಲಿ ಯುದ್ಧ ಮಾಡಬಾರದು ಸ್ವಾಮಿ ಅಂತ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಿಂತ. ಹಾಗೆ ಇಲ್ಲಿ ಎಲ್ಲ ಪ್ರತಿಯೊಬ್ಬ ಜೀವನ ಒಳಗೆ ಭಗವಂತ ಪ್ರವೇಶ ಮಾಡುವಾಗ, ಯಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ ಪ್ರತಿಷ್ಠಿತೇ ಪ್ರತಿಷ್ಠಾಸ್ಯಾಮಿ ಸ ಪ್ರಾಣಮಸರ್ಜತ. ಯಾರ ಜೊತೆಗೆ ಹೋಗೋದು? ನಾನು ನನ್ನ ಜೊತೆಗೆ ಪರ್ಮನೆಂಟ್ ಆಗಿ ಒಬ್ಬ ಬರಬೇಕು, ನಾನು ಹೋಗುವಾಗ ನನ್ನ ಜೊತೆ ಬರಬೇಕು, ನಾನು ಹೊರಬಾರ್ದು ನನ್ನ ಜೊತೆ. ನನಗೆ ಸದಾ ಸಂಗಾತಿಯಾದ ಒಬ್ಬ ವ್ಯಕ್ತಿ ಬೇಕು ಅಂತ, ನನಗೊಬ್ಬ ಪಿಯೇ ಬೇಕು ಅಂತ ಯೋಚನೆ ಮಾಡಿ ಭಗವಂತ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ ಅಂತ ಷಟ್ಪ್ರಶ್ನೋಪನಿಷತ್. ಅದು ಹಾಗೆ ಭಗವಂತನನ್ನು ಹೊತ್ತುಕೊಂಡು ಇಲ್ಲಿ ಬರುವವನು ಅವನೇ, ಆಯುಸ್ಸು ಮುಗಿದಾಗ ಭಗವಂತ ಹೊತ್ಕೊಂಡು ಇಲ್ಲಿ ಹೊರಗೆ ಹೋಗುವವನು ಅವನೇ. ಅದನ್ನೇ ನೋಡಿ, ದೇವರು ಹೋಗ್ತಾನೆ, ದೇವರು ಹೋಗೋದ್ರಿಂದ ಪ್ರಾಣದೇವರು ಹೋಗ್ತಾನೆ, ಅದನ್ನೇ ಪ್ರಾಣ ಹೋಯ್ತು ಅಂತ ಹೇಳೋದು. ಪ್ರಾಣ ಅಂದರೆ ನಾರಾಯಣನು ಹೋದ, ಪ್ರಾಣದೇವರು ಹೋದ, ಅವಾಗ ಈ ಜೀವ ಸತ್ತ. ಹಾಗಾಗಿ ನಮ್ಮ ಒಳಗೆ ಭಗವಂತನನ್ನು ಹೊತ್ತುಕೊಂಡು ಬರ್ತಕ್ಕಂಥ ವಾಹನವೂ ಅವನೇ. ಆಮೇಲೆ ಭಗವಂತನನ್ನು ಸದಾ ಭರತಿ, ತಾನು ಹೃದಯದಲ್ಲಿ ಹೊತ್ತುಕೊಂಡವನು ಅವನೇ. ಆಮೇಲೆ ಭಗವಂತನ ಕಡೆಗೆ ಗಮಯತಿ, ನಮ್ಮನ್ನು ಕರ್ಕೊಂಡು ಹೋಗುವವನು ಅವನೇ. ಅಂಥ ವಾಯುದೇವರು ಅಥವಾ ಭರ್ಗ ಅಂತಂದರೆ ನಾರಾಯಣ. ಯಾಕೆಂದರೆ ತತ್ಸವಿದುರ್ವರೇಣಿಯಂ ಭರ್ಗೋ ದೇವಸ್ಯ ಧಿಮಹಿ, ಶತ್ರುಗಳನ್ನು ಭರ್ಜನೆ ಮಾಡತಕ್ಕಂಥ ದುಷ್ಟ ಸಂಹಾರಕನಾದ ಭಗವಂತ. ಅಂಥ ಭಗವಂತನಿಂದ ಇವನು ಅಜನಿ ಹುಟ್ಟಿದವನು. ಹುಟ್ಟಿ ತಾನೂ ಕೂಡ ಅವನ ಅನುಗ್ರಹದಿಂದ ಭರ್ಗ, ಶತ್ರುಗಳ ಭರ್ಜನ ದುಷ್ಟ ಸಂಹಾರ ಮಾಡಿದಂಥ ರೂಪ. ಅಂಥ ವಾಯುದೇವರು, ಮೂರು ರೂಪಗಳಲ್ಲೂ ಸಮಾನ ಶಕ್ತಿಯಲ್ಲಿರ್ತಕ್ಕಂಥ ವಾಯುದೇವರು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನವನ್ನು ನಾನು, ಯಾಕೆಂದರೆ ನನಗೆ ವೈದ್ಯರು ಪರ್ಮಿಟ್ ಮಾಡೋದು 1 ಗಂಟೆ ಮಾತಾಡಲಿಕ್ಕೆ, ನಮಗೆ ಕಡೆಗೆ ಒಂದು ವಿಷಯ ಮುಗಿಯುವವರೆಗೆ ದೇವರಿದ್ದಾನೆ, ದೇವರು ವೈದ್ಯನಾಗಿ ನಮ್ಮೊಟ್ಟಿಗೆ ಇರ್ತಾನೆ. ಆದ್ದರಿಂದ ಅದನ್ನು ಇವತ್ತು ಒಂದು ಶ್ಲೋಕದ ಅಂದರೆ 12-4-48 ಅಕ್ಷರಗಳ ಮೊದಲನೆಯ ಜಗತಿ ಛಂದಸ್ಸಿನ 24 ಅಕ್ಷರಗಳನ್ನು ನಾವು ಅರ್ಥ ಮಾಡಿಕೊಂಡಾಗಾಯ್ತು. ಇನ್ನು ಉತ್ತರಾರ್ಧದ 24 ಅಕ್ಷರ ಇದೆ, ಅದನ್ನು ನಾಳೆ ದಿವಸ, ಅಂದ ಪ್ರಾಯ 5 ಮಂತ್ರವೂ ನೋಡಲಿಕ್ಕೆ ಆಗೋಲ್ಲ. ಯಾಕೆಂದರೆ ಅದು ವೇದ ಅಂದರೆ ಹಾಗೆ ಒಂದೊಂದು ಶಬ್ದದಿಂದ ಎಷ್ಟು ಅರ್ಥಗಳು ಮನನ ಮಾಡಬೇಕು. ಅದಕ್ಕೆ ಆಚಾರ್ಯ ಹೇಳಿದ್ದು 12 ಬಾರಿ ಪಾಠ ಕೇಳಿದರೂ ಅರ್ಥ ಆಗೋಲ್ಲ ನಿಮಗೆ ಎಂದು. ಕಾರಣ ಈಗ ನಿಮಗೆ ಸ್ವಲ್ಪ ಅರ್ಥ ಆಗಿರ್ಬೋದು. ಹೀಗೆಯೇ ಈ ಮಂತ್ರವನ್ನು 12 ಬಾರಿ ಕೇಳಿದ ಮೇಲೆ ಸ್ವಲ್ಪ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಹೀಗೆ 1 ಬಾರಿ ಕೇಳಿದರೂ ಅರ್ಥ ಆಗೋಲ್ಲ, ಅಷ್ಟು ಡೆಪ್ತ್ ಇದೆ. ನಾವು ವೇದದ ಮಂತ್ರವನ್ನು ಯಾವುದೋ ಒಂದು ಪೇಪರ್ ನ್ಯೂಸ್ ಓದಿದ ಹಾಗೆ ಲೆಕ್ಸಿಕಲ್ ಮೀನಿಂಗ್ ಇಟ್ಟುಕೊಂಡು ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಒಂದೊಂದು ಶಬ್ದದ ಹಿಂದೆ ಅವರ ತಪಸ್ಸಿನ ಅನುಭೂತಿಯ ಫಲಗಳು ತುಂಬಿದೆ. ಒಂದೊಂದು ಎವ್ರಿ ವರ್ಡ್ ಈಸ್ ಪ್ರೆಗ್ನೆಂಟ್
ಅಂದರೆ ಪ್ರೆಗ್ನೆಂಟ್, ಅದು ಮೀನಿಂಗಿನಿಂದ ಪ್ರೆಗ್ನೆಂಟ್, ತುಂಬ ಅರ್ಥಗಳನ್ನು ತುಂಬಿದ ಗರ್ಭಿಣಿ, ಅರ್ಥಗರ್ಭಿಣಿಯಾಗಿರತಕ್ಕಂಥ ಮಾತು ಅದು. ಅದರಿಂದ ಅದು ಪ್ರಸವ ಆಗಬೇಕಾಗಿರೋ ಒಮ್ಮೆಗೆ ಆಗೋದಿಲ್ಲ, ಗರ್ಭ ಬಂದುಗಳೇ ಪ್ರಸವ ಆಗೋದಿಲ್ಲ, ಕಾಯಬೇಕಾಗುತ್ತೆ. ಅಷ್ಟು ಮನನ ಚಿಂತನದಿಂದ ಪ್ರಸವ ಆಗಬೇಕು. ಭಗವಂತ ಅದಕ್ಕಿಂತ ಹೆಚ್ಚು ಆಚಾರ್ಯ ಮಧ್ವರು ನಾವು ಇಷ್ಟು ಸಮಯ ಅಲಕ್ಷ್ಯ ಮಾಡಿದ್ದನ್ನು ಕ್ಷಮಿಸಿ, ಆಚಾರ್ಯರ ಮಾಧ್ವರಾಗಿ ಹುಟ್ಟಿಯೂ ನಾವು ಮಧ್ವ ಸಿದ್ಧಾಂತವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೆ ಅಲಕ್ಷ್ಯ ಮಾಡಿದ್ದನ್ನು ಕ್ಷಮಿಸಿ ತನ್ನ ಸಿದ್ಧಾಂತದ ಅರಿವನ್ನು ನಮಗೆ ಕೊಡಲಿ ಅಂತ ಹಾರೈಸ್ತಾ ಇವತ್ತಿನ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.